ನಮಸ್ಕಾರ ವೀಕ್ಷಕರೇ. ಇವತ್ತಿನ ವೈದ್ಯರ ಮಾತು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇನ್ನು ಇವತ್ತಿನ ಕಾರ್ಯಕ್ರಮದ ಚರ್ಚೆಯ ವಿಷಯ ಮಲಬದ್ಧತೆ ಹಾಗೂ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಂತಹ ಇತರೆ ತೊಂದರೆಗಳು ಹಾಗೂ ಇವಕ್ಕೆ ಪರಿಹಾರ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಸುಪ್ರಸಿದ್ಧ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಡಾಕ್ಟರ್ ರವೀಂದ್ರ BS ರವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇನ್ನು ಈ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಗ್ಯಾಸ್ ತೊಂದರೆಗಾಗಿರಬಹುದು, ಹೊಟ್ಟೆ ನೋವು ಅಥವಾ ಅಲ್ಸರ್, ಇನ್ನು ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಅಂತ ಏನು ಹೇಳ್ತೀವಿ, ಇವು ಸರ್ವೇ ಸಾಮಾನ್ಯವಾದಂತಹದ್ದು. ಆದರೂ ಸಹ ಇಂತಹ ತೊಂದರೆಗಳು ನಮ್ಮ ದೈನಂದಿನ ಬದುಕಿನಲ್ಲಿ ಬಹಳಷ್ಟು ತೊಡಕುಗಳನ್ನು ಮೂಡಿಸೋದಕ್ಕೆ ಸಾಧ್ಯ ಆಗತ್ತೆ. ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಪ್ರತಿಯೊಂದು ಜೀರ್ಣಾಂಗಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಬಗ್ಗೆ, ಇದಕ್ಕೆ ಕಾರಣಗಳೇನು ಹಾಗೂ ಇದಕ್ಕೆ ಸೂಕ್ತ ಪರಿಹಾರವನ್ನು ನಮ್ಮ ಡಾಕ್ಟರಿಂದ ತಿಳ್ಕೊಳ್ಳೋಣ. ಡಾಕ್ಟರ್, ನಮ್ಮ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ, ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಅಂದರೆ ಏನು ಹಾಗೂ ಸಾಮಾನ್ಯವಾಗಿ ಇದು ಎಷ್ಟು ಜನರಲ್ಲಿ ಇತ್ತೀಚೆಗೆ ಕಾಣ್ತಾ ಬರ್ತಿದೆ? ಇದು ಮಲಬದ್ಧತೆ ಆಲ್ಮೋಸ್ಟ್ ಈಗ ಎಲ್ಲರಿಗೂ ಕಾಡ್ತಕ್ಕಂಥ ಒಂದು ಸಮಸ್ಯೆ ಆಗಿದೆ. ಅಂದರೆ ಮಲಬದ್ಧತೆ ಅಂದರೆ ಏನು ಅಂತ ನಾವು ಫಸ್ಟ್ ಅನ್ಕೋಬೇಕು. ಭಾಳ ಜನ ಏನು ಅನ್ಕೊಳ್ತಾರೆ, ಮೋಷನ್ನು ಒಂದಿನ ಪಾಸ್ ಆಗಲಿಲ್ಲ ಅಂತಂದರೆ ನಾವು ಮಲಬದ್ಧತೆ ಅಂತ ಅನ್ಕೋತಾರೆ. ಬಟ್ ಏನಂದರೆ ಮಲಬದ್ಧತೆ ಅಂತಂದರೆ ನಮಗೆ ಒಂದು ಸ್ಟ್ರೈನಿಂಗ್ ಅಂದರೆ ನಾವು ಮೋಷನ್ನಿಗೆ ಕೂತಾಗ ಭಾಳ ಹೊತ್ತು ಟೈಮ್ ತಗೋತಾ ಇದ್ರೆ ಅದಕ್ಕೆ ಮಲಬದ್ಧತೆ ಅಂತ ಹೇಳ್ತೀವಿ. ಒಂದು ಎರಡನೇದು, ನಮ್ಮ ಸ್ಟೂಲ್ಸು ವೆರಿ ಹಾರ್ಡ್ ಅಂದರೆ ತುಂಬ ಗಟ್ಟಿಯಾಗಿರ್ತಕ್ಕಂಥದ್ದು. ಈ ಒಂದು ಇಮೇಜಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ಟೈಪ್ ಅಂದರೆ ಫಸ್ಟ್ ಸೆಕೆಂಡ್ ಟೈಪ್ ಏನು ನೋಡ್ತಾ ಇದ್ದೀವಿ ಅಂದರೆ ತುಂಬ ಹಾರ್ಡ್ ಸ್ಟೂಲ್ಸ್, ಆ ಥರ ಗಟ್ಟಿಯಾದಂಥ ಸ್ಟೂಲ್ಸ್ ಹೋಗ್ತಾ ಇದೆ ಅಂತಂದರೆ ಮಲಬದ್ಧತೆ. ಬಟ್ ನಾವು ಕೊನೆಯದು 6ನೇ ಟೈಪು 7ನೇ ಟೈಪ್ ನೋಡ್ತಾ ಇದ್ದೀವಿ, ಅದು ನೀರ್ ಥರ ಇದೆ, ಅದಿದ್ರೆ ಅದು ಮಲಬದ್ಧತೆ ಅಲ್ಲ. ಅದರಿಂದ ಮೇಯ್ನು ನಮಗೆ ಸ್ಟ್ರೈನಿಂಗ್. ಆಮೇಲೆ ಎರಡನೇದು, ಆ ಮೊದಲನೇ ವೆರೈಟಿ ಎರಡನೇ ವೆರೈಟಿ ಆ ಥರ ಹಾರ್ಡ್ ಸ್ಟೂಲ್ ಪಾಸ್ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ನಾವು ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದೇನು, ಪ್ರತಿದಿನ ಆಗಲೇಬೇಕು ಅನ್ನೋದಿಲ್ಲ. ಬಟ್ ಜನಕ್ಕೇನು ಒಂದು ದಿನ ಮಿಸ್ ಆಯಿತು ಅಂದರೆ ನಾವು ಮಲಬದ್ಧತೆ ಅಂತ ಅನ್ಕೋತಾರೆ. ಅದನ್ನ ಆ ಒಂದು ಭಾವನೆ ಇಟ್ಕೋಬಾರ್ದು. ಮೇಯ್ನು ಸ್ಟ್ರೈನಿಂಗು, ಎರಡನೇದು ಹಾರ್ಡ್ ಸ್ಟೂಲ್ಸು, ಮೂರನೇದು ನಮಗೆ 2-3 ದಿನ ಆದ್ರೂ ಆಗ್ತಾ ಇಲ್ಲ ಅಂತಂದ್ರೆ ಅದು ಮಲಬದ್ಧತೆ. ಈ 3 ಸಿಂಪ್ಟಮ್ಸ್ ಇತ್ತು ಅಂತಂದ್ರೆ ನಾವು ಮಲಬದ್ಧತೆ ಅಂತ ಹೇಳ್ತೀವಿ ಅದಕ್ಕೆ. ಅಂದ್ರೆ ಸ್ಟ್ರೈನಿಂಗ್ ಅಂದ್ರೆ ಮಲ ವಿಸರ್ಜನೆ ಮಾಡಕ್ಕೆ ಕೂತ್ಕೊಂಡಾಗ ಅದು ಕಷ್ಟಕರವಾಗಿ ಅಂದ್ರೆ ಈಗ ಯೂಶಲಿ ನಾವೇನು 2 ಮಿನಿಟ್ಸ್ 3 ಮಿನಿಟ್ಸ್ 4 ಮಿನಿಟ್ಸ್ ಅಲ್ಲಿ ಆಗ್ಬೇಕು. 15 ನಿಮಿಷ 20 ನಿಮಿಷ 25 ನಿಮಿಷ ಕೂತ್ಕೊಳ್ತಾ ಇದೀವಿ, ಮೋಷನ್ಗೆ ಬಹಳ ಪ್ರೆಷರ್ ಆಗ್ತಾ ಇದೀವಿ, ಆದ್ರೂ ಮೋಷನ್ ಬರ್ತಾ ಇಲ್ಲ. ಈ ಸಿಂಪ್ಟಮ್ಸ್ ಮತ್ತೆ ತುಂಬಾ ಹಾರ್ಡ್ ಸ್ಟೂಲ್ಸ್ ಆ ತರ ಬರ್ತಾ ಇದೆ ಅಂದ್ರೆ, ಅಥವಾ ಯೂಶಲ್ ಆಗಿ ಒಂದ್ಸಲ ಆಗ್ತಾ ಇರುತ್ತೆ, 2, 3, 4 ಸಲ ಹೋಗ್ತಾ ಇದೀವಿ. ಈ ಚಿತ್ರದಲ್ಲಿ ನೋಡ್ತಾ ಇದೀವಿ, ಹುಡುಗ ಬಹಳ ಪ್ರೆಷರ್ ಕೊಡ್ತಾ ಇದ್ದಾನೆ. ಈ ತರ ನಾವು ಮಾಡ್ತಕ್ಕಂಥದ್ದು ಏನಿದೆ ಅದಕ್ಕೆ ನಾವು ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಆಮೇಲೆ ಇದು ಸಾಮಾನ್ಯವಾಗಿ ಆಲ್ಮೋಸ್ಟ್ ಎಲ್ಲ ಹೆಲ್ತಿ ಪೀಪಲ್ ಅಲ್ಲೂ ಬರುತ್ತೆ, ಬಟ್ ಅದು ಕೆಲವು ದಿನಕ್ಕಿರುತ್ತೆ, ಹೊರಟೋಗುತ್ತೆ. ಬಟ್ ನಮಗೆ ಪ್ರತಿದಿನ ನಮಗೆ ಈ ತರ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ ಅಂತಂದ್ರೆ, ಈಗ 3 ತಿಂಗಳು 6 ತಿಂಗಳು ಪ್ರತಿದಿನ ನಮ್ಗೆ ಮೋಷನ್ ಆಗ್ತಾ ಇಲ್ಲ ಅಂತಂದ್ರೆ ಅದು ಮಲಬದ್ಧತೆ. ಯಾವುದೋ ಒಂದು ದಿನ ನಾವು ಮೋಷನ್ ಪಾಸ್ ಮಾಡಲಿಲ್ಲ ಅಂತಂದ್ರೆ ಅದು ಮಲಬದ್ಧತೆ ಅಂತ ಅಲ್ಲ. ಇನ್ನು ಮಲಬದ್ಧತೆ ಆಗೋದಕ್ಕೆ ಕಾರಣಗಳೇನು? ಮಲಬದ್ಧತೆಗೆ ಸಾಮಾನ್ಯವಾಗಿರ್ತಕ್ಕಂಥ ಕಾರಣಗಳು, ಒಂದು ನಮ್ಮ ಲೈಫ್ ಸ್ಟೈಲು, ಎರಡನೇದು ನಮ್ದು ಪ್ರಾಬ್ಲಮ್ಸ್. ಲೈಫ್ ಸ್ಟೈಲ್ ಅಂತಂದ್ರೆ ಈಗ ಜನ ಏನನ್ನ ಗಮನಿಸಬೇಕು ಅಂತಂದ್ರೆ, ನಾವು ಇತ್ತೀಚೆಗೆ ಏನ್ ಮಾಡ್ತಾ ಇದೀವಿ, ಹಣ್ಣು ಮತ್ತೆ ತರಕಾರಿಗಳನ್ನ ಸೇವನೆ ಕಡಿಮೆ ಮಾಡಿದೀವಿ. ವೆಸ್ಟರ್ನ್ ಫುಡ್ಸ್ ಅದನ್ನ ಜಾಸ್ತಿ ಸೇವನೆ ಮಾಡ್ತಾ ಇದೀವಿ. ಅದರಿಂದ ಏನಾಗುತ್ತೆ, ನಮಗೆ ಸಫಿಷಿಯಂಟ್ ಅಮೌಂಟ್ ಆಫ್ ಫೈಬರ್ ಸಿಗೋದಿಲ್ಲ. ಆ ಫೈಬರ್ ಸಿಗ್ಲಿಲ್ಲ ಅಂದ್ರೆ ಮೋಷನ್ ನಮಗೆ ಹಾರ್ಡ್ ಆಗಕ್ಕೆ ಶುರು ಆಗುತ್ತೆ. ಎರಡನೇದು, ನಾವು ನೀರನ್ನ ಕುಡಿಯೋದು ಬಿಟ್ಟು ಬೇರೆ ತಂಪು ಪಾನೀಯಗಳನ್ನ ಬಹಳ ಸೇವಿಸ್ತಾ ಇರ್ತೀವಿ. ಅದರಿಂದ ಇದು ಎರಡನೇ ಸಾಮಾನ್ಯವಾದಂತ ಕಾರಣ. ಆಮೇಲೆ ಮೂರನೇದು, ನಾವು ಆದಷ್ಟು ಮೊಬೈಲು ಲ್ಯಾಪ್ಟಾಪ್ ಅಲ್ಲೇ ಇರ್ತೀವಿ, ಹೊರಗಡೆ ಓಡಾಡ್ತಾ ಇಲ್ಲ, ಅದರಿಂದ ವ್ಯಾಯಾಮ ಕಡಿಮೆ ಆಗಿದೆ. ಇದು 3ನೇ ರೀಸನ್ನು. 4ನೇ ರೀಸನ್ನು, ನಾವು ಇರ್ರೆಗ್ಯುಲರ್ ಟೈಮಿಂಗ್. ಅಂದ್ರೆ ನಮಗೆ ಮೋಷನ್ ಬಂದ್ರು ತಡೆಯೋ ಅಂಥದ್ದು. ಅಂದ್ರೆ ಇವಾಗ ನಮ್ಗೆ ಮೋಷನ್ ಬಂದಿರುತ್ತೆ, ಆದ್ರೂ ನಾವೇನ್ ಮಾಡ್ತೀವಿ, ಡಿಲೇ ಮಾಡ್ತೀವಿ. ಇದು ಒಂದು ಹ್ಯಾಬಿಟ್ನು ರಾಂಗ್ ಹ್ಯಾಬಿಟನೇ. ಈ 4 ನಮ್ಮ ಲೈಫ್ ಸ್ಟೈಲ್ ರಿಲೇಟೆಡ್. ಮತ್ತೆ ಫಿಸಿಕಲ್ ರಿಲೇಟೆಡ್ ಅಂತಂದ್ರೆ ಕೆಲವರು ಕಾಯಿಲೆನೇ ಇರುತ್ತೆ. ಅಂದ್ರೆ ಈಗ ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೆ ಸ್ವಲ್ಪ ಮಲಬದ್ಧತೆ ಜಾಸ್ತಿ, ಥೈರಾಯ್ಡ್ ಪ್ರಾಬ್ಲಮ್ ಇರತಕ್ಕಂಥವ್ರಿಗೆ ಮಲಬದ್ಧತೆ ಜಾಸ್ತಿ. ಅದೇ ರೀತಿ ಕ್ಯಾಲ್ಸಿಯಂ ಪ್ರಮಾಣ ಬಾಡಿನಲ್ಲಿ ಜಾಸ್ತಿ ಇತ್ತು ಅಂದ್ರೆ ಮಲಬದ್ಧತೆ ಜಾಸ್ತಿ. ಮತ್ತೆ ನಮ್ಮ ಕೋಲಾನ್ ಅಂತಂದ್ರೆ ನಮ್ದು ಲಾರ್ಜ್ ಇಂಟೆಸ್ಟೈನ್ ಅಂತ ಹೇಳ್ತೀವಿ, ದೊಡ್ಡ ಕರಳು ಅಂತ ಹೇಳ್ತೀವಿ. ಅದರಲ್ಲಿ ಕೆಲವೊಮ್ಮೆ ಬ್ಲಾಕ್ಸ್ ಇರುತ್ತೆ. ಅಂದ್ರೆ ನಮ್ಮ ಕರಳಲ್ಲಿ ಏನಾದ್ರೂ ಇನ್ಫೆಕ್ಷನ್ ಇರ್ಬೋದು, ಅಥವಾ ಸಾಮಾನ್ಯವಾಗಿ ಈ 60 ವರ್ಷ ಆದ್ಮೇಲೆ ನಮಗೆ ಮಲಬದ್ಧತೆ ಆಯ್ತು, ಸ್ವಲ್ಪ ಬ್ಲಡ್ ಬಂತು ಅಂದ್ರೆ ಕೋಲಾನ್ ಕ್ಯಾನ್ಸರ್ ಇರ್ಬೋದು. ಅದರಿಂದ ಈ ಸಿಂಪ್ಟಮ್ಸ್ ಇದ್ರೂ ನಮಗೆ ಮಲಬದ್ಧತೆ ಆಗುತ್ತೆ. ಅಂದ್ರೆ ಏನು, ಥೈರಾಯ್ಡು, ಶುಗರು, ಆಮೇಲೆ ಕೆಲವೊಮ್ಮೆ ಮೆಡಿಸಿನ್ಸ್, ಎಸ್ಪೆಷಲಿ ಈ ಸೈಕ್ಯಾಟ್ರಿ ಮೆಡಿಸಿನ್ಸ್, ಅಂದ್ರೆ ಈ ಚಿಂತೆಗೆ ಅದಕ್ಕೆಲ್ಲ ಕೆಲವು ಮೆಡಿಸಿನ್ಸ್ ಯೂಸ್ ಮಾಡ್ತಾ ಇರ್ತೀವಿ. ಅದರಿಂದನೂ ಏನಾಗುತ್ತೆ, ಆ ಮೆಡಿಸಿನ್ಸ್ ಇಂದ ಮೋಷನ್ಸ್ ಹಾರ್ಡ್ ಆಗುತ್ತೆ.
ನಾಲ್ಕನೇದಾಗಿ ನಮ್ಮ ಕೋಲಾನ್, ದೊಡ್ಡ ಕರಳಲ್ಲೇ ಏನಾದರೂ ಕ್ಯಾನ್ಸರ್ ಇರತಕ್ಕಂಥದ್ದು, ಕೋಲಾನೇ ಸಣ್ಣ ಆಗಿರ್ತಕ್ಕಂಥದ್ದು, ಶ್ರಿಂಕ್ ಆಗಿರ್ತಕ್ಕಂಥದ್ದು, ಅದಿದ್ರು ಮಲಬದ್ಧತೆ ಆಗುತ್ತೆ. ಕೊನೆಗೆ ಫಿಶರ್ ಪೈಲ್ಸ್ ಇದ್ರು ಅವಾಗ ಏನಾಗುತ್ತೆ, ನಮ್ಮ ಲಾಸ್ಟ್ ಪಾರ್ಟ್ ಆಫ್ ದ ಕರಳೇನಿದೆ ಅದು ಹಾರ್ಡ್ ಆಗುತ್ತೆ. ಅವಾಗ ಏನಾಗುತ್ತೆ, ಮೋಷನ್ ಪಾಸ್ ಆಗಲ್ಲ. ಈ ಎಲ್ಲ ಸಮಸ್ಯೆಗಳಿಂದ ನಮಗೆ ಕಾನ್ಸ್ಟಿಪೇಷನ್ ಆಗುತ್ತೆ, ಮಲಬದ್ಧತೆ ಆಗುತ್ತೆ. ಡಾಕ್ಟರ್, ತಾವು ಹೇಳಿದ್ರಿ ಕೆಲವೊಮ್ಮೆ ರಕ್ತ ಬರಬಹುದು ಮಲದ ಜೊತೆ ಅಂತ. ಈ ರಕ್ತಸ್ರಾವ ಎಲ್ಲಿಂದ ಆಗ್ತಾ ಇರ್ಬೋದು ಅಂತ ಹೇಗೆ ತಿಳ್ಕೊಳ್ಳೋದು? ಅಂದ್ರೆ ಎರಡು ರೀತಿ ಇದೆ. ಅಂದ್ರೆ ನಮಗೆ ಮೋಷನ್ ಪಾಸ್ ಆದ್ಮೇಲೆ ಅದ್ರ ಮೇಲೆ ಡ್ರಾಪ್ ಬ್ಲಡ್ ಬಂತು ಅಂತಂದ್ರೆ ನಮ್ಮ ಲಾಸ್ಟ್ ಪಾರ್ಟ್ ಆಫ್ ದ ದೊಡ್ಡ ಕರಳು, ಅದಕ್ಕೆ ನಾವು ಏನಸ್ ಅಂತ ಹೇಳ್ತೀವಿ. ಆ ಜಾಗದಿಂದ ಅಂದ್ರೆ ನಮ್ಮ ಮೋಷನ್ ಪಾಸ್ ಆಗುತ್ತೆ, 1 ಡ್ರಾಪ್ 2 ಡ್ರಾಪ್ ಬ್ಲಡ್ ಬೀಳುತ್ತೆ, ಅದಕ್ಕೆ ನಾವು ಪೈಲ್ಸ್ ಅಥವಾ ಫಿಶರ್ ಅಂತ ಹೇಳ್ತೀವಿ. ಪೈಲ್ಸ್ ಅಂತಂದ್ರೆ ಆ ಜಾಗದಲ್ಲಿ ನಮ್ಮ ರಕ್ತನಾಳಗಳು ಉಬ್ಬಿರುತ್ತೆ. ಫಿಶರ್ ಅಂತಂದ್ರೆ ನಾವು ಮೋಷನ್ ಪಾಸ್ ಮಾಡಿದಾಗ ಅದು ಕಟ್ಸ್ ಆಗುತ್ತೆ ಏನಸ್ ಅಲ್ಲಿ, ಆ ಪಾರ್ಟ್ ಅಲ್ಲಿ ಕಟ್ ಆದಾಗ್ಲೂ ನಮ್ಗೆ ಅಲ್ಲಿಂದ ಬ್ಲಡ್ ಬರುತ್ತೆ. ಇದು ಇನ್ನೊಂದು ರೀಸನ್ನು, ಮೋಷನ್ ಮತ್ತೆ ಬ್ಲಡ್ ಎರಡು ಸೇರಿ ಬರ್ತಕ್ಕಂಥದ್ದು. ಅದಕ್ಕೆ ನಾವು ಆ ಕಾಯಿಲೆಗೆ ನಾವು ಕೊಲೈಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಕೋಲಾನ್ ಒಳಗಡೆನೆ ಹುಣ್ಣಾಗಿರುತ್ತೆ, ಅವಾಗ ಏನಾಗುತ್ತೆ, ಮೋಷನ್ ಬ್ಲಡ್ ಎರಡು ಮಿಕ್ಸ್ ಆಗಿ ಬರುತ್ತೆ, 3-4 ಸಲ ಹೋಗ್ತಾ ಇರ್ತೀವಿ, ಅದಕ್ಕೆ ಕೊಲೈಟಿಸ್ ಅಂತ ಹೇಳ್ತೀವಿ. ಮತ್ತೆ ಮೂರನೇದು, ನಮ್ಮ ಕೋಲಾನಲ್ಲಿ ಏನಾದರೂ ಗಡ್ಡೆಗಳು, ಕ್ಯಾನ್ಸರು ಈ ಟೈಪ್ ಇದ್ರು ಅದೇನಾಗುತ್ತೆ, ಮೋಷನ್ ಅದ್ರ ಮೂಲಕ ಅದು ಟಚ್ ಆಗಿ ಬಂದಾಗ ಅದ್ರ ಜೊತೆಗೆ ಬ್ಲಡ್ ಬರುತ್ತೆ. ಈ 3-4 ರೀಸನ್ ಮೋಷನ್ ಅಂದ್ರೆ ನಮ್ಮ ಮಲದಲ್ಲಿ ಬ್ಲಡ್ ಬರೋದಕ್ಕೆ. ಇನ್ನು ಡಾಕ್ಟರ್, ಇದು ಮಲಬದ್ಧತೆ ಅಂತ ಖಚಿತಪಡಿಸ್ಕೊಳ್ಳೋದಕ್ಕೆ ಯಾವ ರೀತಿಯ ಪರೀಕ್ಷೆಗಳನ್ನ ರೋಗಿ ಮಾಡಿಸ್ಕೊಳ್ಬೇಕಾಗತ್ತೆ? ಅಂದ್ರೆ ಯೂಶಲಿ ನಾವೇನಂತಂದ್ರೆ ಎಲ್ಲರಿಗೂ ಟೆಸ್ಟ್ ಬೇಕಾಗಲ್ಲ. ನಾವೇನ್ ಮಾಡ್ತೀವಿ, 30-40 ವರ್ಷ ಇದ್ದವ್ರಿಗೆ ಯೂಶಲ್ ಆಗಿ ನಾವು ಕೆಲವು ಕೆಟ್ಟ ಸಿಂಪ್ಟಮ್ಸ್ ಅಂತಂದ್ರೆ ನಮಗೆ ವೆಯ್ಟ್ ಕಡಿಮೆ ಆಗ್ತಾ ಇದೆ, ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಇದೆ, ಹೊಟ್ಟೆ ನೋವು ಬರ್ತಾ ಇದೆ, ತುಂಬಾ ಬ್ಲಡ್ ಬರ್ತಾ ಇದೆ ಅಂತವ್ರಿಗೆ ಇದು ಲೈಫ್ ಸ್ಟೈಲ್ ಪ್ರಾಬ್ಲಮ್ ಅಲ್ಲ, ಬೇರೆ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಅಂತವ್ರಿಗೆ ಅಂದ್ರೆ 30-40 ವರ್ಷದವ್ರಿಗೆ ಯೂಶಲಿ ಮಲಬದ್ಧತೆ ಆದ್ರೆ ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಸ್ವಲ್ಪ ಫೈಬರ್ಸ್ನ ಜಾಸ್ತಿ ಮಾಡಿ ಎಕ್ಸರ್ಸೈಸ್, ವಾಟರ್ ಇಂಟೇಕ್ ಮಾಡಿದ್ರೆ ಸರಿ ಆಗ್ತಾರೆ. ಬಟ್ 40 ವರ್ಷ ಆದ್ಮೇಲೆ ಈ ಸಿಂಪ್ಟಮ್ಸ್ ಅಂದ್ರೆ ನಮ್ಮ ಹಿಮೋಗ್ಲೋಬಿನ್ ಕಡಿಮೆ ಆಗೋದು, ಬ್ಲಡ್ ಹೋಗೋದು, ವೆಯ್ಟ್ ಕಡಿಮೆ ಆಗೋದು, ಈ ತರ ಸಿಂಪ್ಟಮ್ಸ್ ಇದ್ರೆ ನಾವು ಫಸ್ಟ್ ಟೆಸ್ಟ್ ಏನ್ ಮಾಡ್ತೀವಿ, ಕೊಲೊನೋಸ್ಕೋಪಿ ಅಂತ ಮಾಡ್ತೀವಿ. ನಾವು ಈ ಚಿತ್ರದಲ್ಲಿ ತೋರಿಸ್ತಾ ಇದೀನಿ ನಿಮ್ಗೆ. ಹೌದು, ಇದು ಈ ಟೆಸ್ಟ್ ಅಂದ್ರೆ ಕೊಲೊನೋಸ್ಕೋಪಿ ಅಂದ್ರೆ ಒಂದು ಕ್ಯಾಮ್ರಾನ ನಾವೇನ್ ಮಾಡ್ತೀವಿ, ಮೋಷನ್ ಬರೋ ಜಾಗದಲ್ಲಿ ಪಾಸ್ ಮಾಡಿ ಅಲ್ಲಿ ಕ್ಯಾಮ್ರಾದಲ್ಲಿ ನಮಗೆ ಕಾಣಿಸ್ತಾ ಇದೆ. ಇದರಲ್ಲಿ ನಮಗೆ ಅಲ್ಸರ್ಸು, ಟ್ಯೂಮರ್ಸು, ಗಡ್ಡೆಗಳು ಇದೇನಾದ್ರು ಇದ್ರೆ ಪತ್ತೆ ಆಗುತ್ತೆ. ಎಸ್ಪೆಷಲಿ 45-50 ವರ್ಷ ಆದ್ಮೇಲೆ ಮಲಬದ್ಧತೆ ಇದ್ದು ಬ್ಲಡ್ ಎಲ್ಲ ಹೋಗಿ ವೆಯ್ಟ್ ಲಾಸ್ ಆಗ್ತಾ ಇದೀರಾ ಅಂತಂದ್ರೆ ಈ ಟೆಸ್ಟ್ ಬೇಕಾಗುತ್ತೆ. ಒಂದು ಕೊಲೊನೋಸ್ಕೋಪಿ ನಾರ್ಮಲ್ ಇತ್ತು ಅಂತಂದ್ರೆ ಎರಡನೇ ಸಮಸ್ಯೆ ಇನ್ನೇನಿರ್ಬೋದು, ನಮ್ಮ ಮೋಷನ್ ಬರ್ತಕ್ಕಂಥ ಲಾಸ್ಟ್ ಜಾಗ ಅದು ಟೈಟ್ ಆಗಿರುತ್ತೆ, ಅದಕ್ಕೆ ನಾವು ಸ್ಪಿಂಕ್ಟರ್ ಅಂತ ಹೇಳ್ತೀವಿ. ಆ ಜಾಗದಲ್ಲಿ ನಾವು ನೋಡ್ತಾ ಇದೀವಿ ಕೊನೆ ಭಾಗ, ರೆಡ್ ಪಾರ್ಟ್ಸ್ ಏನ್ ಕಾಣಿಸ್ತಾ ಇದೆ ಅಲ್ಲೊಂದು ಬಲೂನ್ ಒಳಗಡೆ ಹಾಕಿ, ಆ ಬಲೂನ್ ನಾವು ಯೂಶಲಿ ಈಸಿಲಿ ಪಾಸ್ ಮಾಡೋಂಗಿರ್ಬೇಕು. ಅದ್ರ ಅರ್ಥ ಬಲೂನ್ ಈಸಿಲಿ ಪಾಸ್ ಮಾಡ್ತಾ ಇಲ್ಲ ಅಂದ್ರೆ ನಮ್ಮ ಸ್ಪಿಂಕ್ಟರ್ ಅಂತಂದ್ರೆ ಅದೊಂದು ಮಸಲ್ ದೊಡ್ಡ ಕರಳಲ್ಲಿ ಕೊನೆ ಭಾಗದಲ್ಲಿ ಅದು ಟೈಟ್ ಆದ್ರೂ ಮೋಷನ್ ಸರಿಯಾಗಿ ಬರೋದಿಲ್ಲ. ಇದಕ್ಕೆ ನಾವು ಸ್ಪಿಂಕ್ಟರ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಅದಲ್ಲದೆ ಇನ್ನೊಂದು ಮೂರನೇ ಟೆಸ್ಟ್ ಏನು ಅಂತಂದ್ರೆ ಒಂದು ಕ್ಯಾಪ್ಸೂಲ್ ಇರುತ್ತೆ. ಕ್ಯಾಪ್ಸೂಲ್ ನ ನಾವು ಕೊಡ್ತೀವಿ, ಅದು 24-36 ಗಂಟೆಲಿ ಹೊರಗೆ ಬರಬೇಕು. ಈಗ ನೋಡಿ ಆ ಪೇಷಂಟ್ಗೆ ಆ ಎಕ್ಸ್ರೇನಲ್ಲಿ ಆ ಎಲ್ಲಾ ಪಾರ್ಟಿಕಲ್ಸ್ ಅದು ಕರಳೊಳಗಡೆನೆ ಇದೆ ಅಂದ್ರೆ ಅರ್ಥ ಕೋಲಾನ್ ಮೂವ್ಮೆಂಟೇ ಸ್ಲೋ ಆಗಿದೆ ಅಂತ ಅರ್ಥ. ಈ ರೀತಿಯಾದಂತ 3 ಟೆಸ್ಟ್ಗಳು ಬೇಕಾಗುತ್ತೆ. ಒಂದು ಕೊಲೊನೋಸ್ಕೋಪಿ, ಎರಡನೇದು ಎಕ್ಸ್ರೇ, ಸಿಂಪಲ್ ಎಕ್ಸ್ರೇ, ಮೂರನೇದು ಮ್ಯಾನೋಮೆಟ್ರಿ ಅಂತಂದ್ರೆ ನಮ್ಮ ಏನಸ್ ಮಲ ಬರ್ತಕ್ಕಂಥ ಜಾಗದಲ್ಲಿ ಒಂದು ಸ್ಪಿಂಕ್ಟರ್ ಮಸಲ್ ಇರುತ್ತೆ, ಅದು ಟೈಟ್ ಆಗಿದೆಯಾ ಅಂತ ನೋಡ್ತೀವಿ. ಈ 3 ಟೆಸ್ಟ್ಗಳು ಯೂಶಲ್ ಆಗಿ ಬೇಕಾಗುತ್ತೆ. ಅದಲ್ಲದೆ ಥೈರಾಯ್ಡ್, ಕ್ಯಾಲ್ಸಿಯಂ ಮತ್ತೆ ಶುಗರ್ನ ಚೆಕ್ ಮಾಡ್ಕೋಬೇಕು. ಡಾಕ್ಟರ್, ಈಗೊಂದು ಕರೆ ಇದೆ, ಸುನೀತಾ ಚಿತ್ರದುರ್ಗ ಇಂದ. ಅವ್ರ ಕರೆಯನ್ನ ತಗೊಳ್ಳೋಣ. ಸುನೀತಾ ಅವರೇ ಹೇಳಿ. ಹಲೋ ಮೇಡಮ್. ಹೇಳಿ. ಹೇಳಿ ಸುನೀತಾ ಅವರೇ. ಸರ್, ನನ್ನ ಮಗಳಿಗೆ 10 ವರ್ಷ ಇವಾಗ. 2-3 ದಿವಸಕ್ಕೊಂದ್ಸಲ ಹೋಗ್ತಾಳೆ ಸರ್ ಮೋಷನ್ಗೆ. ಅದು ನೀವು ಎರಡನ್ನ ಗಮನಿಸಬೇಕು ಸುನೀತಾ ಅವರೇ. ಒಂದು, ಈ ಮಕ್ಕಳಲ್ಲಿ ಯೂಶಲ್ ಆಗಿ 9-14 ವರ್ಷದ ತನಕ ಯೂಶಲ್ ಆಗಿ ಅವರದ್ದು ಆಹಾರ ಪದ್ಧತಿ ಸರಿ ಇಲ್ಲ ಅಂತಂದ್ರೆ ಅದರಿಂದ ಆಗ್ತಾ ಇರುತ್ತೆ. ಅದರಲ್ಲಿ ಎಸ್ಪೆಷಲಿ ಏನ್ ಮಾಡ್ಬೇಕು ಅಂದ್ರೆ ನೀವು ಫುಡ್ನ 3 ಮೀಲ್ಸ್ ಅಂತ ಮಾಡ್ಕೋಬೇಕು, 8, 2, 7 ಅದ್ರೊಳಗಡೆ. ಆಮೇಲೆ ಆಹಾರದಲ್ಲಿ 30% ಹಸಿರು ತರಕಾರಿ ಮತ್ತೆ ಪಲ್ಯ ಈ ತರದ್ ಇರಬೇಕು. ಆಮೇಲೆ ಒಂದು ಮೀಲಲ್ಲಿ ಸಾಕಷ್ಟು ಫ್ರೂಟ್ಸ್ ತಗೊಳ್ತಾ ಇದ್ದಾಳ ಅದನ್ನ ನೋಡಿ. ಆಮೇಲೆ ಅಟ್ಲೀಸ್ಟ್ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಆಮೇಲೆ ಎರಡನೇದು, ವಾಟರ್ ಇಂಟೇಕ್ನ ಜಾಸ್ತಿ ಮಾಡಿ. ಅಂದ್ರೆ ಎದ್ದು ಕೂಡಲೇ ಅವಳಿಗೆ ಒಂದು 700 ml ವಾರ್ಮ್ ವಾಟರ್ ಕುಡಿಯಕ್ಕೆ ಹೇಳಿ. ಮತ್ತೆ ಹೋಲ್ಡ್ ಅದಿದ್ರೆ ಅದೇ ಬೆಳಿಗ್ಗೆ ಎದ್ದು ಕೂಡಲೇ ತಗೋಬೇಕು. ಅಂದ್ರೆ ಎದ್ದ ತಕ್ಷಣ ನಾವು ಒಂದು 750 ml ಕುಡಿದ್ರೆ ಏನಾಗುತ್ತೆ, ಅದು ಫ್ಲಶ್ ಆಗಿ ನಮ್ಮ ಮೋಷನ್ ಫ್ರೀ ಆಗಿ ಪಾಸ್ ಆಗುತ್ತೆ. ಅದನ್ನ ಹ್ಯಾಬಿಟ್ ಮಾಡಕ್ಕೆ ಹೇಳಿ. ಆಮೇಲೆ ಒಂದು 2-3 ಅವರ್ಸ್ ಎವ್ರಿ ಹಾಫ್ ಆನ್ ಅವರ್ಗೆ ಒಂದ್ಸಲ ಅರ್ಧ ಗ್ಲಾಸ್ ವಾಟರ್ ಕುಡಿಬೇಕು. ಆಮೇಲೆ ಅರ್ಧ ಗಂಟೆ ಅವಳು ರನ್ನಿಂಗ್ ಅಥವಾ ವಾಕಿಂಗ್ ಅದು ಮಾಡಿದ್ರೆ ಏನಾಗುತ್ತೆ, ನಮ್ಮ ಕೋಲಾನ್ ಮೂವ್ಮೆಂಟ್ಸ್ ಇಂಪ್ರೂವ್ ಆಗುತ್ತೆ. ಇದಲ್ದೇನೂ ಸರಿ ಆಗ್ಲಿಲ್ಲ ಅಂತಂದ್ರೆ ಅವಾಗ ನಾವು ತೋರಿಸಿದ್ವಲ್ಲ ಈ ರೀತಿ ಮ್ಯಾನೋಮೆಟ್ರಿ ಅಥವಾ ಎಕ್ಸ್ರೇ ಅಥವಾ ಕೊಲೊನೋಸ್ಕೋಪಿ, ಕೆಲವ್ರಿಗೆ ಏನಾಗಿರುತ್ತೆ ಆ ಲಾಸ್ಟ್ ಪಾರ್ಟ್ ಸ್ಪಿಂಕ್ಟರ್ ಅಂತ ಹೇಳ್ತೀವಿ, ಅಲ್ಲಿ ಟೈಟ್ ಆಗಿರುತ್ತೆ.
ಅವಾಗಲೂ ಮೋಷನ್ ಆಗ್ತಾ ಇರಲ್ಲ, ಅಥವಾ ಕೋಲಾನಲ್ಲಿ ಏನಾದರೂ ಮೂವ್ಮೆಂಟ್ ಸ್ಲೋ ಇದ್ರೆ ಆಗುತ್ತೆ. ಬಟ್ ಯೂಶಲಿ ಮಕ್ಕಳಲ್ಲಿ ಯಾವುದೇ ರೀತಿ ಕೆಟ್ಟ ಕಾಯಿಲೆ ಬರ್ತಕ್ಕಂಥದ್ದು ಸಹಜ ಇಲ್ಲ 45 ವರ್ಷ ಆದಮೇಲೆ. ಅಂದರೆ ಯೂಶಲ್ ಆಗಿ ಟ್ಯೂಮರ್ಸು, ಪಾಲಿಪ್ಸು ಇದೆಲ್ಲ ಬರೋದು 45 ವರ್ಷ ಆದಮೇಲೆ. ಅದರಿಂದ ಮಕ್ಕಳಲ್ಲಿ ಅಂಥ ಚಿಂತೆ ಇಲ್ಲ. ನೀವು ಆಹಾರ ಮತ್ತು ವಾಟರ್ ಇಂಟೇಕು ಮತ್ತು ಎಕ್ಸರ್ಸೈಸ್ ಜಾಸ್ತಿ ಮಾಡಿಸಿದ್ರೆ ಯೂಶಲಿ ಸರಿಯಾಗುತ್ತೆ. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಡಾಕ್ಟರ್, ಈಗ ಮತ್ತೊಂದು ಪ್ರಶ್ನೆ. ಈ ಮಲಬದ್ಧತೆ ಇರೋರಿಗೆ ಯಾವ ರೀತಿಯ ಚಿಕಿತ್ಸೆಯನ್ನು ನೀವು ನೀಡ್ತೀರಿ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು. ಮಲಬದ್ಧತೆ ಬರದ ರೀತಿಯಲ್ಲಿ ಡಾಕ್ಟರ್ ಹತ್ರ ಬರದಲ್ಲೇ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಅದಕ್ಕೆ ಏನಂತಂದ್ರೆ ಒಂದು ಆಹಾರ ಪದ್ಧತಿ ನಾವು ಎಲ್ಲರೂ ಅಳವಡಿಸ್ಕೋಬೇಕು. ಅಂದ್ರೆ ಎದ್ದು ಕೂಡಲೇ ಅಟ್ಲೀಸ್ಟ್ ಅಂದ್ರೆ ಈ ಹಾರ್ಟ್ ಪೇಷಂಟ್ಸು, ಕಿಡ್ನಿ ಪೇಷಂಟ್ಸ್ ಬಿಟ್ಟು ಬೇರೆ ಎಲ್ಲರೂ ನಾವೇನ್ ಮಾಡಬೇಕು, 750 ml ಇಂದ 1 ಲೀಟರ್ ಅದನ್ನ ಒಂದೇ ಸಲ ವಾರ್ಮ್ ವಾಟರ್, ಬಿಸಿನೂ ಇರಬಾರ್ದು ತಣ್ಣಗೂ ಇರಬಾರ್ದು. ಬಹಳ ಜನ ಏನ್ ಮಾಡ್ತಾರೆ, ಬಿಸಿ ನೀರು ಕುಡಿದ್ಬಿಡ್ತಾರೆ. ಅದರಿಂದ ಏನಾಗುತ್ತೆ, ನಮ್ಮ ಚರ್ಮ, ಹೊಟ್ಟೆ ಚರ್ಮ ಎಲ್ಲ ಸುಟ್ಟೋಗುತ್ತೆ. ಅದರಿಂದ ಉಗುರು ಬೆಚ್ಚಿನ ನೀರನ್ನ ಅಟ್ಲೀಸ್ಟ್ ಒಂದು 750 ml to 1 ಲೀಟರ್ ಸೇವನೆ ಮಾಡ್ತಕ್ಕಂಥದ್ದು ಫಸ್ಟ್ ಸ್ಟೆಪ್. ಅದಾದ್ಮೇಲೆ ನಮ್ಮ ಆಹಾರನ ನಾವು ಬ್ರೇಕ್ಫಾಸ್ಟ್ ಒಂದು 8-8ವರೆಗೆ ಮಾಡ್ಬೇಕು. ಕೆಲವರು 11 ಗಂಟೆಗೆ 12 ಗಂಟೆಗೆ ತಗೋತಾ ಇರ್ತಾರೆ, ಅದು ರಾಂಗ್. ಅದನ್ನ ಬ್ರೇಕ್ಫಾಸ್ಟ್ ನಲ್ಲಿ ಒಂದು 20% ಹಸಿರು ತರಕಾರಿಗಳಿರ್ಬೇಕು ಒಂದು. ಅದಾಗಿ 6 to 7 hours ನಾವು ಗ್ಯಾಪ್ ಕೊಟ್ಟು 2-2ವರೆಗೆ ಆಹಾರ ಸೇವನೆ ಮಾಡಬೇಕು. ಮೂರನೇದು ಆಹಾರ ನಾವು 7 ಗಂಟೆ ಒಳಗಡೆ ಮುಗಿಸ್ಬೇಕು. ನಾವೇನ್ ಮಾಡ್ತೀವಿ, 10 ಗಂಟೆಗೆ, 11 ಗಂಟೆಗೆ, 12 ಗಂಟೆಗೆ ಅದನ್ನ ತಿನ್ನೋದ್ರಿಂದ ಏನಾಗುತ್ತೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕೆಡುತ್ತೆ. ಅಂದ್ರೆ ಎದ್ದು ಕೂಡಲೇ 1 ಲೀಟರ್ 750 ml ಇಂದ 1 ಲೀಟರ್ ನೀರು, 8-8ವರೆಗೆ ಬ್ರೇಕ್ಫಾಸ್ಟ್, ಅದಾದ್ಮೇಲೆ 2 ಗಂಟೆಗೆ ಊಟ, ಮತ್ತೆ 7 ಗಂಟೆಗೆ ಅದರಲ್ಲಿ ಮ್ಯಾಕ್ಸಿಮಮ್ ತರಕಾರಿ, ಹಣ್ಣು, ಸ್ವಲ್ಪ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಅಥವಾ ರೈಸ್ ಈ ತರದನ್ನ ತಗೋಬೇಕು. ಮಧ್ಯ ಮಧ್ಯ ಆಹಾರ ಸೇವನೆ ಮಾಡಬಾರದು. ಮಧ್ಯದಲ್ಲಿ ಏನಿದ್ರು ಪ್ಲೇನ್ ವಾಟರ್ ತಗೋತಾ ಇರಬೇಕು. ಇದು ಒಂದು ಕರೆಕ್ಟ್ ಆಹಾರ ಪದ್ಧತಿ. ಆಮೇಲೆ ಆದಷ್ಟು ನಾವು ಫುಡ್ ತಗೋಬೇಕಾದ್ರೆ ನೀರು ಸೇವನೆ ಮಾಡಿದ್ರೆ ಅರ್ಧ ಗಂಟೆ ಮೊದಲು 1 hour ಈ ಆಹಾರ ಪದ್ಧತಿ ಫಸ್ಟ್ ಮಾಡ್ಕೋಬೇಕು. ಎರಡನೇದು, ಎಲ್ಲರೂ ಒಂದು 30 ನಿಮಿಷ ವಾಕಿಂಗು ಅಥವಾ ರನ್ನಿಂಗು ಅಥವಾ ಯೋಗ ಅದು ಮಾಡಬೇಕು. ಇದು ನಾವು ಲೈಫ್ ಸ್ಟೈಲ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ 100% ಈ ಜೀರ್ಣಾಂಗ ಪ್ರಾಬ್ಲಮ್ಸ್ ಯಾವತ್ತೂ ಸಾಲ್ವ್ ಆಗಲ್ಲ. ಡಾಕ್ಟರ್, ಮತ್ತೊಂದು ಕರೆ ಇದೆ. ಕೌಶಿಕ್ ಬೆಂಗಳೂರಿಂದ. ಕೌಶಿಕ್ ಅವರೇ ಮಾತಾಡಿ, ನಿಮ್ ಪ್ರಶ್ನೆ ಹೇಳಿ. ಹಲೋ. ಹಾ ಕೌಶಿಕ್ ಹೇಳಿ. ಸರ್, ಅದು ಸರ್ ನಾಷ್ಟ ಆದ್ಮೇಲೆ ಸರ್ ಬೆಳಗ್ಗೆ ಒಂದ್ಸತಿ ಮೋಷನ್ ಹೋಗಾದ್ಮೇಲೆ ಸರ್ ನಾಷ್ಟ ಆದ್ಮೇಲೆ ಊಟ ಆದ್ಮೇಲೆ ಅದು ಸರ್ ಊಟ ಮಾಡಿದ ತಕ್ಷಣ ಸರ್ ಮೋಷನ್ಗೆ ಈ ತರ ಇದು ಕೌಶಿಕ್, ಇದಕ್ಕೆ ನಾವು 2 ತರ ಕಾಯಿಲೆ ಇದೆ. ಇದು ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಕರಳು ಜಾಸ್ತಿ ಸೆನ್ಸಿಟಿವ್ ಆಗಿದ್ರೆ ಮೋಷನ್ಗೆ ಆಗಾಗ ಹೋಗ್ತಾ ಇರ್ತೀವಿ, ಅದಕ್ಕೆ ಒಂದು ಇರಿಟೇಬಲ್ ಬೌಲ್ ಅಂತ ಹೇಳ್ತೀವಿ. ಇನ್ನೊಂದು, ನಿಮ್ಮ ಮೋಷನ್ನ ನೀವು ನೋಡಬೇಕು, ಮಲನ, ಅದರಲ್ಲಿ ಏನಾದರೂ ಆಮು ಮತ್ತೆ ಬ್ಲಡ್ ಹೋಗ್ತಾ ಇದೆ ಅಂತಂದ್ರೆ ಅದಕ್ಕೆ ನಾವು ಕೊಲೈಟಿಸ್ ಅಂತ ಹೇಳ್ತೀವಿ. ಇದು 2 ತರ ಸಮಸ್ಯೆ ಇರುತ್ತೆ. ಆ ಇರಿಟೇಬಲ್ ಬೌಲ್ ಸಮಸ್ಯೆ ಇದೆ ಅಂತಂದ್ರೆ ನಾವು ಸ್ಟ್ರೆಸ್ಸು, ಡಯಟು, ಟೈಮಿಂಗ್ ಸರಿ ಇಲ್ಲ ಅಂತಂದ್ರೆ ನಮ್ಮ ಕರಳಿನ ನರ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಅದರಿಂದ ನಾವು ತಿಂದ ಕೂಡಲೇ ಮೋಷನ್ಗೆ ಹೋಗ್ತಾ ಇರ್ತೀವಿ. ಅದು ಅಪಾಯದ್ದೇನಲ್ಲ. ಅದು ನಾವು ಯೋಗ, ಮೆಡಿಟೇಷನ್, ಡಯಟು, ಕೆಲವು ಮೆಡಿಸಿನ್ಸ್ ಕೊಟ್ಟರು ಸರಿಯಾಗುತ್ತೆ. ಇನ್ಫೆಕ್ಷನ್ ಇರ್ಬೋದು ಅಥವಾ IBS ಅಂತ. ಇನ್ನೊಂದು, ನಿಮ್ಮ ಮಲ ಪರೀಕ್ಷೆ ಮಾಡಿದಾಗ ಅದರಲ್ಲಿ ಏನಾದರೂ ಬ್ಲಡ್ಡು ಅಥವಾ ಕೀವು ಅಥವಾ ಆಮು ಈ ಥರ ಹೋಗ್ತಾ ಇದೆ ಅಂದರೆ ಆಗ ಅದಕ್ಕೆ ಕೊಲೈಟಿಸ್ ಅಂತ ಹೇಳ್ತೀವಿ. ಕೊಲೊನೋಸ್ಕೋಪಿ ಅಂತ ಮಾಡಿ ಅದರಲ್ಲಿ ಏನಾದರೂ ಹುಣ್ಣಿದೆಯಾ ನೋಡ್ತೀವಿ. ಅದು ಹುಣ್ಣಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಬಟ್ ನಿಮ್ಮ ಸಿಂಪ್ಟಮ್ಸ್ ನೋಡಿದ್ರೆ IBS ಅಂತ ಅನಿಸುತ್ತದೆ. ಧನ್ಯವಾದಗಳು ಡಾಕ್ಟರ್. ನೀವು ಹೇಳ್ತಿದ್ರಿ ಅದು ಫಸ್ಟ್ ಲೈಫ್ ಸ್ಟೈಲ್, ಆಮೇಲೆ ಎಕ್ಸರ್ಸೈಸ್, ಆಮೇಲೆ ಎಲ್ಲರೂ 30 ನಿಮಿಷ ಎಕ್ಸರ್ಸೈಸು ಅಥವಾ ಯೋಗ ಇದನ್ನ ಕಂಪಲ್ಸರಿ ಮಾಡಬೇಕು. ಅದರಿಂದ ಏನಾಗುತ್ತೆ, ನಮ್ಮ ಪದ್ಧತಿ ಸರಿಯಾಗುತ್ತೆ ಒಂದು. ಎರಡನೇದು, ಇದು ಸರಿ ಮಾಡ್ಕೊಂಡಾದ್ಮೇಲೆ ನಾವು ನೆಕ್ಸ್ಟ್ ಟ್ರೀಟ್ಮೆಂಟ್ ಏನ್ ಕೊಡ್ತೀವಿ ಅಂತಂದ್ರೆ ಫೈಬರ್ಸ್. ಅಂದ್ರೆ ಫಸ್ಟ್ ಸ್ಟೆಪ್ ಆಫ್ ಕಾನ್ಸ್ಟಿಪೇಷನ್ ಟ್ರೀಟ್ಮೆಂಟ್ ಅಂದ್ರೆ ಮಲಬದ್ಧತೆ ಟ್ರೀಟ್ಮೆಂಟ್ ಏನಪ್ಪಾ ಅಂದ್ರೆ ಫೈಬರ್ಸ್. ಯೂಶಲಿ ಸಬ್ಗೋಲ್ ಇರ್ಬೋದು ಅಥವಾ ಯಾವ್ದಾದ್ರು ಫೈಬರ್ಸ್ ಅದನ್ನೇ ನಾವೇನ್ ಮಾಡ್ತೀವಿ, ಫೈಬರ್ಸ್ ನ ಯೂಶಲ್ ಆಗಿ 15 ಗ್ರಾಮಿಂದ 30 ಗ್ರಾಮ್ ಫೈಬರ್ ನ ಆಡ್ ಮಾಡ್ತೀವಿ. ಒಂದು, ಅದಕ್ಕೆ ವರ್ಕ್ ಆಗ್ಲಿಲ್ಲ ಅಂತಂದ್ರೆ ನಮ್ಮ ದೊಡ್ಡ ಕರಳಿನ ಮೂವ್ಮೆಂಟ್ಸ್ ಅಂದ್ರೆ ಕೋಲಾನ್ ಪಂಪಿಂಗ್ ಅಂತ ಏನ್ ಹೇಳ್ತೀವಿ ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ಟ್ಯಾಬ್ಲೆಟ್ಸ್ ಇದೆ, ಅದನ್ನ ಕೊಡ್ತೀವಿ. ಇದು 2 ಮೆಡಿಸಿನ್ಸ್ ನ ಯೂಶಲ್ ಆಗಿ ನಾವು ಯೂಸ್ ಮಾಡ್ತೀವಿ. ಅದು ಯೂಶಲ್ ಆಗಿ ಇನ್ನೊಂದೇನು ಜನ ಇನ್ನೊಂದಂದ್ರೆ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಲೈಫ್ ಟೈಮ್ ತಗೋತಾ ಇರ್ತಾರೆ, ಅದು ತಪ್ಪು. ಯಾಕೆಂದ್ರೆ ಮಲಬದ್ಧತೆಗೆ ನೀವು ಯಾವುದೇ ಪದ್ಧತಿ, ಅದು ಅಲೋಪತಿ ಇರಲಿ, ಹೋಮಿಯೋಪತಿ ಇರಲಿ, ಆಯುರ್ವೇದ ಇರಲಿ, ಯಾವುದನ್ನು ಪ್ರತಿದಿನ ಮಾಡ್ತಕ್ಕಂಥ ಅಭ್ಯಾಸ ಮಾಡ್ಕೋಬಾರ್ದು. ಯೂಶಲ್ ಆಗಿ ನಾವು 2 ರಿಂದ 3 ತಿಂಗಳು ತಗೊಂಡು ಅದನ್ನ ನಿಲ್ಲಿಸಬೇಕು. ಆದಷ್ಟು ನಾವು ಆಹಾರ ಪದ್ಧತಿ ಮತ್ತೆ ಎಕ್ಸರ್ಸೈಸ್ ನಲ್ಲೇ ನಾವು ಅದನ್ನ ಸರಿ ಮಾಡ್ಕೋಬೇಕು. ಈ ರೀತಿಯಾಗಿ 2 ತರ ಟ್ರೀಟ್ಮೆಂಟ್ ಇದೆ, ಅದನ್ನ ಕೊಡ್ತೀವಿ. ಕೆಲವರಿಗೆ ಇದಕ್ಕೂ ವರ್ಕ್ ಆಗಲ್ಲ, ಅಂತವ್ರಿಗೆ ಕೆಲವೊಮ್ಮೆ ಅಂದ್ರೆ 6 ದಿನ 7 ದಿನ ಇದು ಪಾಸೇ ಆಗ್ಲಿಲ್ಲ ಅಂದ್ರೆ ಅಂತವ್ರಿಗೆ ಎನಿಮಾ ಕೊಡ್ಬೇಕಾಗತ್ತೆ. ಇದು 3 ತರದ ಟ್ರೀಟ್ಮೆಂಟ್ ಇದೆ. ಇನ್ನು ಬಹಳ ರೇರ್ ಕೇಸ್ ಅಂದ್ರೆ 1 ಲಕ್ಷಕ್ಕೊಬ್ರು 1000ಕ್ಕೊಬ್ರು ಅವ್ರಿಗೆ ಏನ್ ಮಾಡಿದ್ರು ಮೋಷನೇ ಆಗಲ್ಲ, 10 ದಿನ 12 ದಿನ 15 ದಿನ ಅಂತವ್ರಿಗೆ ಕೋಲಾನ್ನ ಸಣ್ಣ ಮಾಡ್ಬೇಕಾಗತ್ತೆ. ಅಂದ್ರೆ ಕೋಲಾನೇ ಮೂವ್ಮೆಂಟ್ ಆಗ್ತಾ ಇರೋದಿಲ್ಲ, ಆಗ ಕೋಲಾನ್ನ ಸಣ್ಣ ಮಾಡ್ತೀವಿ. ಅದಕ್ಕೆ ಸೆಹಮಿ ಕೊಲೆಕ್ಟಮಿ ಅಂತ ಹೇಳ್ತೀವಿ. ಈ ತರ ಇದು ಬಹಳ ಅಪರೂಪದ ಕಾಯಿಲೆ, ಎಲ್ಲರಿಗೂ ಇರತಕ್ಕಂಥದ್ದು. ಡಾಕ್ಟರ್, ಮತ್ತೊಂದು ಕರೆ ಇದೆ. ಬಸವರಾಜ್ ಸುರಪುರ ಇಂದ. ಬಸವರಾಜ್ ಅವರೇ, ನಿಮ್ಮ ಪ್ರಶ್ನೆ ಹೇಳಿ. ಬಸವರಾಜ್ ಹೇಳಿ. ಸರ್ ನಮಸ್ಕಾರ ಸರ್. ನಮಸ್ತೆ ಬಸವರಾಜ್. ಸರ್ ನಮಸ್ಕಾರ ಮೇಡಮ್. ಹೇಳಿ ಬಸವರಾಜ್.
ಸರ್ ನಮ್ಗೆ ಒಂದು 6 ತಿಂಗಳಿಂದ ಕೊಲೆಸ್ಟಿಸ್ ಅಂತ ಬಂತು ಸರ್ ರಿಸೋರ್ಟ್. ಓಕೆ ನಮ್ಗೆ ಈ ಸದ್ಯ ಅದು ತಗೊಂಡ್ಮೇಲೆ ಊಟ ಕರಗಲ್ರಿ. ಓಕೆ 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 ಅಂದರೆ ಕೊಲೈಟಿಸ್ ಅಂದರೆ ಬಸವರಾಜ್ ನಮ್ಮ ಸಣ್ಣ ಕರಳು ಅಥವಾ ದೊಡ್ಡ ಕರಳಲ್ಲಿ ಹುಣ್ಣಾಗಿರುತ್ತೆ. ಯಾವ ರೀತಿ ಬಾಯಲ್ಲಿ ಹುಣ್ಣಾಗುತ್ತೋ ಅದೇ ರೀತಿ ಸಣ್ಣ ಕರಳು ಮತ್ತು ದೊಡ್ಡ ಕರಳಲ್ಲಿ ಹುಣ್ಣಾಗಿರುತ್ತೆ. ದೊಡ್ಡ ಕರಳಲ್ಲಿ ಹುಣ್ಣಾಗಿದ್ರೆ ನಮಗೇನಾಗುತ್ತೆ, ಆಗಾಗ ನಾವು ಮೋಷನ್ಸ್ಗೆ ಹೋಗಬೇಕು ಅನ್ನೋ ಫೀಲಿಂಗ್ ಇರುತ್ತೆ, ಅಂದರೆ ಟಾಯ್ಲೆಟ್ಗೆ ಹೋಗಬೇಕು ಅನ್ನೋ ಫೀಲಿಂಗ್ ಇರುತ್ತೆ. ಸಣ್ಣ ಕರಳಲ್ಲಿ ಏನಾದರೂ ಈ ಅಲ್ಸರ್ ಆಯಿತು ಅಂತಂದರೆ ಆವಾಗ ನಮ್ಮ ಡೈಜೆಷನ್ ಕಡಿಮೆ ಆಗುತ್ತೆ. ಅದಕ್ಕೆ ಯೂಶಲ್ ಆಗಿ ಸಣ್ಣ ಕರಳಲ್ಲಿ ಇತ್ತು ಅಂತಂದರೆ ನಾವು ಅದಕ್ಕೆ ಕ್ರೋನ್ಸ್ ಅಂತ ಹೇಳ್ತೀವಿ, ದೊಡ್ಡ ಕರಳಲ್ಲಿದೆ ಅಂತಂದರೆ ಕೊಲೈಟಿಸ್ ಅಂತ ಹೇಳ್ತೀವಿ. ಅದಕ್ಕೆ ಒಳ್ಳೆ ಮೆಡಿಸಿನ್ಸ್ ಇದೆ, ಅದನ್ನು ತೊಗೊಳೋದ್ರಿಂದ ಯೂಶಲ್ ಆಗಿ ಅದು ಕಂಟ್ರೋಲ್ಗೆ ಬರುತ್ತೆ. ಇನಿಷಿಯಲ್ ಆಗಿ ಒಂದು 3 ತಿಂಗಳು ಸ್ವಲ್ಪ ಅದು ಮೆಡಿಸಿನ್ ಸೆಟ್ ಆಗೋ ತನಕ ಸ್ವಲ್ಪ ನಮ್ಮ ಮೋಷನ್ಸ್ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ಬಟ್ ಸ್ಲೋಲಿ ಅದನ್ನು ಕಂಟ್ರೋಲ್ ಮಾಡ್ಬೋದು. ಧನ್ಯವಾದಗಳು ಡಾಕ್ಟರ್. ಇನ್ನು ಡಾಕ್ಟರ್, ಈ ಮಲಬದ್ಧತೆಯನ್ನು ನಾವು ಸರಿಪಡಿಸ್ಕೊಳ್ಳದೆ ಹೋದರೆ, ಅಸಡ್ಡೆ ಮಾಡಿದರೆ ಅದರಿಂದ ಆಗುವಂತಹ ಪರಿಣಾಮಗಳೇನು? ಮೇಯ್ನು ನಾವು ಮಲಬದ್ಧತೆ ಒಂದು ಭಾಳ ಸೀರಿಯಸ್ ಪ್ರಾಬ್ಲಮ್. ಯಾಕೆಂತಂದರೆ ನಾವು ಬಾಡಿ ಕ್ಲೀನ್ ಆಗಲಿಲ್ಲ ಅಂತಂದರೆ ಆಟೋಮೆಟಿಕಲಿ ಏನಾಗುತ್ತೆ, ನಮಗೆ ಡಿಪ್ರೆಷನ್ನು, ಆಮೇಲೆ ಯಾವುದೇ ಕೆಲಸದಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ, ಆಮೇಲೆ ಅದು ಒಂದು ಸಾಮಾನ್ಯವಾಗಿ ಬರ್ತಕ್ಕಂಥದ್ದು. ಅದೇನಾಗುತ್ತೆ, ಪ್ರೊಲಾಂಗ್ ಆಗಿ ತುಂಬ ದಿನಗಳ ತನಕ ಇದಾಯಿತು ಅಂತಂದ್ರೆ ನಾವೇನು ಮಾಡ್ತೀವಿ, ಸುಸ್ತು, ಕೆಲಸದಲ್ಲಿ ಆಸಕ್ತಿ ಇಲ್ಲ, ಆಮೇಲೆ ಸ್ಲೀಪ್ ಡಿಸ್ಟರ್ಬೆನ್ಸು, ಆಮೇಲೆ ಡಿಪ್ರೆಷನ್, ಇದಕ್ಕೆಲ್ಲ ಆಗುತ್ತೆ. ಇದು ಸೈಕಾಲಜಿಕಲ್ ಇಶ್ಯೂಸ್. ಅದಲ್ಲದೆ ಈಗ ಏನಾಗುತ್ತೆ, ಮಲ ಪಾಸ್ ಆಗಲಿಲ್ಲ ಅಂದ್ರೆ ಏನು ಮಾಡ್ತಾರೆ, ತುಂಬ ಪ್ರೆಷರ್ ಹಾಕ್ತಾರೆ. ಆ ಪ್ರೆಷರ್ ಹಾಕೋದ್ರಿಂದ ಏನಾಗುತ್ತೆ, ನಮ್ಮ ಏನಸ್ ಅಂತ ಹೇಳ್ತೀವಿ, ಅಂದರೆ ದೊಡ್ಡ ಕರಳಿನ ಕೊನೆ ಭಾಗ, ಅಲ್ಲೇನಾಗುತ್ತೆ ನಮಗೆ ಪೈಲ್ಸ್, ಅಂದ್ರೆ ಅಲ್ಲಿ ಬ್ಲೀಡಿಂಗ್ ಆಗಕ್ಕೆ ಶುರು ಆಗುತ್ತೆ. ಎರಡನೇದು ನೋವಾಗಕ್ಕೆ ಶುರು ಆಗುತ್ತೆ, ಅದಕ್ಕೆ ನಾವು ಫಿಶರ್ ಅಂತ ಹೇಳ್ತೀವಿ. ಆಮೇಲೆ ಮೂರನೇದು ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ, ಅದಕ್ಕೆ ನಾವು ಅಬ್ಸೆಸ್ ಅಂತ ಹೇಳ್ತೀವಿ. ನಾಲ್ಕನೇದು ಆ ಅಬ್ಸೆಸ್ ಏನಾದರೂ ರಪ್ಚರ್ ಆಯಿತು ಅಂದರೆ, ಅದು ಬರ್ಸ್ಟ್ ಆಯಿತು ಅಂತಂದರೆ ಫಿಸ್ಚುಲಾ ಅಂತ ಆಗುತ್ತೆ. ಕಾಮನ್ ಆಗಿ ಪೈಲ್ಸ್ ಅಂದರೆ ಬ್ಲೀಡಿಂಗು, ಎರಡನೇದು ನೋವು, ಅದಕ್ಕೆ ನಾವು ಫಿಶರ್ ಅಂತ ಹೇಳ್ತೀವಿ, ಮೂರನೇದು ಕ್ಯೂ ಬರಕ್ಕೆ ಶುರು ಆಗುತ್ತೆ, ಅದಕ್ಕೆ ನಾವು ಫಿಸ್ಚುಲಾ ಅಂತ ಹೇಳ್ತೀವಿ. ಈ ರೀತಿಯಾದಂಥ 3 ಸಮಸ್ಯೆಗಳು ನಮಗೆ ಕಾಡ್ಬೋದು. ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಡೆಫಿನೆಟ್ಲಿ ಆಗುತ್ತೆ. ಖಂಡಿತ ಆಗುತ್ತೆ. ಮತ್ತೊಂದು ಕರೆ ಇದೆ ಡಾಕ್ಟರ್, ಉಷಾ ಮೈಸೂರಿನಿಂದ. ಉಷಾ ಅವರೇ, ನಿಮ್ಮ ಪ್ರಶ್ನೆ ಹೇಳಿ. ನಮಸ್ಕಾರ. ನೋಡ್ರೆ ಸಿದ್ಧಗಂಗಾ ಶ್ರೀಗಳೇ ನೆನಪಾಗ್ತಾರೆ ಡಾಕ್ಟ್ರೆ. ಟ್ರೀಟ್ಮೆಂಟ್ ಕೊಟ್ಟು ನೀವು ತುಂಬಾ ಪುಣ್ಯ ಪಡ್ಕೊಂಡಿದ್ದೀರಲ್ಲ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಡಾಕ್ಟರ್, ಈಗ ಸಿಸ್ಟಮ್ ಮುಂದೆ ಎಲ್ಲ ಕೆಲಸ ಮಾಡ್ತಾರಲ್ಲ ಡಾಕ್ಟ್ರೆ, ಅವ್ರಿಗೆಲ್ಲ ಟೆನ್ಷನ್ಗೆ, ಹಾಗಾಗಿ ಅವ್ರಿಗೆ ಪ್ರಾಬ್ಲಮ್ಗಳು ಶುರು ಆಗಿರುತ್ತೆ. ಮತ್ತೆ ಟೆನ್ಷನ್ ಪ್ಲಸ್ ಯಾವಾಗ್ಲೂ ಕೂತ್ಕೊಂಡಿರೋದು, ಇಂಥವ್ರಿಗೆ ಹೇಗೆ ಟ್ರೀಟ್ಮೆಂಟ್ ಕೊಡ್ಬೋದು ಡಾಕ್ಟ್ರೆ ಮನೆಯಲ್ಲೇ ತಕ್ಕಂತೆ? ಅವ್ರಿಗೆ ಬೆಸ್ಟ್ ನಾನು ಈಗ ನಿಮಗೆ ಆಹಾರ ಪದ್ಧತಿ ಹೇಳಿದೆ ಅವ್ರಿಗೆ. ಅಂದರೆ ಈಗ ಸಿಸ್ಟಮ್ ಮೇಲೆ ಕೂತಿರ್ತಾರೆ, ಅದರಿಂದ ಏನು ಮಾಡಬೇಕು, ಮಧ್ಯೆ ಮಧ್ಯೆ ಎವರಿ 1 ಅವರ್ಗೆ ನಾವು ಅಟ್ಲೀಸ್ಟ್ ಎದ್ದು ಓಡಾಡ್ತಕ್ಕಂಥದ್ದು ಒಂದು ಮಾಡಲೇಬೇಕು. ಅಂದರೆ ಈಗ ವರ್ಕ್ ಫ್ರಮ್ ಹೋಮ್ ಆಗಿದೆ, ಅದರಿಂದ ಏನಾಗುತ್ತೆ, ನಾವು ಕಂಪ್ಯೂಟರ್ ಮುಂದೆ ಕೂತಾಗ ಬೆಳಗ್ಗೆ 8ಕ್ಕೆ ಕೂತ್ರೆ ಮತ್ತೆ ಸಾಯಂಕಾಲ 8ಕ್ಕೆ ಹೇಳ್ತಾರೆ. ಅದು ಮಧ್ಯೆ ಮಧ್ಯೆ ನಾವೇನು ಮಾಡಬೇಕು ಅಂದರೆ, ಅದು ಫಸ್ಟು ನಾವು ಆಹಾರ ಪದ್ಧತಿ ಸರಿ ಮಾಡ್ಕೊಳ್ಲೇಬೇಕು. ಎದ್ದು ಕೂಡಲೇ 750 ml to 1 ಲೀಟರ್ ವಾಟರ್ ತೊಗೊಳ್ಳೋದು. ಆಮೇಲೆ ಟೈಮಿಂಗ್ಸ್ ಫಿಕ್ಸ್ ಮಾಡ್ಬೇಕು. ನೀವು ವರ್ಕ್ ಫ್ರಮ್ ಹೋಮರು ಆಗಲಿ ಆಫೀಸಲ್ಲಾದರೂ ಇರಿ, 8, 2, 7 ಆ ಟೈಮ್ನ ಫಿಕ್ಸ್ ಮಾಡ್ಕೋಬೇಕು. ನಿಮ್ಮ ಆಹಾರ ಪ್ಲೇಟ್ ನೋಡಿದ್ರೆ 25% 30% ತರಕಾರಿ ಇರಲೇಬೇಕು. ಆಮೇಲೆ ಮೂರನೇದು ಇನ್ನೊಂದೇನು ಅಂದರೆ, ನಾವು ಭಾಳ ಫಾಸ್ಟಾಗಿ ತಿಂತೀವಿ. ಇವಾಗ ಏನಾಗುತ್ತೆ, ಟಿವಿ ನೋಡೋದು, ಮೊಬೈಲ್ ನೋಡೋದು, ಲ್ಯಾಪ್ಟಾಪ್ ನೋಡೋದು, ಅದ್ರಲ್ಲಿ ಏನು ಮಾಡ್ತೀವಿ, 5 ನಿಮಿಷದಲ್ಲಿ ಆಹಾರ ಮುಗಿಸಿರ್ತೀವಿ. ಅದು ರಾಂಗ್. ಅಂದರೆ ನಾವು ಸರಿಯಾಗಿ ಚೂ ಮಾಡ್ತಾ ಇಲ್ಲ ಅಂತಂದರೆ ಕಾನ್ಸ್ಟಿಪೇಷನ್ ಆಗೇ ಆಗುತ್ತೆ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವು 20 ನಿಮಿಷಕ್ಕಿಂತ 15ರಿಂದ 20 ನಿಮಿಷಕ್ಕಿಂತ ಅರ್ಲಿಯರ್ ಆಗಿ ಆಹಾರ ಮುಗಿಸ್ತಾ ಇದ್ದೀವಿ ಅಂತಂದರೆ ನಮಗೆ ಮಲಬದ್ಧತೆ, ಗ್ಯಾಸ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಅಂದರೆ ಚೂಯಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ಅದನ್ನು ಮಾಡಬೇಕು. ಆಮೇಲೆ ಮಧ್ಯೆ ಮಧ್ಯೆ ಅವರು ಗ್ಯಾಪ್ ತಗೊಂಡು ವಾಕಿಂಗ್ ಮಾಡಬೇಕು, ಮತ್ತು ಎವರಿ ಹಾಫ್ ಆನ್ ಅವರ್ ಒಂದು ಅರ್ಧ ಗ್ಲಾಸ್ ನೀರು ಕುಡಿತಾ ಇರಬೇಕು. ಇದು 3 ಮಾಡೋದ್ರಿಂದ ಯೂಶಲ್ ಆಗಿ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಡಾಕ್ಟರ್, ಮತ್ತೊಂದು ಕರೆ ಇದೆ, ಶಿಲ್ಪಾ ಬೆಂಗಳೂರಿಂದ. ಶಿಲ್ಪಾ ಅವರೇ, ನಿಮ್ಮ ಪ್ರಶ್ನೆ ಹೇಳಿ. ಹಲೋ ಹಲೋ, ಹೇಳಿ ಶಿಲ್ಪಾ ಅವರೇ. ಮೇಡಮ್, ನನ್ನ ಪ್ರಶ್ನೆ ಬಂದು, ಹೇಳಿ ಶಿಲ್ಪಾ ಅವರೇ. ನಮ್ಮ ತಂದೆಯವ್ರಿಗೆ 80 ವರ್ಷ ಸರ್. ಅವರಿಗೆ ಮೋಷನ್ ಸರಿಯಾಗಿ ಆಗ್ತಾ ಇಲ್ಲ. ಓಕೆ. ಆಮೇಲೆ ಬಿಕ್ಕಳಿಕೆ ಇದೆ ಅವರಿಗೆ. ಓಕೆ. ಅದಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಅಂತ? ಅಂದ್ರೆ ಯೂಶಲಿ ನಾವು 3, 4, 5 ದಿನ ತನಕನೂ ಮೋಷನ್ ಪಾಸ್ ಆಗಲಿಲ್ಲ ಅಂತಂದ್ರೆ ಆಗ ನಮ್ಮ ಕೋಲನ್ನಲ್ಲಿ ಭಾಳ ಸ್ಟೂಲ್ಸ್ ಸೇರ್ಬಿಡುತ್ತೆ. ಆವಾಗ ನಮ್ಮ ದೊಡ್ಡ ಕರಳು ದಪ್ಪ ಆಗಿ ಕೆಲವು ಸಮಯ ಬಿಕ್ಕಳಿಕೆ ಬರುತ್ತೆ. ಇನ್ನೊಂದು ರೀಸನ್ನು, ಈ ಥರ ಏಜ್ಡ್ ಪೇಷಂಟ್ಸಲ್ಲಿ ಥೈರಾಯ್ಡ್ ಅಥವಾ ಶುಗರ್ ಇದೆ, ಅಥವಾ ಸೋಡಿಯಂ ಅಂತ ಹೇಳ್ತೀವಿ, ಅದು ಭಾಳ ಕಡಿಮೆ ಇದ್ದರೆ ಕೆಲವೊಮ್ಮೆ ಬಿಕ್ಕಳಿಕೆ ಬರ್ಬೋದು. ಇದು ಮೂರನೇದು. ಆಮೇಲೆ ಕಾನ್ಸ್ಟಿಪೇಷನ್ ಭಾಳ ಆದಾಗಲೂ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ, ಅದರಲ್ಲೂ ಬಿಕ್ಕಳಿಕೆ ಬರ್ಬೋದು. ಅದರಿಂದ ನೀವು ಬೇಸಿಕಲಿ ಅವ್ರದ್ದು ಶುಗರು, ಥೈರಾಯ್ಡು ಮತ್ತು ಸೋಡಿಯಂ ಪೊಟ್ಯಾಷಿಯಮ್ ಅಂಶನ ಚೆಕ್ ಮಾಡಿಸಿ, ಅದರಲ್ಲಿ ವೇರಿಯೇಷನ್ ಇದೆ ಅಂದರೆ ಅದನ್ನು ಸರಿ ಮಾಡಬೇಕು. ಇಲ್ಲ ಅಂದರೆ ಗ್ಯಾಸ್ಟ್ರಿಕ್ ಮತ್ತು ಕಾನ್ಸ್ಟಿಪೇಷನ್ಗೆ ಮೆಡಿಸಿನ್ ಕೊಟ್ಟಾಗ ಅವರದ್ದು ಬಿಕ್ಕಳಿಕೆ ಕಡಿಮೆ ಆಗುತ್ತೆ.
ಧನ್ಯವಾದಗಳು ಡಾಕ್ಟರ್. ಡಾಕ್ಟರ್, ಇನ್ನು ವಿಶ್ವದೆಲ್ಲೆಡೆ ಡಿಸೆಂಬರ್ ತಿಂಗಳನ್ನು ಈ ಕಾನ್ಸ್ಟಿಪೇಷನ್ ಮಂತ್ ಅಂತಾನೆ ಆಚರಿಸ್ತಾರೆ. ಇದ್ರ ಉದ್ದೇಶ ಏನು? ಅಂದರೆ ಜನರಿಗೆ ಯಾವುದೇ ಒಂದು ಡಿಸೀಸ್ ಬಗ್ಗೆ ಅವೇರ್ನೆಸ್ ಬರಲಿ ಅಂತ. ಈಗ ವರ್ಲ್ಡ್ ಹಾರ್ಟ್ ಡೇ ಅಥವಾ ವರ್ಲ್ಡ್ ಡಯಾಬಿಟಿಸ್ ಡೇ ಅಥವಾ ವರ್ಲ್ಡ್ ಲಿವರ್ ಡೇ ಅದು ಯಾಕೆ ಮಾಡ್ತೀವಿ ಅಂದರೆ ನಮ್ಮ ಒಂದು ಲೈಫ್ ಸ್ಟೈಲ್ನ ನಾವು ಚೇಂಜಸ್ ಮಾಡ್ಕೊಳ್ಳಿ ಅಂತ. ಅಟ್ಲೀಸ್ಟ್ ಒಂದಿನ ಆದರೂ ನಮ್ಮ ಕರಳಿನ ಬಗ್ಗೆ ನಾವು ನೆನ್ಪು ಮಾಡ್ಕೊಳ್ಳಿ ಅಂತ. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಎವ್ರಿ ಡೇ ವಿ ವಿಲ್ ಫರ್ಗೆಟ್. ಅದರಿಂದ ಈಗ ಏನಾಗುತ್ತೆ, ಅಟ್ಲೀಸ್ಟ್ ನಾವು ಈ ಕಾನ್ಸ್ಟಿಪೇಷನ್ ಡೇ ಅಂತಂದರೆ ಅಟ್ಲೀಸ್ಟ್ ನಾವು ನೀರು ಸರಿಯಾಗಿ ಕುಡಿಬೇಕು, ಆಮೇಲೆ ನಾವು ವಾಕಿಂಗ್ ಮಾಡಬೇಕು, ನಮ್ಮ ಟೈಮಿಂಗ್ ಸೆಟ್ ಮಾಡಬೇಕು ಅನ್ನೋದು ನಮಗೆ ತಲೆಯಲ್ಲಿ ಬರುತ್ತೆ. ಅದು ದೂರದರ್ಶನ ಇರಲಿ, ನಮ್ಮ ಎಲ್ಲ ನ್ಯೂಸ್ ಚಾನಲ್ಸ್ ಇರಲಿ, ಅದನ್ನ ಮಾಡೋದ್ರಿಂದ ಏನಾಗುತ್ತೆ, ಜನರಿಗೊಂದು ಅವೇರ್ನೆಸ್ ಬರುತ್ತೆ. ಅವಾಗ ಏನಾಗುತ್ತೆ, ತಪ್ಪಿರ್ತಕ್ಕಂಥ ದಾರಿ ಸರಿಯಾದ ದಾರಿಗೆ ಬರ್ತೀವಿ. ಅದರಿಂದ ಐ ಥಿಂಕ್ ದೀಸ್ ಡೇಸ್ ಆರ್ ಇಂಪಾರ್ಟೆಂಟ್ ಟು ಮೇಕ್ ಅಸ್ ರಿಮೆಂಬರ್. ಓಕೆ ಡಾಕ್ಟರ್, ಮತ್ತೊಂದು ಕರೆ ಇದೆ. ವಿನಯ್ ಅವರಿಂದ ತುಮಕೂರು ಇಂದ ಕರೆ ಮಾಡಿದ್ದಾರೆ. ವಿನಯ್, ನಿಮ್ಮ ಪ್ರಶ್ನೆ ಹೇಳಿ. ಹಲೋ. ಹಾ, ನಮಸ್ತೆ ವಿನಯ್, ಹೇಳಿ. ಸರ್, ನಮ್ದು 2 times ಫಿಶರ್ ಆಗಿದೆ. ಓಕೆ. ಈಗಾಗಲೇ 3ನೇ ಸ್ಥಿತಿ ಅಂತ ಇದ್ದಾರೆ. ಓಕೆ. ಆಪರೇಷನ್ ಆಗಿದೆಯಾ ನಿಮಗೆ? ಆಪರೇಷನ್ ಏನಾದ್ರು? ಹಾ ಹಾ ಹಾ. 2 times ಆಗಿ 3 time ಬಂದಿದೆ. ಓಕೆ ಓಕೆ ಓಕೆ. ಅದಕ್ಕೆ ಏನು ಸರ್ ಬರ್ತಾನೆ ಇರುತ್ತೆ ಸರ್? ಅಂದ್ರೆ ಅದು ಫಿಶರ್ ಇದೆಯಾ ಅಥವಾ ಫಿಸ್ಚುಲಾ ಇದೆಯಾ ಅಂತ ಫಸ್ಟ್ ನೋಡಿ. ಯೂಶಲಿ ಫಿಶರ್ ಇದೆ, ಮಲ್ಟಿಪಲ್ ಟೈಮ್ಸ್ ಫಿಶರ್ ಬರ್ತಾ ಇದೆ ಅಂದರೆ ನಮ್ಮ ಕೊಲೈಟಿಸ್ ಅಂತ ಕಾಯಿಲೆ ಇದೆಯಾ ಅಂತ ನೋಡ್ಕೋಬೇಕು. ಯಾಕೆಂದರೆ 3 ಸಲ ಫಿಶರ್ ಆಗೋದು ಅಪರೂಪ. ಯಾಕೆಂದರೆ 1 ಸಲ ಫಿಶರ್ ಸರ್ಜರಿ ಆದಮೇಲೆ ಆ ಏನಸ್ ಸ್ಪಿಂಕ್ಟರ್ನ ಸ್ವಲ್ಪವಾಗಿ ಕಟ್ ಮಾಡಿರ್ತಾರೆ. ಆವಾಗ ಏನಾಗುತ್ತೆ, ನಮಗೆ ಯೂಶಲಿ 2ನೇ ಸಲ ಬರೋದಿಲ್ಲ. ಮತ್ತೆ ಮತ್ತೆ ಬರ್ತಾ ಇದೆ ಅಂತಂದರೆ ನಮ್ಮ ದೊಡ್ಡ ಕರಳಿನಲ್ಲಿ ಅಲ್ಸರ್ಸ್ ಇರುತ್ತೆ ಅಥವಾ ಹುಣ್ಣಿರುತ್ತೆ. ಅದಕ್ಕೆ ನಾವು ಕೊಲೈಟಿಸ್ ಅಂತ ಹೇಳ್ತೀವಿ ಅಥವಾ ಕ್ರೋನ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಅದಕ್ಕೆ ನೀವು ಮಲ ಟೆಸ್ಟ್ ಮಾಡಬೇಕು, ಆಮೇಲೆ ಕೆಲವೊಮ್ಮೆ ಕೊಲೊನೋಸ್ಕೋಪಿ ಅಂತಲೂ ಮಾಡಬೇಕಾಗತ್ತೆ. ಅದು ಮಾಡಿದಾಗ ಅದರಲ್ಲಿ ನಮಗೆ ಕೊಲೈಟಿಸ್ ಅಂತ ಕಾಯಿಲೆ ಇದ್ದರೆ ಅದನ್ನು ಮೆಡಿಸಿನ್ಸ್ನಲ್ಲೇ ಟ್ರೀಟ್ಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಈಗ ಮಲಬದ್ಧತೆಯನ್ನು ಹೊರತು ಮತ್ತೊಂದು ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂಥದ್ದು ಗ್ಯಾಸ್ ತೊಂದರೆ, ಗ್ಯಾಸ್ಟ್ರೈಟಿಸ್. ಈ ಹೊಟ್ಟೆ ಉರಿ ಅಥವಾ ಗ್ಯಾಸ್ಟ್ರೈಟಿಸ್, ಇದಕ್ಕೆ ಕಾರಣಗಳೇನು? ಅಂದರೆ ಗ್ಯಾಸ್ಟ್ರಿಕ್ಕಿಗೆ ಅಂದರೆ ಗ್ಯಾಸ್ಟ್ರಿಕ್ನಲ್ಲಿ 2 ವಿಧ ಇದೆ. ಅಂದರೆ ಒಂದು ಎದೆ ಉರಿ, ಹುಳಿ ತೇಗು, ಕೆಮ್ಮು, ಮತ್ತು ಆಗಾಗ ಗಂಟಲನ್ನ ಅಂತ ಚೇಂಜ್ ಮಾಡ್ಕೋತಾ ಇರ್ತಾರೆ. ಇದಕ್ಕೆ ನಾವು ಆ್ಯಸಿಡ್ ರಿಫ್ಲಕ್ಸ್ ಅಂತ ಹೇಳ್ತೀವಿ. ಅದಕ್ಕೆ ನಾವು GERD ಅಂತ ಹೇಳ್ತೀವಿ. ಇನ್ನೊಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಏನಪ್ಪ ಅಂದರೆ ಹೊಟ್ಟೆ ಉಬ್ಬರ, ಹೊಕ್ಕಳಿನ ಮೇಲ್ಭಾಗದಲ್ಲಿ ಸಣ್ಣದಾಗಿ ನೋವು ಬರ್ತಕ್ಕಂಥದ್ದು. ಆಮೇಲೆ 3ನೇದು ಊಟ ಆದ ಕೂಡಲೇ ಬ್ಲೋಟಿಂಗ್, ಅಂದರೆ ಹೊಟ್ಟೆ ಉಬ್ಬರ ಆಗುತ್ತೆ ಅದು. ಆಮೇಲೆ ಕೆಲವರಿಗೆ ಸ್ವಲ್ಪ ವಾಂತಿ ಸೆನ್ಸೇಷನ್ ಬರ್ತಕ್ಕಂಥದ್ದು. ಇದಕ್ಕೆ ನಾವು ಡಿಸ್ಪೆಪ್ಸಿಯಾ ಅಂತ ಹೇಳ್ತೀವಿ. ಅಂದರೆ 2 ಥರ ಇದೆ ಗ್ಯಾಸ್ಟ್ರಿಕಲ್ಲಿ. ಎದೆ ಉರಿ ಸಮಸ್ಯೆ ಒಂದು, ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ, ಸ್ವಲ್ಪ ವಾಂತಿ. ಇದಕ್ಕೆ ರಿಯಲ್ ಗ್ಯಾಸ್ಟ್ರಿಕ್ ಅಂದರೆ ನಾವು ಇದಕ್ಕೆ ಈ ಥರ 2 ಡಿಫ್ರೆನ್ಷಿಯೇಷನ್ ಇದೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಹರಿ ವರಿ ಕರಿ. ಹರಿ ಅಂತಂದರೆ ನಮ್ಮ ಪದ್ಧತಿ, ಅಂದರೆ ನಾವು ವಿ ಆರ್ ಆಲ್ ವೆರಿ, ಅಂದರೆ ಪ್ರತಿಯೊಂದನ್ನು ನಾವು ಫಾಸ್ಟಾಗಿ ಕೆಲಸ ಮಾಡ್ತಾ ಇರ್ತೀವಿ. ಅದರಿಂದ ಏನಾಗುತ್ತೆ, ನಮ್ಮ ನರ್ವಸ್ ಸಿಸ್ಟಮ್ ಭಾಳ ಆ್ಯಕ್ಟಿವ್ ಆಗುತ್ತೆ. ಅದರಿಂದ ನಮ್ಮ ಆ್ಯಸಿಡ್ ಪ್ರೊಡಕ್ಷನ್ಸ್ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಅಂತ ಏನು ಹೇಳ್ತೀವಿ, ಅಥವಾ ಸ್ಲೀಪ್ಲೆಸ್ನೆಸ್, ನಿದ್ದೆ ಮಾಡ್ದಲ್ಲೇ ಇರ್ತಕ್ಕಂಥದ್ದು, ಇದು ಅದಕ್ಕೆ ನಾವು ಹರಿ ಅಂತ ಹೇಳ್ತೀವಿ. ವರಿ ಅಂತಂದ್ರೂ ಅದೇನೆ. 3ನೇದು ಕರಿ ಅಂದರೆ ಅನ್ಟೈಮ್ಲಿ ಫುಡ್ಡು. ಆಮೇಲೆ ಈ ಸ್ಪೈಸಿ ಫುಡ್ಸು, ತುಂಬ ಆಹಾರ ಪದ್ಧತಿ ನಮ್ಮದೇನು ಈಗ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಆಹಾರ ಪದ್ಧತಿಗಳು ಏನು ಇಲ್ಲಿ ನೋಡ್ತಾ ಇದ್ದೀವಿ ನಾವು. ಇಲ್ಲಿ ಈ ಥರ ಏನು ನಮ್ಮ ಫುಡ್ಡಲ್ಲಿ ಯಾವಾಗಲೂ ನಮ್ಮ ಪ್ಲೇಟಲ್ಲಿ ಈ ಥರ ಕಾಣಿಸ್ತು ಅಂತಂದರೆ 100% ನಮಗೆ ಗ್ಯಾಸ್ಟ್ರಿಕ್ ಬರೋದೆ. ವಾರದಲ್ಲಿ ನಾವು 3-4 ದಿನ ಅಥವಾ 5 ದಿನ ಇದನ್ನೇ ತಿಂತಾ ಇದ್ದೀವಿ ಅಂತಂದರೆ ನಮಗೆ ಆಹಾರ ಪ್ರಾಬ್ಲಮ್ ಬಂದೇ ಬರುತ್ತೆ. ಇದು 3ನೇದು. ಆಮೇಲೆ ಇನ್ನೊಂದು ಕಾಮನ್ ರೀಸನ್ನು ಇದೊಂದು H. ಪೈಲೋರಿ ಅಂತ ಹೇಳ್ತೀವಿ. ಅಂದರೆ ಇದೊಂದು ಸ್ಟಮಕ್ಕಲ್ಲಿ ಒಂದು ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾದಿಂದಾಗಿ ಏನಾಗುತ್ತೆ, ನಮಗೆ ಹೊಟ್ಟೆನಲ್ಲಿ ಹುಣ್ಣಾಗೋದು, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋದು, ಈ ತರ. ಈಗ ಅದೇನು ಬ್ಯಾಕ್ಟೀರಿಯಾ ನೀವು ನೋಡ್ತಾ ಇದ್ದೀರಿ, ಅದು ಹೊಟ್ಟೆಲ್ ಸೇರಿದಾಗ್ಲೂ ಆಗುತ್ತೆ. ಬಟ್ ಬೈ ಅಂಡ್ ಲಾರ್ಜ್ ಏನು, ನಮಗೆ 4 ಥಿಂಗ್ಸ್, ಹರಿ ವರಿ ಕರಿ, H. ಪೈಲೋರಿ, ಮತ್ತೆ ಇನ್ನೊಂದು ಫುಡ್. ಈ 5 ರೈಸನ್ ಇದ್ದವ್ರಿಗೆ ಖಂಡಿತವಾಗಿ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದೇ ಬರುತ್ತೆ. ಡಾಕ್ಟರ್, ಒಂದು ಕರೆ ಇದೆ ಕೆಂಪಯ್ಯ ಬೆಂಗಳೂರಿನಿಂದ. ಕೆಂಪಯ್ಯ ಅವರೇ, ತಮ್ಮ ಪ್ರಶ್ನೆ ಹೇಳಿ. ಹಲೋ. ಹೇಳಿ ಕೆಂಪಯ್ಯ ಅವರೇ. ನಮಸ್ಕಾರ ಸರ್. ನಮಸ್ತೆ ಸರ್, ನನಗೆ ಏನ್ ಪ್ರಾಬ್ಲಮ್ ಅಂದ್ರೆ ಬೆಳಗ್ಗೆ ಹೊತ್ತು ನನಗೆ ಲೂಸ್ ಮೋಷನ್ ಆಗ್ತದೆ. ಓಕೆ. ಆಮೇಲೆ ನೆಕ್ಸ್ಟ್ ಮೋಷನ್ ಟೈಟ್ ಆಗುತ್ತೆ. ಆಮೇಲೆ ಎಗೈನ್ ಒಂದ್ 2-3 ಸಾರಿ ಹೋಗುತ್ತೆ ಸ್ವಲ್ಪನೇ. ಮತ್ತೆ ಎಗೈನ್ ನೈಟ್ ನಿದ್ರೆ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ನಿಮ್ಮ ಏಜ್ ಎಷ್ಟು? ನನಗೆ 63 ಇದೆ ಸರ್. ಶುಗರ್ BP ಏನಿಲ್ಲ? BP ಇದೆ ಸರ್, ಶುಗರ್ ಇಲ್ಲ. ಓಕೆ. ಇದು ಮೇಯ್ನು ಈ ಥರ ಆಗ್ತಾ ಇದೆ ಅಂದರೆ ನಮ್ಮ ಕೋಲಾನಲ್ಲಿ ಇರಿಟೇಬಲ್ ಬೌಲ್ ಅಂತ ಹೇಳ್ತೀವಿ. ಕೋಲಾನ್ ನರಗಳೇನಾದ್ರು ತೊಂದರೆ ಇದ್ದರೆ, ಅಥವಾ 2ನೇ ಸಮಸ್ಯೆ ನಮ್ಮ ದೊಡ್ಡ ಕರಳಲ್ಲಿ ಏನಾದರೂ ಇನ್ಫೆಕ್ಷನ್ನು, ಹುಣ್ಣು, ಅಥವಾ ಕರಳೊಳಗಡೆ ಎಲ್ಲಾದರೂ ನಮಗೆ ಮೈನರ್ ಬ್ಲಾಕೇಜ್ ಬಂದರೂ ಏನಾಗುತ್ತೆ, ಮೋಷನ್ನು ಒಮ್ಮೆ ಗಟ್ಟಿಯಾಗುತ್ತೆ, ಒಂದ್ಸಲ ನೀರಾಗುತ್ತೆ. ಅದರಿಂದ ನೀವು ಸಿಂಪಲ್ಲು ಸ್ಟೂಲ್ ಟೆಸ್ಟ್ ಅಂತ ಹೇಳ್ತೀವಿ, ಅದು ಮಾಡಿಸಿ ಅದರೊಳಗಡೆ ಏನಾದರೂ
ನಮಗೆ ಇನ್ಫೆಕ್ಷನ್ನು ಹುಣ್ಣು ಇತ್ತು ಅಂದರೆ ಮೆಡಿಸಿನ್ಸಲ್ಲಿ ಸರಿ ಮಾಡ್ಬೋದು. ಅದರಲ್ಲಿ ಏನಾದರೂ ಇನ್ಫೆಕ್ಷನ್ನು ಈ ಥರ ಜಾಸ್ತಿ ಕಂಡು ಬಂತು ಅಂದರೆ ಆವಾಗ ನಮ್ಮ ದೊಡ್ಡ ಕರಳನ್ನ ನೋಡ್ತೀವಿ, ಕೊಲೊನೋಸ್ಕೋಪಿ ಅಂತ ಹೇಳ್ತೀವಿ. ಅದು ನಾರ್ಮಲ್ ಇತ್ತು ಅಂದರೆ ಅದಕ್ಕೆ IBS ಅಂತ ಹೇಳ್ತೀವಿ. ಅದನ್ನು ಯೋಗ, ಮೆಡಿಟೇಷನ್, ಡಯಟ್. ಅದರೊಳಗಡೆ ಏನಾದರೂ ಹುಣ್ಣಿತ್ತು ಅಂತಂದರೆ ಅದಕ್ಕೆ ಮೆಡಿಸಿನ್ಸ್ ಇದೆ, ಅದರಿಂದ ಸರಿ ಮಾಡ್ಬೋದು. ಡಾಕ್ಟರ್, ನೀವು ಗ್ಯಾಸ್ಟ್ರೈಟಿಸ್ಗೆ ಕಾರಣಗಳನ್ನ ತುಂಬ ಚೆನ್ನಾಗಿ ಹೇಳಿದ್ರಿ, ಹರಿ ವರಿ ಕರಿ ಅಂತ ಹೇಳಿ. ಇನ್ನು ಈ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ ಗ್ಯಾಸ್ ಒಂದು ಆಮ್ಲ, ಇದು ದೇಹದೊಳಗೆ ಹೇಗೆ ಇದಾಗತ್ತೆ, ಪ್ರೊಡ್ಯೂಸ್ ಆಗತ್ತೆ? ಇದು ಬೇಸಿಕಲಿ ಏನಂದ್ರೆ ಎಲ್ಲರಿಗೂ ನಮ್ಮಲ್ಲಿ ಆಸಿಡ್ ಇದ್ದೇ ಇದೆ. ಅಂದ್ರೆ ನಮ್ಮ ಹೊಟ್ಟೆನಲ್ಲಿ ಪ್ರತಿದಿನ ನಮಗೆ ಆಸಿಡ್ ಇಲ್ಲ ಅಂತಂದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮೇ ಕೆಡುತ್ತೆ. ಏನಂದ್ರೆ ನಮಗೆ 1.5-2 ಲೀಟರ್ ಆಸಿಡ್ ಪ್ರತಿದಿನ ಸೆಕ್ರಿಷನ್ ಆಗಲೇಬೇಕು. ಯಾಕೆಂದ್ರೆ ಅದು ನಮ್ಮ ಆಹಾರ ಒಳಗಡೆ ಹೋದಾಗ ನಮ್ಮ ಆಹಾರದಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಾಸ್ ಇರುತ್ತೆ. ಅದನ್ನೆಲ್ಲ ನಾವು ಅದನ್ನ ಸರಿ ಮಾಡಬೇಕು ಅಂದ್ರೆ ಈ ಆಸಿಡ್ ಬೇಕು, ಡೈಜೆಷನ್ಗೆ ಬೇಕಾಗುತ್ತೆ. ಬಟ್ ಏನಂದ್ರೆ ಇದು ಜಾಸ್ತಿ ಆದಾಗ ಅವಾಗ ಏನಾಗುತ್ತೆ, ಆಸಿಡ್ ಮೇಲಕ್ಕೆ ಬರುತ್ತೆ. ಅವಾಗ ಏನಾಗುತ್ತೆ, ನಮ್ಗೆ ಎದೆ ಉರಿ ಬರುತ್ತೆ. ಅದಕ್ಕೆ ಒಂದು ರೀಸನ್ನು ಈಗ ಈ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇದು ನಮ್ಮ ಅನ್ನನಾಳ. ಅನ್ನನಾಳದಲ್ಲಿ ಈ ಭಾಗ, ಅನ್ನನಾಳ ಮತ್ತೆ ಹೊಟ್ಟೆ ಭಾಗ ಏನಾದರೂ ಲೂಸ್ ಆಯ್ತು ಅಂತಂದ್ರೆ ಅವಾಗ ಏನಾಗುತ್ತೆ, ಆಸಿಡ್ ಎದೆಗೆ ಹೋಗುತ್ತೆ. ಅವಾಗ ಎದೆ ಉರಿ, ಗಂಟ್ಲು ನೋವು, ಕೆಮ್ಮು ಇದು ಶುರು ಆಗುತ್ತೆ. ಇದು ಆಸಿಡ್ ಜಾಸ್ತಿ ಆಗೋದ್ರಿಂದ ಮತ್ತೆ ಅನ್ನನಾಳ ಲೂಸ್ ಆಗೋದ್ರಿಂದ ಇದಕ್ಕೆ ನಾವು ಹಯಾಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಅಂದ್ರೆ ಅನ್ನನಾಳ ಲೂಸ್ ಆಗ್ತಕ್ಕಂಥದ್ದು. ಈ ಅನ್ನನಾಳ ಲೂಸ್ ಆದ್ರೆ ನಮಗೆ ಎದೆ ಉರಿ, ಹುಳಿ ತೇಗು ಮತ್ತೆ ಕೆಮ್ಮು ಬರುತ್ತೆ. ಇದು ಹಯಾಟಲ್ ಹರ್ನಿಯಾ ಪ್ರಾಬ್ಲಮ್ ಇಂದ ಆಗುತ್ತೆ. ಡಾಕ್ಟರ್, ಮತ್ತೊಂದು ಕರೆ ಇದೆ, ಮಲ್ಲೇಶ್ ಯಾದವಗಿರಿಯಿಂದ. ಮಲ್ಲೇಶ್ ಅವರೇ, ತಮ್ಮ ಪ್ರಶ್ನೆ ಹೇಳಿ. ಸರ್ ನಮಸ್ಕಾರ ಸರ್. ನಮಸ್ತೆ ಮಲ್ಲೇಶ್. ಸರ್ ನಾವು ಕೊಲೊನೋಸ್ಕೋಪಿ ಮಾಡಿಸ್ತೀವಿ. ಓಕೆ. ನಾರ್ಮಲ್ ರಿಪೋರ್ಟ್ ಬಂದಿದ್ರಿ. ಓಕೆ. ಆದ್ರೂ ಊಟ ಮಾಡಿದ್ರೆ ಹುಳಿ ಇಲ್ಲ, ಇದಕ್ಕೆ ಮಲ್ಲೇಶ್ ಇದಕ್ಕೆ ಕೊಲೊನೋಸ್ಕೋಪಿ ಅವಶ್ಯಕತೆ ಇಲ್ಲ. ಹುಳಿ ತೇಗ್ ಬರ್ತಾ ಇದೆ ಅಂತಂದ್ರೆ ಅದು ನಮಗೆ ಅನ್ನನಾಳ ಅಥವಾ ಜಠರದ ಸಮಸ್ಯೆ. ಕೊಲೊನೋಸ್ಕೋಪಿ ಮಾಡೋದು ನಾವು ಯೂಶುವಲ್ ಆಗಿ ದೊಡ್ಡ ಕರಳಿನ ಸಮಸ್ಯೆ, ನಿಮಗೆ ಮಲಬದ್ಧತೆ ಅಥವಾ ಬೇದಿ ಇದ್ರೆ. ಇದು ಅನ್ನನಾಳದಲ್ಲಿ ನಿಮಗೆ ಹುಳಿ ತೇಗ್ ಬರ್ತಾ ಇದೆ ಅಂದರೆ, ನಾನು ಇವಾಗ ತೋರಿಸ್ತಾ ಇದ್ನಲ್ಲ ಫೋಟೋದಲ್ಲಿ, ಅನ್ನನಾಳದ ವಾಲ್ವ್ ಲೂಸ್ ಆಯಿತು ಅಂತಂದರೆ ಏನಾಗುತ್ತೆ, ಆ್ಯಸಿಡ್ ನಿಮಗೆ ಮೇಲೆ ಬರುತ್ತೆ. ಈಗ ಈ ಪಿಕ್ಚರ್ ನೋಡಿ, ಅದ್ರಲ್ಲಿ ಕಾಣಿಸುತ್ತೆ. ಆ ಥರ ಸಮಸ್ಯೆ ಇರ್ಬೋದು. ಇದಕ್ಕೆ ಯೂಶುವಲ್ ಆಗಿ ನೀವು ಗ್ಯಾಸ್ಟ್ರಿಕ್ ಮೆಡಿಸಿನ್ 2 ವಾರ ತೊಗೊಂಡು, ನಾನೇನು ಆಹಾರ ಪದ್ಧತಿ ಹೇಳಿದೆ ಮೊದಲು, ಅದನ್ನು ಫಾಲೋ ಮಾಡಿದ್ರೆ ಯೂಶುವಲ್ ಆಗಿ ಕಡಿಮೆ ಆಗುತ್ತೆ. ಕಡಿಮೆ ಆಗಲಿಲ್ಲ ಅಂತಂದರೆ ಆಗ ಅದಕ್ಕೆ ಕೊಲೊನೋಸ್ಕೋಪಿ ಅಲ್ಲ, ಎಂಡೋಸ್ಕೋಪಿ ಅಂತ ಮಾಡಿ ನಿಮ್ಮ ಅನ್ನನಾಳದ ವಾಲ್ವ್ ಲೂಸ್ ಆಗಿದೆಯಾ ನೋಡಬೇಕು. ವಾಲ್ವ್ ಲೂಸ್ ಆಗಿದ್ರೆ ಅದಕ್ಕೆ ಯೂಶುವಲ್ ಆಗಿ 2 ರಿಂದ 3 ತಿಂಗಳು ಮೆಡಿಸಿನ್ ಕೊಟ್ಟು ಅದಾದಮೇಲೆ ಲೈಫ್ ಸ್ಟೈಲ್ನ ನಾವು ಸರಿ ಮಾಡ್ಕೋಬೇಕು. ಅದು ಮಾಡೋದ್ರಿಂದ ಸರಿ ಆಗುತ್ತೆ. ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟರ್, ಇನ್ನು ಈ ಗ್ಯಾಸ್ ತೊಂದರೆ ಇರೋರಿಗೆ ಯಾವ ರೀತಿಯ ಚಿಕಿತ್ಸೆಯನ್ನು ನೀಡ್ತೀರಾ, ಅಥವಾ ಅದಕ್ಕೂ ಮೊದಲು ಯಾವ ರೀತಿಯ ಪರೀಕ್ಷೆಗಳನ್ನು ಮಾಡಿ ಇದನ್ನು ಖಚಿತಪಡಿಸ್ಕೊಳ್ಬೇಕು? ಇದರಲ್ಲೂ ಸೇಮ್ ರೂಲ್, ನಾವೇನು ಮಲಬದ್ಧತೆಗೆ ಏನು ರೂಲ್ ಇದೆಯೋ ಅದೇ ಅಪ್ಲೈ ಆಗುತ್ತೆ. 25-30 ವರ್ಷ ಇದೆ ಅಂತಂದ್ರೆ ಯೂಶಲಿ ಪ್ರಾಬ್ಲಮ್ಸ್ ಅವ್ರಿಗೆ ಮೇಜರ್ ಪ್ರಾಬ್ಲಮ್ಸ್ ಇರೋದಿಲ್ಲ. ಅಂಥವ್ರಿಗೆ ನಾವೇನು ಮಾಡ್ತೀವಿ, ಲೈಫ್ ಸ್ಟೈಲ್ ಅಂತಂದ್ರೆ ಎದ್ದು ಕೂಡಲೇ 1 ಲೀಟರ್ ವಾರ್ಮ್ ವಾಟರ್, ಬ್ರೇಕ್ಫಾಸ್ಟ್ ಲಂಚ್ ಗ್ಯಾಪ್ 7 ಅವರ್ಸ್ ಇಟ್ಕೊಳ್ಳೋದು, ಮತ್ತು ಡಿನ್ನರ್ ಆದಷ್ಟು 7 ಗಂಟೆ ಒಳಗಡೆ ಸೇವನೆ ಮಾಡ್ತಕ್ಕಂಥದ್ದು, ಅರ್ಧ ಗಂಟೆ ವಾಕಿಂಗ್. ಇದು ಲೈಫ್ ಸ್ಟೈಲ್ ಮಾಡಲೇಬೇಕು. ಇದನ್ನ ನಾನು ರಿಪೀಟೆಡ್ ಆಗಿ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ಎಲ್ಲರೂ ಇದನ್ನ ಮಾಡಬೇಕು. ಇದನ್ನ ಮಾಡಿಯೂ ಅದಾದ್ಮೇಲೂ ಸರಿ ಆಗಲಿಲ್ಲ ಅಂತಂದ್ರೆ ಯೂಶುವಲ್ ಆಗಿ ನಾವು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ನ 2 ರಿಂದ 3 ವಾರ ಕೊಡ್ತೀವಿ. 2 ರಿಂದ 3 ವಾರ ನಾವು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ಕೊಟ್ಟೂ ಸರಿ ಆಗಲಿಲ್ಲ ಅಂತಂದಾಗ ನಾವು ಇದನ್ನ ಎಂಡೋಸ್ಕೋಪಿ ಅಂತ ಹೇಳ್ತೀವಿ. ಈ ಚಿತ್ರ ನಾನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಮಗೆ ಬೇಸಿಕಲಿ 3-4 ತೊಂದರೆಗಳು ಗೊತ್ತಾಗುತ್ತೆ. ಒಂದು, ಅನ್ನನಾಳ ಲೂಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಅದರಿಂದ ಏನಾಗುತ್ತೆ, ಆಸಿಡ್ ಮೇಲೆ ಬರ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. 2ನೇದು, ಹೊಟ್ಟೆನಲ್ಲಿ ಅಲ್ಸರ್ ಇದೆ ಅಂತ ಗೊತ್ತಾಗುತ್ತೆ. ಅದಿದ್ರೆ ನಾವು ಮೆಡಿಸಿನ್ಸ್ ಕೊಡ್ತೀವಿ. 3ನೇದು, ನಾನು ಅವಾಗಲೇ ಹೇಳಿದೆ, ಹರಿ ವರಿ ಕರಿ H. ಪೈಲೋರಿ ಅಂತ. H. ಪೈಲೋರಿ ಅಂತ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಅದನ್ನ ನಾವು ಎಂಡೋಸ್ಕೋಪಿ ಮೂಲಕ ಬಯಾಪ್ಸಿ ತಗೋತೀವಿ. ಅದೇನಾದ್ರೂ ಪಾಸಿಟಿವ್ ಬಂತು ಅಂದ್ರೆ 2 ವಾರ ನಾವು ಅದಕ್ಕೊಂದು ಮೆಡಿಸಿನ್ ಕೊಡ್ತೀವಿ, ಅದು ಸರಿ ಆಗುತ್ತೆ. ಇದು ಮೊದಲನೇ ಟೆಸ್ಟ್. 2ನೇ ಟೆಸ್ಟ್ ನಮಗೆ ಕೆಲವೊಮ್ಮೆ ಗಾಲ್ ಬ್ಯಾಡರ್ ಸಮಸ್ಯೆ ಇರ್ಬೋದು, ಲಿವರ್ ಸಮಸ್ಯೆ ಇರ್ಬೋದು. ಆ ಥರ ಇತ್ತು ಅಂತಂದ್ರೆ ಯೂಶುವಲ್ ಆಗಿ ನಾವೇನು ಒಂದು ಎಂಡೋಸ್ಕೋಪಿ, 2ನೇದು ಅಲ್ಟ್ರಾಸೌಂಡ್ ಸ್ಕ್ಯಾನು, ಕೆಲವೊಮ್ಮೆ ಶುಗರು ಮತ್ತು ಥೈರಾಯ್ಡ್ನು ನಾವು ಚೆಕ್ ಮಾಡ್ಕೋಬೇಕು. ಯಾಕೆಂದರೆ ಕೆಲವು ಸಲ ಶುಗರ್ ಸ್ಟಾರ್ಟ್ ಆಗಿರುತ್ತೆ, ಅದರಿಂದ ನಮ್ಗೆ ಗ್ಯಾಸು, ಬ್ಲೋಟಿಂಗ್ ಆಗ್ತಾ ಇರುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ, ಅದರಿಂದ ಆಗುತ್ತೆ. ಅದರಿಂದ ಬ್ಲಡ್ ರಿಪೋರ್ಟು, ಎಂಡೋಸ್ಕೋಪಿ ಮತ್ತು ಅಲ್ಟ್ರಾಸೌಂಡ್, ಈ 3 ಟೆಸ್ಟ್ಗಳನ್ನ ಯೂಶುವಲ್ ಆಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವ್ರಿಗೆ, ಎಸ್ಪೆಷಲಿ ಅಂದರೆ ನಾವು ಮೆಡಿಸಿನ್ಸ್ ಟ್ರೈ ಮಾಡಾದ್ಮೇಲೆ, 50 ವರ್ಷದ ಮೇಲಿದ್ದಾರೆ, ಅವ್ರಿಗೆ ಸಡನ್ ಆಗಿ ಗ್ಯಾಸ್ಟ್ರಿಕ್ ಬಂದಿದೆ, ತೂಕ ಕಡಿಮೆ ಆಗ್ತಾ ಇದೆ, ಅವ್ರದ್ದು ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಇದೆ, ಆಮೇಲೆ ವಾಂತಿ ಆಗ್ತಾ ಇದೆ, ಇದೆಲ್ಲ ಕೆಟ್ಟ ಸಮಸ್ಯೆಗಳು. ಯಾಕೆಂದ್ರೆ ಇವನ್ 45-50 ವರ್ಷ ಆದ್ಮೇಲೆ ನಮ್ಮ ತೂಕ ಕಡಿಮೆ ಆಗೋದು, ಬ್ಲಡ್ ಕಡಿಮೆ ಆಗೋದು, ಹಿಮೋಗ್ಲೋಬಿನ್ ಕಡಿಮೆ ಆಗೋದು, ಈ ತರ ಸಮಸ್ಯೆ ಇದ್ರೆ ಅಲ್ಸರ್ ಇರ್ಬೋದು, ರೇರ್ಲಿ ಕ್ಯಾನ್ಸರ್ ಇರ್ಬೋದು. ಅದರಿಂದ 50 ವರ್ಷ ಆದ್ಮೇಲೆ, ಎಸ್ಪೆಷಲಿ ಯಾರು ಸ್ಮೋಕ್ ಮಾಡ್ತಾ ಇದ್ದಾರೆ, ಯಾರು ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ, ಯಾರಿಗೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕ್ಯಾನ್ಸರ್ಸ್ ಇದೆ, ಅಂಥವ್ರು ಕೇರ್ಫುಲ್ ಆಗಿರ್ಬೇಕು.
ಅಂಥವ್ರಿಗೆ ಕ್ವಿಕ್ ಆಗಿ ಎಂಡೋಸ್ಕೋಪಿ ಮಾಡ್ಕೋಬೇಕು, ಒಳಗಡೆ ಅಲ್ಸರು ಟ್ಯೂಮರ್ ಏನಾರು ಇದೆಯಾ ನೋಡ್ಕೋಬೇಕು. ಡಾಕ್ಟರ್, ಮತ್ತೊಂದು ಕರೆ ಇದೆ. ಪದ್ಮಾ ಅವರು ಬೆಂಗಳೂರಿಂದ. ಪದ್ಮಾ ಅವರೇ ತಮ್ಮ ಪ್ರಶ್ನೆ ಹೇಳಿ. ನಮಸ್ತೆ ಡಾಕ್ಟರ್. ಹಾ ನಮಸ್ತೆ ಅಮ್ಮ. ಸರ್, ನನಗೆ ಒಂದೊಂದು 3 ತಿಂಗಳಿಗೆ ಒಂದ್ಸತಿ ಡೈಜೆಷನ್ ತಿಂದಿದ್ ಡೈಜೆಷನ್ ಆಗಲ್ಲ, ಒಂಥರ ಫುಲ್ ನೈಟ್ ಎಲ್ಲ ಹೊಟ್ಟೆ ನೋವು ಬರುತ್ತೆ, ಆಮೇಲೆ ವಾಂತಿ ಆಗೋವರೆಗೂ ಇದಾಗಲ್ಲ. ಮತ್ತೆ ಇದು ಆಗ್ತಾ ಇರುತ್ತೆ, ಗಟ್ರಿನೂ ಆಗ್ತಾ ಇರುತ್ತೆ, ಮತ್ತೆ ವಾಂತಿನೂ ಬರ್ತಾ ಇರುತ್ತೆ. ಒಂದೊಂದ್ಸತಿ ಫುಡ್ ಯಾವ ತಿಂದ್ರೆ ಹಂಗಾಗುತ್ತೆ ಅಂತ ಒಂದ್ಸತಿ ಗೊತ್ತೇ. ಒಂದ್ಸತಿ ತಿಂದಿರ್ತೀನಿ, ಆದಾಗ ಆಚೆ ಫುಡ್ ಆಗಲ್ಲ, ಒಂದ್ಸತಿ ತಿಂದಾಗ ಹಂಗಾಗ್ಬಿಡುತ್ತೆ. ನಿಮಗೆ ಶುಗರು ಥೈರಾಯ್ಡ್ ಏನಾದರೂ ಇದೆಯಾ? ಇಲ್ಲ, ಏನೂ ಇಲ್ಲ. ಇದು ಈ ಥರ ಆಗ್ತಾ ಇದೆ ಅಂದರೆ, ಒಂದು ನಮ್ಮ ಸಣ್ಣ ಕರಳಿನಲ್ಲಿ ಇನ್ಫೆಕ್ಷನ್ಸ್ ಇದ್ದರೆ, ಒಂದು ಅಂದರೆ ನಮ್ಮ ಸಣ್ಣ ಕರಳಿನಲ್ಲಿ ನಾವು ಗುಡ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ, ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಈ ಗುಡ್ ಬ್ಯಾಕ್ಟೀರಿಯಾಸ್ ಕಡಿಮೆ ಆದರೆ ಅದಕ್ಕೆ ನಾವು ಇಂಟೆಸ್ಟೈನಲ್ಲಿ ಇನ್ಫೆಕ್ಷನ್ ಆಯಿತು ಅಂತ ಹೇಳ್ತೀವಿ, ಅದಕ್ಕೆ ಈ ಸಿಬೋ ಅಂತ ಹೇಳ್ತೀವಿ, ಅದು ಒಂದು ಕಾರಣ. ಅಥವಾ ಸಣ್ಣ ಕರಳಿನಲ್ಲೇ ಏನಾಗಿರುತ್ತೆ, ನಮ್ಮ ಕರಳು ಎಲ್ಲಾದರೂ ಸ್ವಲ್ಪ ಶ್ರಿಂಕೇಜ್ ಇತ್ತು ಅಂತಂದ್ರೂ ಏನಾಗುತ್ತೆ, ನಮಗೆ ಆ ಜಾಗದಲ್ಲಿ ಕೆಲವೊಮ್ಮೆ ಫುಡ್ ಬ್ಲಾಕ್ ಆಗಿ ವಾಂತಿ ಆಗುತ್ತೆ, ಬೇದಿ ಆಗುತ್ತೆ, ಆಮೇಲೆ ಅದರಷ್ಟು ಕಡೆ ಕಡಿಮೆ ಆಗ್ತಾ ಇರುತ್ತೆ. ಇದಕ್ಕೆ ನಾವು ಸಣ್ಣ ಕರಳಿನ ಮೈನರ್ ಬ್ಲಾಕ್ ಅಂತ ಹೇಳ್ತೀವಿ. ಈ ಥರ ಒಂದು ಇನ್ಫೆಕ್ಷನ್ ಇರ್ಬೋದು, ಅಥವಾ ಸಣ್ಣ ಕರಳಲ್ಲಿ ಎಲ್ಲಾದರೂ ಸಣ್ಣದಾಗಿ ಬ್ಲಾಕ್ ಇರ್ಬೋದು. ಮೇಜರ್ ಬ್ಲಾಕ್ ಇದ್ದಿದ್ರೆ ನಿಮ್ಗೆ ಇಷ್ಟೊತ್ತಿಗೆ ಆಲ್ರೆಡಿ ಭಾಳ ಹೊಟ್ಟೆ ನೋವು ಬರಬೇಕಾಗಿತ್ತು. ಈ ಎರಡು ಕರೆಕ್ಟ್ ಆಗಿಲ್ಲ ಅಂತಂದ್ರೂ ಈ ತರ ಸಮಸ್ಯೆಗಳು ಬರುತ್ತೆ. ನಾನು ಅದಕ್ಕೆ ನಿಮ್ಗೆ ಅವಾಗಲೇ ಡಯಟ್ ಏನು ಹೇಳಿದೆ ಅದನ್ನ ಫಾಲೋ ಮಾಡ್ಬೇಕು ನೀವು. ಅದು ಫಾಲೋ ಮಾಡೋದ್ರಿಂದ ಈ ತರ ಅಂದ್ರೆ ನಮ್ಮ ಫುಡ್ ಇಂದ ಆಗ್ತಾ ಇದೆ ಅಂದ್ರೆ ಅದು ಸರಿ ಆಗುತ್ತೆ. ಹಂಗಾದ್ರೆ ನಿಮಗೆ ಮೋಸ್ಟ್ ಲೈಕ್ಲಿ ಇದು ಇರಿಟೇಬಲ್ ಬೌಲ್ ಅಥವಾ ಇಂಟೆಸ್ಟೈನಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಎಂಡೋಸ್ಕೋಪಿ ಮತ್ತೆ ಸಿಟಿ ಸ್ಕ್ಯಾನ್ ಎರಡೂ ನಾರ್ಮಲ್ ಇದೆ ಅಂದ್ರೆ ಅಪಾಯವಾಗತಕ್ಕಂಥ ಯಾವುದೇ ಕಾಯಿಲೆ ಇಲ್ಲ ನಿಮಗೆ. IBS ಅಂತ ಹೇಳ್ತೀವಿ. ಅಥವಾ ಎರಡನೇದು ನಿಮ್ಮ ಇಂಟೆಸ್ಟೈನಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಕಡಿಮೆ ಆಗಿರುತ್ತೆ. ನೀವು ಆದಷ್ಟು ಮಜ್ಜಿಗೆ ಮೊಸರು ಜಾಸ್ತಿ ತಗೋಬೇಕು. ಗ್ಯಾಸ್ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು ಈ ಆಲೂಗಡ್ಡೆ ಈ ಥರದ್ದು ಅದನ್ನು ಕಡಿಮೆ ಮಾಡಿ. ಅಂದರೆ ನಾವು ಹೈ ಫುಡ್ ಮ್ಯಾಪ್ ಅಂತ ಹೇಳ್ತೀವಿ, ಆ ಥರದನ್ನ ಕಡಿಮೆ ಮಾಡಬೇಕಾಗುತ್ತೆ. ಇನ್ನು ಡಾಕ್ಟರ್, ಈ ಗ್ಯಾಸ್ಟ್ರಿಕ್ ಬಗ್ಗೆ ಚಿಕಿತ್ಸಾ ಕ್ರಮವನ್ನು ತಾವು ಹೇಳ್ತಾ ಇದ್ರಿ. ಈ ಚಿಕಿತ್ಸೆ ಹೇಳುವಾಗ ಇದು ನೀವೊಂದು ಪ್ರೋಬಯೋಟಿಕ್ಸ್ ಈಗ ತಾನೇ ಹೇಳ್ತಾ ಇದ್ರಿ ಪೇಷಂಟ್ಗೂ ಸಹ ಹೇಗೆ ಒಳ್ಳೆ ಬ್ಯಾಕ್ಟೀರಿಯನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತ. ಇದು ನಮ್ಮ ಸಾಮಾನ್ಯವಾಗಿ ನಾವು ತಿನ್ನುವಂಥ ಪದಾರ್ಥಗಳಲ್ಲೇ ಈ ಪ್ರೋಬಯೋಟಿಕ್ ಅಂಶ ಇರುತ್ತಾ ಅಥವಾ ಇದನ್ನ ಹೊರಗಿನಿಂದಲೇ ತಗೊಳ್ಬೇಕಾಗತ್ತಾ? ಅಂದರೆ ಯೂಶುವಲ್ ಆಗಿ ನಮಗೆ ಆರ್ಟಿಫಿಷಿಯಲ್ ಆಗಿ ಯಾವುದೇ ಫುಡ್ ಬೇಕಾಗಿಲ್ಲ. ಅಂದ್ರೆ ನಾವು ಕರೆಕ್ಟ್ ಆಗಿ ಮಜ್ಜಿಗೆ ಮೊಸರು ಇದನ್ನ ಚೆನ್ನಾಗಿ ತಗೊಂಡ್ವಿ ಅಂತಂದ್ರೆ ಅದರಲ್ಲೇ ಸಾಕಷ್ಟು ಪ್ರೋಬಯೋಟಿಕ್ಸ್ ಇದೆ ನಮಗೆ. ಆಮೇಲೆ ತರಕಾರಿಗಳು, ಹಣ್ಣುಗಳು. ಬಟ್ ಅನ್ಫಾರ್ಚುನೇಟ್ಲಿ ನಾವೇನ್ ಮಾಡ್ತಾ ಇದೀವಿ, ಅದನ್ನೆಲ್ಲ ಬಿಟ್ಟು ನಾವು ಬೇರೆ ಆಹಾರನೇ ತಗೋತೀವಿ. ಈಗ ಇದನ್ನ ನಮ್ಮ ಡಯಟ್ ಅಲ್ಲಿ ಇದೇನ್ ಪಿಕ್ಚರ್ ಇದೆ ಇದನ್ನ ನಾವು ಜಾಸ್ತಿ ಮನೇಲಿ ತರ್ತಾ ಇದೀವಿ ಅಂತಂದ್ರೆ ನೀವು ಗ್ಯಾಸ್ಟ್ರಾಂಟಾಲಜಿಸ್ಟ್ ಹತ್ರ ಬರಲ್ಲ. ಇದು ಇಲ್ಲ ಅಂತಂದ್ರೆ ನಮಗೆ 100% ಕಾಯಿಲೆ ಬರುತ್ತೆ. ಇದ್ರಲ್ಲಿ ನಮ್ಮ ಊಟದಲ್ಲಿ ಯಾವಾಗ್ಲೂ ನಮ್ಮ ಪ್ಲೇಟ್ ನೋಡಿದ್ರೆ ಹಣ್ಣು ತರಕಾರಿ ಇದು ಸಾಕಷ್ಟು ಕಾಣ್ಬೇಕು ನಮಗೆ. ಅದಿಲ್ಲ ಅಂತಂದ್ರೆ ತೊಂದರೆ ಬರ್ತಕ್ಕಂಥದ್ದು ಸಾಮಾನ್ಯ. ಡಾಕ್ಟರ್, ಮತ್ತೊಂದು ಕರೆ ಇದೆ. ಮಲ್ಲೇಶ್ ಅವರು ರಾಯಚೂರಿಂದ. ಮಲ್ಲೇಶ್ ಅವರೇ ತಮ್ಮ ಪ್ರಶ್ನೆ ಹೇಳಿ. ಹಲೋ ಸರ್. ನಮಸ್ತೆ ಮಲ್ಲೇಶ್, ಹೇಳಿ ಸರ್. ನಮ್ಗೆ ಎಂಡೋಸ್ಕೋಪ್ ಅನ್ನೋದು ಇದು ಗ್ಯಾಸ್ಟ್ರಿಕ್ ಉಳಿಯ ಒಂದು ದಿನ ಪ್ರತಿದಿನ ಗ್ಯಾಸ್ಟ್ರಿಕ್ ಆಗಿದೆ. ಓಕೆ, ಗ್ಯಾಸ್ಟ್ರಿಕ್ ಅಂದ್ರೆ ಎದೆ ಉರಿ ಆಗ್ತಾ ಇದೆಯಾ ಅಥವಾ ಹುಳಿತಾಗ ಬರುತ್ತಾ ಅಥವಾ ಹೊಟ್ಟೆ ಉಬ್ಬರ ಬರುತ್ತಾ? ಹೊಟ್ಟೆ ಉಬ್ಬರ ಬರುತ್ತೆ ಸರ್, ಒಟ್ಟ ಉಂಡದ್ದು ಜೀರ್ಣ ಆಗಲ್ಲ ಸರಿಯಾಗಿ. ಇದು ಯೂಶುವಲ್ ಆಗಿ ಈ ತರ ಆಗ್ತಾ ಇದೆ ಅಂತಂದ್ರೆ ನಿಮ್ಮ ಅನ್ನನಾಳದಲ್ಲಿ ಏನಾದರೂ ಅನ್ನನಾಳದ ವಾಲ್ವ್ ಇರುತ್ತೆ, ಅದು ಕೆಲವೊಮ್ಮೆ ತೊಂದರೆ ಇದ್ರೆ, ಅಥವಾ ಹೊಟ್ಟೆ ಒಳಗಡೆನೆ ನಮಗೆ ಕೆಲವೊಮ್ಮೆ ಬ್ಯಾಕ್ಟೀರಿಯಾ ಇರುತ್ತೆ. ಅದೆರಡು ನಾರ್ಮಲ್ ಇದೆ ಅಂತಂದ್ರೆ ನಮ್ಮ ಸಣ್ಣ ಕರಳಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ನೋಡ್ತೀವಿ. ಅದಕ್ಕೆ ಸಣ್ಣ ಕರಳಲ್ಲಿ ನಮಗೆ ಗುಡ್ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತೀವಿ. ಅದು ಕಡಿಮೆ ಆದರೂ ಏನಾಗುತ್ತೆ, ಹೊಟ್ಟೆ ಉಬ್ಬರ ಆಗೋದು, ತೇಗ್ ಬರೋದು, ಆಮೇಲೆ ಕೆಳಗಡೆಯಿಂದ ಗ್ಯಾಸಸ್ ಪಾಸ್ ಆಗೋದು, ಈ ಥರ ಆಗ್ತಾ ಇರುತ್ತೆ. ಈ ಒಂದು ಎರಡರಲ್ಲಿ ಸಮಸ್ಯೆ ಇರ್ಬೋದು. ಅದಲ್ದಲೇ ನೀವು ಒಂದ್ಸಲ ಥೈರಾಯ್ಡ್ ಮತ್ತು ಶುಗರ್ನು ಚೆಕ್ ಮಾಡ್ಕೊಳ್ಳಿ. ಕೆಲವೊಮ್ಮೆ ಅದು ವೇರಿಯೇಷನ್ ಇದ್ರೂ ನಮಗೆ ಈ ಥರ ಹೊಟ್ಟೆ ಉಬ್ಬರ, ಡೈಜೆಷನ್ ವೀಕ್ ಆಗುತ್ತೆ. ಡಾಕ್ಟರ್, ಇನ್ನು ಗ್ಯಾಸ್ಟ್ರಿಕ್ ತೊಂದರೆ ಇರೋರು ಸುಮಾರು ಜನ ಹೇಳ್ತಾರೆ ಹಾಲು ಕುಡಿಯೋದ್ರಿಂದ ಅದು ಬಹಳಷ್ಟು ಅವರಿಗೆ ನೆಮ್ಮದಿಯನ್ನು ಕೊಡುತ್ತೆ, ಸ್ವಲ್ಪ ಮಟ್ಟಿಗೆ ನೋವನ್ನು ಕಡಿಮೆ ಮಾಡುತ್ತೆ ಅಂತ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅಂದರೆ ಹಾಲು ಯೂಶಲಿ 20 ವರ್ಷಕ್ಕಿಂತ ಮೇಲೆ ನೋರಿಗೆ ಭಾಳ ಹಾಲು ಸೇವನೆ ಮಾಡಿದ್ರು ತೊಂದರೆ. ಯಾಕೆಂದರೆ 20 ವರ್ಷದ ತನಕ ಹಾಲು ಡೆಫಿನೆಟ್ಲಿ ಬೇಕು, ಯಾಕೆಂದ್ರೆ ನಮ್ಗೆ ಕ್ಯಾಲ್ಸಿಯಂ ಬೇಕಾಗುತ್ತೆ. ಅದರಿಂದಾಗಿ ಹಾಲು ಸೇವನೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಬಟ್ 20 ವರ್ಷ ಆದಮೇಲೆ ನಾವು ದಿನ 2 ಗ್ಲಾಸು 3 ಗ್ಲಾಸ್ 4 ಗ್ಲಾಸ್ ಹಾಲು ಕುಡಿದ್ರೆ ಅದರಿಂದನೇ ಕೆಲವರಿಗೆ ಹೊಟ್ಟೆ ಉಬ್ಬರ, ತೇಗು, ಗ್ಯಾಸು ಮತ್ತು ಲೂಸ್ ಮೋಷನ್ಸ್ ಆಗುತ್ತೆ. ಅದಕ್ಕೆ ನಾವು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ. ಬಟ್ ಡೆಫಿನೆಟ್ಲಿ ಇವಾಗ ಹಾಲಾಗಲಿ ಮಜ್ಜಿಗೆ ಆಗಲಿ ಕುಡಿದಾಗ ಏನಾಗುತ್ತೆ, ನಮ್ಮ ಅನ್ನನಾಳ ಜಠರದ ಚರ್ಮದ ಮೇಲೆ ಹಾಲು ಅಥವಾ ಮಜ್ಜಿಗೆ ಸೇವನೆ ಮಾಡಿದಾಗ ಅದು ನಮಗೆ ಸ್ವಲ್ಪ ಕಂಫರ್ಟ್ ಫೀಲ್ ಬಂದೇ ಬರುತ್ತೆ. ಯಾಕೆ ಅಂತಂದರೆ ಅದು ಬಿಕಾಸ್ ಆಫ್ ದ ಕೋಲ್ಡ್ನೆಸ್, ಆ ನೇಚರ್, ಅದರಿಂದಾಗಿ. ಬಟ್ ಏನಂತಂದರೆ ಹಾಲು ಒಳ್ಳೆಯದೇ. ಬಟ್ ಏನಂತಂದರೆ
ಯೂಶಲ್ ಆಗಿ ನಿಮಗೆ ಹಾಲು ಕುಡಿದಾಗ ಬೇದಿ, ಹೊಟ್ಟೆ ಉಬ್ಬರ, ಗ್ಯಾಸು ಭಾಳ ಆಗ್ತಾ ಇದೆ ಅಂತಂದ್ರೆ 20 ವರ್ಷದ ಮೇಲ್ನವರು ಅದನ್ನ ಅರ್ಧ ಗ್ಲಾಸ್ ಬೆಳಗ್ಗೆ ಸಾಯಂಕಾಲ ತಗೋಬಹುದು. 2-3 ಗ್ಲಾಸ್ ತಗೊಳ್ಳೋದ್ರಿಂದ ತೊಂದರೆ ಆಗುತ್ತೆ. ಅದೇನು ತೊಂದರೆ ಇಲ್ಲ ಅನ್ನೋರು ತಗೋಬಹುದು. ಯಾಕೆಂತಂದ್ರೆ ಕೆಲವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋದಿಲ್ಲ, ಅಂತವ್ರು ತಗೋಬಹುದು. ಬಟ್ ಬೈ ಅಂಡ್ ಲಾರ್ಜ್ 65 to 70% ಜನಕ್ಕೆ ನಾವು ಹಾಲು ಜಾಸ್ತಿ ತಗೊಳ್ಳೋದಾಗ ಗ್ಯಾಸು ಮತ್ತೆ ಲೂಸ್ ಮೋಷನ್ಸ್ ಮತ್ತೆ ಹೊಟ್ಟೆಲ್ ಸೌಂಡ್ ಬರೋದಾಗುತ್ತೆ. ಅದರಿಂದ ಅದನ್ನ ನಾವೇನ್ ಮಾಡ್ಬೇಕು, ಮಜ್ಜಿಗೆ ಅಥವಾ ಮೊಸರು ತಗೊಳ್ಳೋದ್ರಿಂದ ಅದನ್ನ ಅವಾಯ್ಡ್ ಮಾಡ್ಬೋದು. ಡಾಕ್ಟರ್, ಮತ್ತೊಂದು ಕರೆ ಇದೆ. ವೆಂಕಟೇಶ್ ಅವರು ಬೆಂಗಳೂರಿಂದ. ವೆಂಕಟೇಶ್ ಅವರೇ ಹೇಳಿ. ನಮಸ್ತೆ ವೆಂಕಟೇಶ್, ಹೇಳಿ. ನಮಸ್ತೆ ಸರ್. ನನಗೆ ಊಟ ತಿಂದ್ರೆ ಸ್ವಲ್ಪ ಎದೆ ಮೇಲೆ ಇದ್ದಂಗಿರುತ್ತೆ. ಓಕೆ. ಮತ್ತೆ ಬೆಳಿಗ್ಗೆ ನಾನು ಡೈಲಿ ಫಸ್ಟ್ ಸರಿ ಮೋಷನ್ ಹೋದ್ರೆ ಗಟ್ಟಿ ಆಗುತ್ತೆ. ಓಕೆ. ಮತ್ತೆ 2 ಸಲ ಹೋದ್ರೆ ಲೂಸ್ ಬೇದಿ ತರ ಆಗುತ್ತೆ ಸರ್. ಶುಗರ್ BP ಏನಾದ್ರು ಇದೆಯಾ? BP ಇದೆ ಸರ್, ಶುಗರ್ ಇಲ್ಲ. ಓಕೆ. ಒಂದು BP ಮಾತ್ರೆ ಕೆಲವೊಮ್ಮೆ ಅದನ್ನು ನೋಡ್ಬೇಕಾಗುತ್ತೆ ನೀವು. ಒಂದು ಆಲ್ಮೆಸಾರ್ಟನ್ ಅಂತ ಒಂದು ಮಾತ್ರೆ ಇರುತ್ತೆ, ಅದನ್ನೇನಾದ್ರೂ ಉಪಯೋಗಿಸ್ತಾ ಇದ್ದೀರಿ ಅಂದ್ರೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಕೆಲವೊಮ್ಮೆ ಅದರಲ್ಲೂ ನಮ್ಗೆ ಏನಾಗುತ್ತೆ, ಬೇದಿ ಮತ್ತೆ ಕಾನ್ಸ್ಟಿಪೇಷನ್ ಆಗುತ್ತೆ, ಅದನ್ನು ಒಂದು ನೋಡ್ಕೋಬೇಕು. ಎರಡನೇದು ನಿಮ್ಮ ಸ್ಟೂಲ್ಸ್ ಅಂದ್ರೆ ಮಲ ಅಂತ ಏನು ಹೇಳ್ತೀವಿ ಅದನ್ನ, ಮತ್ತೆ ಒಂದು ಬ್ಲಡ್ ರಿಪೋರ್ಟು, ಥೈರಾಯ್ಡ್, ಶುಗರ್ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಏನಾದರೂ ಇನ್ಫೆಕ್ಷನ್ ಕಂಡು ಬಂತು ಅಂದ್ರೆ ಆಗ ಎಂಡೋಸ್ಕೋಪಿ ಮತ್ತೆ ಕೊಲೊನೋಸ್ಕೋಪಿ ಅಂತ ಬೇಕಾಗುತ್ತೆ. ಅದು ನಾರ್ಮಲ್ ಇತ್ತು ಅಂತಂದ್ರೆ ಯೂಶಲ್ ಆಗಿ ಗುಡ್ ಬ್ಯಾಕ್ಟೀರಿಯಾ ಕೊಟ್ಟು ಕೆಲವು ಮೆಡಿಸಿನ್ಸ್ ಕೊಡೋದ್ರಿಂದ ಅದನ್ನ ಸರಿ ಮಾಡ್ಬೋದು. ಡಾಕ್ಟರ್, ಈಗ ಹಾಲಿನ ಬಗ್ಗೆ ಆಗಲೇ ಹೇಳಿದ್ರಿ. ಮತ್ತೊಂದು, ಈ ಆಂಟಾಸಿಡ್ಸ್ ಅಥವಾ ಗ್ಯಾಸ್ಟ್ರಿಕ್ ತೊಂದರೆಗೆ ಯಾವ ರೀತಿಯ ಚಿಕಿತ್ಸೆ ಕೊಡ್ತಾರೆ, ಆ ಮಾತ್ರೆಗಳು ಕೆಲವೊಮ್ಮೆ ದೀರ್ಘಕಾಲಿಕವಾಗಿ ತಗೊಳ್ಬೇಕಾಗತ್ತೆ. ಈ ರೀತಿ ತಗೊಂಡಾಗ ಯಾವ ರೀತಿಯ ದುಷ್ಪರಿಣಾಮಗಳು ಆಗೋದಕ್ಕೆ ಸಾಧ್ಯ? ಇದು ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ. ಅದು ಆಕ್ಚುಲಿ ನನಗೆ ಮರ್ತೋಗಿತ್ತದು. ಈಗ ಏನಾಗಿದೆ ಅಂದ್ರೆ ಗ್ಯಾಸ್ಟ್ರಿಕ್ ಜನ ಏನು ಅನ್ಕೊಂಡಿದ್ದಾರೆ ಅಂತಂದ್ರೆ ಪ್ರತಿದಿನ ಮಾತ್ರೆ ತಗೊಂಡೆ ನಾವು ತಿಂಡಿ ತಿನ್ಬೇಕು ಅಂತ ಬಂದಿದೆ. ದಯವಿಟ್ಟು ವೀಕ್ಷಕರು ಏನು ಗಮನಿಸಬೇಕು ಅಂತಂದ್ರೆ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನ ನಾವು 4 ರಿಂದ 6 ವಾರದ ಮೇಲೆ ತಗೋಬಾರದು. ಏನಾಗುತ್ತೆ ಅಂತಂದ್ರೆ ನಾವು ಪ್ರತಿದಿನ ತಗೊಂಡ್ರೆ ನಮ್ಮ ಹೊಟ್ಟೆಲಿ ಇರ್ತಕ್ಕಂಥದ್ದು ಆಸಿಡ್ 0 ಆಗುತ್ತೆ. ಕೆಲವ್ರು ಏನಾಗುತ್ತೆ, ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತಾರೆ, ಬ್ರಷ್ ಮಾಡ್ತಾರೆ, ಗ್ಯಾಸ್ಟ್ರಿಕ್ ಮಾತ್ರೆ ನುಂಗಿ ದಿನನ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಬಹಳ ದಿನ ತಗೊಳ್ಳೋದ್ರಿಂದ ಅದು ತಪ್ಪೆ. ಅದರಿಂದ ಏನಾಗುತ್ತೆ, ನಮ್ಮ ಬೋನ್ಸ್ ವೀಕ್ ಆಗುತ್ತೆ, ವಿಟಮಿನ್ B12 ಕಡಿಮೆ ಆಗುತ್ತೆ, ವಿಟಮಿನ್ D ಕಡಿಮೆ ಆಗುತ್ತೆ, ಐರನ್ ಲೆವೆಲ್ಸ್ ಕಡಿಮೆ ಆಗುತ್ತೆ. ಯಾಕೆಂತಂದ್ರೆ ನಮಗೆ ಬಾಡಿ ಸ್ಟ್ರಕ್ಚರ್ ಇರೋದೇ ನಮ್ಗೆ ಆಸಿಡ್ ಸ್ವಲ್ಪ ಇರಲೇಬೇಕು. ಆಸಿಡ್ ಇಲ್ಲ ಅಂದ್ರೂ ತೊಂದರೆ. ಅದರಿಂದ ಇದು ಆಕ್ಚುಲಿ ಎಲ್ಲಾ ಡಾಕ್ಟರ್ಸ್ 3 ರಿಂದ 4 ವಾರ ಅಥವಾ 6 ವಾರ ಕೊಟ್ಟಿರ್ತೀವಿ. ಬಟ್ ಅದಾದ್ರೆ ಪೇಷಂಟ್ಸ್ ಏನ್ ಮಾಡ್ತಾರೆ, ಸ್ವಲ್ಪ ಎದೆಉರಿ, ಗ್ಯಾಸ್ ಆಗುತ್ತೆ ಅಂತ ಹೇಳಿ ಪ್ರತಿದಿನ ನುಂಗದ್ ಹ್ಯಾಬಿಟ್ ಮಾಡ್ಕೋತಾರೆ. ಆಮೇಲೆ ಅದ್ ಬಿಟ್ರೆ ಏನಾಗುತ್ತೆ, ಅವ್ರಿಗೆ ಮತ್ತೆ ಎದೆಉರಿ, ಗ್ಯಾಸ್ ಬರಕ್ ಶುರು ಆಗುತ್ತೆ. ಅದೇನಾಗುತ್ತೆ, ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗೋಗುತ್ತೆ. ಅದರಿಂದ ನಾವೇನ್ ಮಾಡ್ಬೇಕು, ಆ ತರ ಅಡ್ಜಸ್ಟ್ ಆಗಿರೋರ್ನು ಬಿಡಿಸ್ಬೋದು. ಏನಂದ್ರೆ ಸ್ಲೋಲಿ ನಾವೇನ್ ಮಾಡ್ಬೇಕು, ದಿನ ಬಿಟ್ಟು ದಿನ ಮಾಡ್ಕೋಬೇಕು, 2 ದಿನ ಗ್ಯಾಪ್ ಕೊಡ್ಬೇಕು, 3 ದಿನ ಗ್ಯಾಪ್ ಕೊಡ್ಬೇಕು. ಕೆಲವರು ಕೊಡ್ಲೇಬೇಕಾಗತ್ತೆ. ನಾನು ಅವಾಗ್ಲೇ ಹೇಳಿದೆ, ಅನ್ನನಾಳ ಲೂಸ್ ಆಗಿರುತ್ತೆ, ಅವ್ರಿಗೆ ಅನ್ನನಾಳದಲ್ಲಿ ಅಲ್ಸರ್ ಆಗಿರುತ್ತೆ. ಅದಕ್ಕೆ ನಾವು GERD, ಹೈಟಲ್ ಹರ್ನಿಯಾ ಅಂತ ಹೇಳ್ತೀವಿ, ಅಥವಾ ಈಸೋಫೇಜೈಟಿಸ್ ಅಂತವ್ರು ಇದ್ದವ್ರಿಗೆ ಮೆಡಿಸಿನ್ಸ್ ನಾವು ಲಾಂಗ್ ಟರ್ಮ್ ಕೊಡ್ತೀವಿ. ಬಟ್ ಬೇರೆ ಯಾರಿಗೂ ಜಸ್ಟ್ ಹೊಟ್ಟೆ ಉಬ್ಬರ ಬರ್ತಾ ಇದೆ, ತೇಗ್ ಬರ್ತಾ ಇದೆ ಅಂತ ಪ್ರತಿದಿನ ನಾವು ಈ ಮೆಡಿಸಿನ್ಸ್ ತಗೊಳ್ಳೋದು ತಪ್ಪು. ಅದು ಮಾಡೋದ್ರಿಂದ ಏನಾಗುತ್ತೆ, ನಮಗೆ ನಮ್ಮ ವಿಟಮಿನ್ B12, ಕ್ಯಾಲ್ಸಿಯಮ್, ವಿಟಮಿನ್ D ಇದೆಲ್ಲ ಕಡಿಮೆ ಆಗುತ್ತೆ. ಅದನ್ನ ದಯವಿಟ್ಟು ಅದನ್ನ ಹ್ಯಾಬಿಟ್ ಮಾಡಬೇಡಿ. ಮತ್ತೆ ವಿಪರ್ಯಾಸ ಏನಂದ್ರೆ, ಗ್ಯಾಸ್ಟ್ರಿಕ್ ಯಾರು ಡಾಕ್ಟರ್ ಹತ್ರ ಹೋಗ್ತಾರೆ ಅಂತ ಬಹಳ ಜನ ಓವರ್ ದ ಕೌಂಟರ್ ಮೆಡಿಕಲ್ ಸ್ಟೋರಿಗೆ ಹೋಗಿ ಮಾತ್ರೆ ತಗೊಂಡು ನುಂಗ್ತಾರೆ. ಅದರಿಂದ ಇನ್ನೂ ಅಂದ್ರೆ ಕೆಲವು ದಿನ ಅದು ಎಲ್ಲರಿಗೂ ನಾವು ಆಸ್ಪತ್ರೆಗೆ ಬನ್ನಿ ಅಂತ ಹೇಳಕ್ಕಾಗಲ್ಲ. ಬಟ್ ಏನಂದ್ರೆ 1-2 ದಿನ ಓಕೆ. ಬಟ್ ಏನಂದ್ರೆ ನಿಮಗೆ ಅದು ಸಿಂಪ್ಟಮ್ಸ್ ಅದು ನೀವು ಯಾವಾಗ್ಲೂ ಮಾಡ್ತಾ ಇದ್ದೀರಾ ಅಂದ್ರೆ ತಪ್ಪು. ಯಾಕಂದ್ರೆ ಕೆಲವೊಮ್ಮೆ ಏನಾಗಿರುತ್ತೆ, ನಮ್ ಗ್ಯಾಸ್ಟ್ರಿಕ್ ಅನ್ಕೊಂಡು ತಗೊಳ್ತಾ ಇರ್ತೀವಿ, ಒಳಗಡೆ ಅಲ್ಸರ್ ಇರುತ್ತೆ. ಇನ್ ಕೆಲವರಿಗೆ ಟ್ಯೂಮರೇ ಇರ್ಬೋದು. ಅದರಿಂದ ನಮಗೆ ತೂಕ ಕಡಿಮೆ ಆಗ್ತಾ ಇದೆ, ಹಸಿವೆ ಆಗ್ತಾ ಇಲ್ಲ, ನಮ್ದು ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಇದೆ, ವಾಂತಿ ಆಗ್ತಾ ಇದೆ ಅಂತಂದ್ರೆ ಓವರ್ ದ ಕೌಂಟರ್ ಮೆಡಿಸಿನ್ ತಗೋಬೇಡಿ. ನಿಮಗೆ ಡೆಫಿನೆಟ್ ಆಗಿ ಕಾಯಿಲೆ ಇದೆ, ಅವಾಗ ನೀವು ಗ್ಯಾಸ್ಟ್ರೋಂಟಲಜಿಸ್ಟ್ನ ಕಂಡು ಬ್ಲಡ್ ರಿಪೋರ್ಟ್ಸ್, ಅಲ್ಟ್ರಾಸೌಂಡ್, ಎಂಡೋಸ್ಕೋಪಿ ಇದೆಲ್ಲ ಬೇಕಾಗುತ್ತೆ. ಬಹಳಷ್ಟು ಜನ ಏನ್ ಮಾಡ್ತಾರೆ, ಅದು ಆ ಗ್ಯಾಸ್ಟ್ರಿಕ್ ಅನ್ಕೊಂಡು 2-3 ವರ್ಷ ಮೆಡಿಸಿನ್ ತಗೊಂಡಿರ್ತಾರೆ. ಅದು ನೋಡಿದ್ರೆ ಸ್ಟಮಕ್ ಟ್ಯೂಮರ್ ಇರುತ್ತೆ, ಅಲ್ಸರ್ ಇರುತ್ತೆ. ಡಾಕ್ಟರ್, ಮತ್ತೊಂದು ಕರೆ ಇದೆ. ಸರಳಾ ಅವರು ಮೈಸೂರಿನಿಂದ. ಸರಳಾ ಅವರೇ, ತಮ್ಮ ಪ್ರಶ್ನೆ ಹೇಳಿ. ಹಲೋ. ನಮಸ್ತೆ ಸರಳಾ ಅವರೇ. ನಮಸ್ಕಾರ. ನನಗೆ ಶುಗರ್ ಇದೆ. ಓಕೆ. ನನಗೆ 65 ಇಯರ್ಸ್ ಈಗ. ಓಕೆ. ಮೋಷನ್ ಒಂದ್ ದಿವಸ ಕರೆಕ್ಟ್ ಆಗುತ್ತೆ, ಓಕೆ. ಒಂದ್ ದಿವಸ ಆಗೋದಿಲ್ಲ, ಒಂದ್ ದಿವಸ ತುಂಬಾ ಸ್ವಲ್ಪ 2-3 ಸಲ ಆಗತ್ತೆ. ಓಕೆ. ಅದಕ್ಕೆ ಏನು ಪ್ರಾಬ್ಲಮ್? ಇದು ಸರಳಾ ಅವರೇ, ಒಂದು ನಿಮ್ಮ ಮೆಡಿಸಿನ್ಸ್ ಅಲ್ಲಿ ಒಂದು ಮೆಟ್ಫಾರ್ಮಿನ್ ಅಂತ ಒಂದು ಟ್ಯಾಬ್ಲೆಟ್ ಇರ್ಬೋದು. ಅದೇನಾದ್ರೂ ಜಾಸ್ತಿ ಅಂದ್ರೆ 1 ಗ್ರಾಮ್ಗಿಂತ ಮೇಲೆ ಇದೆ ಅಂದ್ರೆ ಅದು ನಿಮ್ಮ ಶುಗರ್ ಡಾಕ್ಟರ್ನ ನೋಡ್ಬಿಟ್ಟು ಅದನ್ನು ಚೇಂಜಸ್ ಮಾಡ್ಕೊಳ್ಳಿ. ಒಂದು. ಎರಡನೇದು, ಬೆಳಗ್ಗೆ ಎದ್ದ ತಕ್ಷಣ ನಾವು ಅದೇ ಹೇಳದ್ನಲ್ಲ 750 ml to 1 ಲೀಟರ್ ಅದನ್ನ ವಾಟರ್ ಕುಡಿಯೋದು ಹ್ಯಾಬಿಟ್ ಮಾಡ್ಕೊಳ್ಳಿ. ಈವ್ನಿಂಗ್ ಡಿನ್ನರ್ 7 ಗಂಟೆ ಒಳಗಡೆ ಮಾಡ್ಕೊಳ್ಳಿ. ಇದು 2 ಚೇಂಜಸ್ ಮಾಡ್ಕೊಳ್ಳಿ. ಅದಾದ್ಮೇಲೂ ಇದು ಸರಿ ಆಗ್ಲಿಲ್ಲ ಅಂದ್ರೆ ಅವಾಗ ನಿಮ್ದು ಸ್ಟೂಲ್ ಎಕ್ಸಾಮಿನೇಷನ್ ಮತ್ತೆ ಬ್ಲಡ್ ಟೆಸ್ಟ್ ಮಾಡ್ಕೊಂಡು, ಅದಾದ್ಮೇಲೆ ಅದ್ರಲ್ಲಿ ಏನಾದ್ರು ತೊಂದರೆ ಇತ್ತು ಅಂದ್ರೆ ನಾವು ಎಂಡೋಸ್ಕೋಪಿ ಅಥವಾ ಕೊಲೊನೋಸ್ಕೋಪಿ ಬೇಕಾಗುತ್ತೆ.
ಇದು ಮೂರರಲ್ಲೂ ಎಲ್ಲ ನಾರ್ಮಲ್ ಬಂತು ಅಂದರೆ ಕೆಲವೊಮ್ಮೆ ಶುಗರಿಂದನೇ ನಿಮಗೆ ನರ್ವ್ಸ್ ವೀಕ್ ಆಗಿರುತ್ತೆ, ಅದಕ್ಕೆ ನಾವು ಶುಗರ್ ರಿಲೇಟೆಡ್ ನ್ಯೂರೋಪತಿ ಅಂತ ಹೇಳ್ತೀವಿ, ಅಂದರೆ ಕರಳಿನ ನರಗಳು ವೀಕ್ ಆಗುತ್ತೆ. ಅದಕ್ಕೆ ನಾವು ಗುಡ್ ಬ್ಯಾಕ್ಟೀರಿಯಾಸು ಮತ್ತು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಸರಿಯಾಗುತ್ತೆ. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಈ ಇರಿಟಬಲ್ ಬವಲ್ ಸಿಂಡ್ರೋಮ್ ತಾವು ಆಗಾಗ ಹೇಳ್ತಿದ್ರಿ IBS ಅಂತ, ಇದು ಬಹಳ ಹೆಚ್ಚಾಗಿ ಕಾಡ್ತಿದೆ ಜನರನ್ನು, ಹಾಗೂ ಅವೇರ್ನೆಸ್ ಕೂಡ ಜನರಲ್ಲಿ ಆಗ್ತಿರೋದ್ರಿಂದ ಈ ಗಟ್ ಕ್ಲೆನ್ಸಿಂಗ್ ಅಥವಾ ಕೊಲೋನ್ ಕ್ಲೆನ್ಸಿಂಗ್ ಅಂತ ಏನು ಹೇಳ್ತೀವಿ, ಇದು ಎಷ್ಟರ ಮಟ್ಟಿಗೆ ಸೂಕ್ತ ಹಾಗೂ ಯಾವ ಪೀರಿಯಡ್ನಲ್ಲಿ ಇದನ್ನು ಮಾಡಿಸ್ಕೋಬಹುದು? ಅಂದರೆ ಆ್ಯಸ್ ಸಚ್ ಅಂದರೆ ನಮಗೆ ಇದು ವಾಟರ್ ಥೆರಪಿ, ಕೊಲಾನ್ ಥೆರಪಿ, ಕ್ಲಿನ್ಸಿಂಗ್ ಥೆರಪಿ ಇದರದ್ದು ಅಂದರೆ ಡೆಫಿನೆಟಿವ್ ಡೇಟಾ ಇಲ್ಲ. ಅಂದರೆ ಇದನ್ನು ಮಾಡಿಸ್ಕೊಳ್ಳೋದ್ರಿಂದ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಅಂತ. ಯಾಕೆಂದರೆ ನಾವು ಯೂಶಲ್ ಆಗಿ ಕೊಲೊನೋಸ್ಕೋಪಿ ಅಂತ ಮಾಡ್ತೀವಿ ಎಲ್ಲರಿಗೂ. ಅದು ಮಾಡೋದ್ರಿಂದ ಅಂದರೆ ಇನಿಷಿಯಲ್ ಆಗಿ ನಮಗೆ ಅದೊಂದು ಫೀಲಿಂಗ್ ಬರುತ್ತೆ, ಕ್ಲೀನ್ ಆಯಿತು, ಅದು ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ. ಅಂದರೆ ನಮ್ಮ ಮನಸ್ಸಲ್ಲಿ ಏನಿರುತ್ತೆ, ನಮ್ಮ ದೊಡ್ಡ ಕರಳಲ್ಲೆಲ್ಲ ಸ್ಟೂಲ್ ತುಂಬೋಗಿದೆ, ಅದರಿಂದ ನಮಗೆ ಇನ್ಫೆಕ್ಷನ್ ಆಗ್ತಾ ಇದೆ, ಅದು ಕ್ಲೀನ್ ಮಾಡಿದ್ರೆಲ್ಲ ಸರಿಯಾಗುತ್ತೆ ಅನ್ನೋದೊಂದು ಫೀಲಿಂಗ್ ಇರುತ್ತೆ. ಬಟ್ ಅದರಿಂದ ಕಂಪ್ಲೀಟ್ ನಾವು ಯಾವುದೇ ಕಾಯಿಲೆ ವಾಸಿ ಮಾಡ್ತೀವಿ ಅನ್ನೋದು ಆಗಲ್ಲ. ಅಂದರೆ ನಮಗೆ ನ್ಯಾಚುರಲಿ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಏನರಿಂದ ಆಗಿರುತ್ತೆ, ಸ್ಟ್ರೆಸ್ಸು, ಆಂಗ್ಸೈಟಿ, ಲೈಫ್ ಸ್ಟೈಲು, ಡಯಟ್. ಈ ಕೊಲಾನ್ ಕ್ಲಿನ್ಸಿಂಗ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಮೆಂಟಲಿ ಫ್ರೀ ಆಗ್ತೀರಾ, ಮೋಷನ್ ಫ್ರೀ ಆಯಿತು ಅಂತ. ಅಂದರೆ ಟು ಸಮ್ ಎಕ್ಸ್ಟೆಂಟ್ ಆಗುತ್ತೆ, ಯಾಕೆಂದರೆ ಒಳಗಡೆ ಆ ಕೋಲಾನಲ್ಲಿರೋ ಸ್ಟೂಲ್ಸು ಕ್ಲೀನ್ ಆದಾಗ ನಮಗೆ ಆಟೋಮೆಟಿಕಲಿ ಒಳಗಡೆ ಇರೋ ಟಾಕ್ಸಿನ್ಸ್ ಕಡಿಮೆ ಆಗುತ್ತೆ. ಬಟ್ ದಟ್ ಶುಡ್ ನಾಟ್ ಬಿಕಮ್ ಎ ಹ್ಯಾಬಿಟ್. ಅಂದರೆ ಪ್ರತಿ ವಾರ ಹೋಗೋದು ಕೋಲಾನ್ ಕ್ಲಿನ್ಸಿಂಗ್ ಮಾಡ್ಕೊಳ್ಳೋದು, ಪ್ರತಿ 3 ದಿನಕ್ಕೆ ಹೋಗೋದು ಕೋಲಾನ್ ಕ್ಲಿನ್ಸಿಂಗ್ ಮಾಡ್ಕೊಳ್ಳೋದು, ಅದು ತಪ್ಪು. ಅದಕ್ಕೆ ಡೆಫಿನೆಟಿವ್ ಬೇಸಿಸ್ ಇಲ್ಲ. ಬಟ್ ಒನ್ಸ್ ಇನ್ ಎ ವೈಲ್ ದಟ್ ಈಸ್ ನಾಟ್ ಎ ಪ್ರಾಬ್ಲಮ್, ಆ ಥರದ್ದೇನು ಪ್ರಾಬ್ಲಮ್ ಇಲ್ಲ. ಬಟ್ IBS ಟ್ರೀಟ್ಮೆಂಟು ಕೋಲಾನ್ ಕ್ಲಿನ್ಸಿಂಗ್ ಅಲ್ಲ. IBS ಟ್ರೀಟ್ಮೆಂಟ್ ಏನು, 2 ಥರ IBS ಇದೆ. ಒಂದು ಕಾನ್ಸ್ಟಿಪೇಷನು, ಇನ್ನೊಂದು ಡೈರಿಯಾ ಟೈಪ್. ಅಂದರೆ ನಮಗೆ ಮೋಷನ್ಗೆ ಹೋಗ್ತೀವಿ, ಗಟ್ಟಿ ಮೋಷನ್ ಮಾಡ್ತಾ ಇದ್ದೀವಿ, 2-3 ಸಲ ಹೋಗ್ತಾ ಇದ್ದೀವಿ ಅಂದರೆ ಅದು IBS ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಅಂದ್ರೆ ಇನ್ನೊಂದು ಹೋಗ್ತೀವಿ, ಕೂತ್ಕೋತೀವಿ, ಮೋಷನ್ ತುಂಬ ಹಾರ್ಡ್ ಆಗ್ತಾ ಇದೆ, ಮತ್ತೆ ಮತ್ತೆ ಹೋಗ್ತಾ ಇದೀವಿ ಅಂದರೆ ಅದಕ್ಕೆ IBS ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಇದಕ್ಕೆ ಟ್ರೀಟ್ಮೆಂಟ್ ಏನು ಅಂತಂದರೆ, ನಮ್ಮ ಸಣ್ಣ ಕರಳಿನಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಕಡಿಮೆ ಆಗಿರುತ್ತೆ, ಅದನ್ನು ನಾವು ಪಾಪ್ಯುಲೇಟ್ ಮಾಡಬೇಕು. ಅದಕ್ಕೆ ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಿ, ಅದನ್ನು ತೊಗೋಬೇಕು. ಅದಂದರೆ ಮಜ್ಜಿಗೆ, ಮೊಸರು ಈ ಥರದ್ದು ತೊಗೊಳೋದು, ನೀರು ಜಾಸ್ತಿ ಸೇವನೆ ಮಾಡೋಂಥದ್ದು. 2ನೇದು 30 ನಿಮಿಷ ವಾಕಿಂಗು, ಯೋಗ, ಇದು ಭಾಳ ಇಂಪಾರ್ಟೆಂಟ್. 3ನೇದು ನಮ್ಮ ಸ್ಲೀಪ್ ಸರಿ ಇಲ್ಲ ಅನ್ನೋದಂದ್ರೆ ಇತ್ತಂದರೆ ಅದನ್ನು ನಾವು ಸರಿ ಮಾಡ್ಕೋಬೇಕು, ಸ್ಟ್ರೆಸ್ನ. ಇದು 3 ಆಗಬೇಕು. ಅದಾದಮೇಲೆ 4ನೇ ಚಿಕಿತ್ಸೆ ನಾವೇನು ಮಾಡ್ತೀವಿ, ನಮ್ಮ ಕರಳಿನ ಮೂವ್ಮೆಂಟ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ. ಅದರಿಂದನೂ ನಮಗೆ ಇರಿಟೇಬಲ್ ಬೌಲ್ ಕಡಿಮೆ ಆಗುತ್ತೆ ಒಂದು. ಆಮೇಲೆ ಕರಳಿನ ನರಗಳು ಕೆಲವೊಮ್ಮೆ ತುಂಬ ಆಕ್ಟಿವ್ ಇರುತ್ತೆ, ಅದನ್ನು ನಾವು ಟ್ರೀಟ್ ಮಾಡಬೇಕಾಗುತ್ತೆ. ಇದನ್ನು ಟ್ರೀಟ್ಮೆಂಟ್ ಮಾಡೋದ್ರಿಂದ ಇರಿಟೇಬಲ್ ಬೌಲ್ ಹೋಗುತ್ತೆ. ಬಟ್ ಓನ್ಲಿ ಮೆಡಿಸಿನ್ಸಿಂದ ಇರಿಟೇಬಲ್ ಬೌಲ್ನ ಸರಿ ಮಾಡೋದಕ್ಕೆ ಆಗೋದಿಲ್ಲ. ಅಂದರೆ ನಮಗೆ ಮಲ್ಟಿ ಪ್ರಾಂಗ್ಡ್ ಅಪ್ರೋಚ್, ಅಂದರೆ ಎಲ್ಲ ಅಪ್ರೋಚು ಬೇಕು. ಅಂದರೆ ಯೋಗನೂ ಬೇಕು, ಮೆಡಿಟೇಷನ್ನು ಬೇಕು, ಫುಡ್ಡು ಬೇಕು, ಮೆಡಿಸಿನ್ಸು ಬೇಕು. ಇದು ಎಲ್ಲ ರೀತಿಯಿಂದ ಅಷ್ಟೇ ಇರಿಟೇಬಲ್ ಬೌಲ್ನ ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ಪ್ರತಿ ನಾನು ಮೆಡಿಸಿನ್ಸ್ ತೊಗೊಂಡೆ ಇರಿಟೇಬಲ್ ಬೌಲ್ ಸರಿ ಆಗುತ್ತೆ. ಈಗ ಭಾಳಷ್ಟು ಜನ ಕೇಳ್ತಾ ಇರ್ತಾರೆ, ಸರ್ ನನಗೆ ಸರಿನೇ ಆಗ್ತಾ ಇಲ್ಲ ಅಂತ. ಅವ್ರು ನೋಡಿದ್ರೆ ಒಂದಾ ಡಯಟ್ ರಾಂಗ್ ಇರುತ್ತೆ, ಇಲ್ಲ ಎಕ್ಸರ್ಸೈಸ್ ಮಾಡ್ತಾ ಇರೋದಿಲ್ಲ, ಇಲ್ಲ ನಿದ್ದೆ ಮಾಡ್ತಾ ಇರೋದಿಲ್ಲ, ಬರೀ ಮೆಡಿಸಿನ್ಸ್ ಇಂದನೂ ಆಗಲ್ಲ. ಬಟ್ ಬರೀ ಯೋಗ ಮಾಡಿದ್ರು ಆಗಲ್ಲ, ಬರೀ ಫುಡ್ ಚೇಂಜ್ ಮಾಡಿದ್ರು ಆಗಲ್ಲ, ಎಲ್ಲ ಬೇಕು ಇದಕ್ಕೆ. ಅಂದರೆ ಯೋಗ, ಮೆಡಿಟೇಷನ್, ಡಯಟ್, ಮೆಡಿಕೇಶನ್ ಎಲ್ಲ ಬೇಕು. ಅದೆಲ್ಲ ಮಾಡೋದ್ರಿಂದ ನಮಗೆ ಸ್ಲೋಲಿ ಅದು ಇಂಪ್ರೂವ್ಮೆಂಟ್ ಆಗುತ್ತೆ. ಡಾಕ್ಟರ್, ಮತ್ತೊಂದು ಕರೆ ಇದೆ, ಮಂಜುನಾಥ್ ಅವರು ಮೈಸೂರಿನಿಂದ. ಮಂಜುನಾಥ್ ಅವರೇ, ತಮ್ಮ ಪ್ರಶ್ನೆ ಹೇಳಿ. ಮಂಜುನಾಥ್, ನಮಸ್ತೆ, ಹೇಳಿ. ನಮಸ್ತೆ ಸರ್, ರವೀಂದ್ರ ಸರ್, ನಮಸ್ತೆ. ನಮಸ್ತೆ ಸರ್. ನಮ್ಗೆ 2017 ಇಂದ ಒಂದು ಸ್ವಲ್ಪ ಸಿಂಟಮ್ಸ್ ನಮ್ಗಿತ್ತು, ಅಲ್ಸರೇಟಿವ್ ಕೊಲೈಟಿಸ್ ಅಂತ. ಬಟ್ ಅದನ್ನ ನಾನು ಕೂಡಲೇ ಅದ್ರ ಬಗ್ಗೆ ನಾನು ಜಾಗೃತ ಆಗ್ಲಿಲ್ಲ. ಓಕೆ. ಬಟ್ ಕೆಲವೊಂದು ಒಂದು ವರ್ಷ 2 years ಆದ್ಮೇಲೆ 2019 ಅಲ್ಲಿ ನಾನು ರಾಮಯ್ಯ ಹಾಸ್ಪಿಟಲ್ ಅಂಡ್ ESI ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆಗಿದೆ. ಓಕೆ. ಅಲ್ಲಿ ಗೊತ್ತಾಯ್ತು ನಂಗೆ ಅಲ್ಸರೇಟಿವ್ ಕೊಲೈಟಿಸ್ ಸಿಂಟಮ್ಸ್ ಸ್ಟಾರ್ಟ್ ಆಗ್ತಿತ್ತು ಅಂತ. ಓಕೆ. ಬಟ್ ಅದ್ರ ಬಗ್ಗೆ ನಾನು ಟ್ರೀಟ್ಮೆಂಟ್ ಅನ್ನ ತಗೊಂಡಾಗ ಎಲ್ಲ ಕ್ಲಿಯರ್ ಆಗಿ ನಾನು ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ ಎಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೆ. ಓಕೆ. ಅದ್ರ ಬಗ್ಗೆ ಅದರಲ್ಲಿ ವೇಗ ಕೋಡಿ 1.2 mg ಅಂಡ್ ಇದು ಇದೆ, ಅದು ಒಂದು ಸ್ಟೆರಾಯ್ಡ್ ಬಂದ್ ಬರ್ತಲ್ಲ. ಓಕೆ. ಓಕೆ. ಟ್ರೀಟ್ಮೆಂಟ್. ಓಕೆ. ಅದನ್ನ 60 ತಾರೀಕಿಗೆ ಕಾಲಕ್ರಮೇಣ ಒಂದು 2 week ಬಿಟ್ಟು ಸ್ಟಾಪ್ ಮಾಡಿ ಅಂತ ಹೇಳಿದ್ರು. ಓಕೆ. ಕಂಟಿನ್ಯೂಸ್ ನನಗೆ ಟ್ರೀಟ್ಮೆಂಟ್ ನಾನು ತಗೊಂಡು ಡೋಸ್ ಎಲ್ಲ ಕ್ಲಿಯರ್ ಮಾಡ್ತಾ ಬಂದೆ. ಈಗಲೂ ಕೂಡ ಅದು ತಗೋಬೇಕಾ ಸರ್ ನನ್ನ? ಅಂದ್ರೆ ಇದು ಕೊಲೈಟಿಸ್ ಅಂತ ಕಾಯಿಲೆ ಇದೆ ಅಂತಂದ್ರೆ ಅದು ನಮಗೆ ಯೂಶಲಿ 3 ರಿಂದ 5 ವರ್ಷ ಮೆಡಿಸಿನ್ಸ್ ಬೇಕಾಗುತ್ತೆ ಒಂದು. ಯಾಕೆಂದ್ರೆ ಇದು ನಮಗೆ ಶುಗರ್ ತರ, ಈಗ ಶುಗರ್ ಇದ್ದವ್ರಿಗೆ ನಾವು ರೆಗ್ಯುಲರ್ ಮೆಡಿಸಿನ್ ತಗೋತೀವಲ್ವಾ, ಕೊಲೈಟಿಸ್ ಇದ್ದವರು ಅದು ಬೇಸಿಕಲಿ ಇಟ್ಸ್ ಎ ಇಮ್ಯುನಿಟಿ ಪ್ರಾಬ್ಲಮ್. ಅಲ್ಸರೇಟಿವ್ ಕೊಲೈಟಿಸ್ ಅನ್ನೋದು ಇಮ್ಯುನಿಟಿ ಪ್ರಾಬ್ಲಮ್. ಅದ್ರ ಏನಾಗುತ್ತೆ, ನಾವು 4-5 ಸಲ ಹೋಗ್ತೀವಿ, ಗೊಣ್ಣೆ ಹೋಗುತ್ತೆ, ಬ್ಲಡ್ ಹೋಗುತ್ತೆ, ಇದಾಗ್ತಾ ಇರುತ್ತೆ. ಅದರಿಂದ ನೀವೇನು ಹೇಳೋದಿಲ್ಲ, ಅದು ಆಂಟಿ ಇನ್ಫ್ಲಮೇಟರಿ, ವೆಗಾಸ್ ಅನ್ನೋ ಮಾತ್ರ ಆಂಟಿ ಇನ್ಫ್ಲಮೇಟರಿ, ನಮ್ಮ ಬಾಡಿನಲ್ಲಿ ಇರೋ ಹುಣ್ಣನ್ನ ಕಡಿಮೆ ಮಾಡುತ್ತೆ. ಆಮೇಲೆ ತುಂಬಾ ಹುಣ್ಣಿದ್ದಾಗ ಶಾರ್ಟ್ ಪೀರಿಯಡ್ ಅಲ್ಲಿ ನಾವು ಸ್ಟೀರಾಯ್ಡ್ ಕೊಡ್ತೀವಿ, ಅದಾದ್ಮೇಲೆ ಅದನ್ನ ಕಡಿಮೆ ಮಾಡ್ತೀವಿ. ಅದಾದ್ಮೇಲೂ ನಿಮ್ಗೆ ಏನಾದರೂ ದಿನಕ್ಕೆ 4-5 ಮೋಷನ್ ಆಗ್ತಾ ಇದೆ ಅಂದರೆ ಅದಕ್ಕೆ ಬೇರೆ ಕೆಲವು ಮೆಡಿಸಿನ್ಸ್ ಇದೆ, ಅದನ್ನ ಆ್ಯಡ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ನೀವು ಆದಷ್ಟು ನಿಮ್ಮ ಫುಡ್ಡಲ್ಲಿ ಮೊಸರು, ಮಜ್ಜಿಗೆ, ಎಳ್ನೀರು ಇದನ್ನು ಡೈಲಿ ಅದನ್ನ ಸೇವನೆ ಮಾಡಬೇಕು. ಮೆಡಿಸಿನ್ನು ಬೇಕು, ಡಯಟು ಬೇಕು, ಸ್ವಲ್ಪ
ಸ್ಟ್ರೆಸ್ ರಿಲೀಫ್ಗೆ ಯೋಗ ಮೆಡಿಟೇಷನ್ ಇದು 3 ಮಾಡ್ಕೋಬೇಕು. ಅದು ಮಾಡೋದ್ರಿಂದನೇ ಕೊಲೈಟಿಸ್ನ ನಾವು ಕಂಟ್ರೋಲ್ ಮಾಡ್ಬೋದು. ಡಾಕ್ಟರ್, ಈಗ ಮತ್ತೊಂದು ಜನರನ್ನ ಸಾಮಾನ್ಯವಾಗಿ ಕಾಡುವಂಥದ್ದು ಹೊಟ್ಟೆ ನೋವು. ಹೊಟ್ಟೆ ನೋವು ಯಾವ ಕಾರಣದಿಂದ ಬರುತ್ತೆ? ಅಂದರೆ ಇದು ಹೊಟ್ಟೆ ನೋವು, ಈಗೊಂದು ನಾನೊಂದು ಫೋಟೋ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಏನಂತಂದ್ರೆ ನಾವು 2 ರೀತಿಯ ಹೊಟ್ಟೆ ನೋವು ನೋಡ್ತೀವಿ. ಒಂದು ಮೇಲ್ ಹೊಟ್ಟೆ ನೋವು, ಕೆಳ ಹೊಟ್ಟೆ ನೋವು ಅಂತ. ಅಂದ್ರೆ ಈ ಹೊಕ್ಕಳಿನ ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದು ಮೇಲ್ಹೊಟ್ಟೆ, ಹೊಕ್ಕಳಿಂದ ಕೆಳಭಾಗದಲ್ಲಿ ಇರ್ತಕ್ಕಂಥ ಕೆಳ ಹೊಟ್ಟೆ. ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದು ಯಾವುದು? ನಮ್ಮಲ್ಲಿ ಲಿವರ್ ಇದೆ, ಪಿತ್ತಕೋಶ ಇದೆ, ಪ್ಯಾಂಕ್ರಿಯಾಸ್ ಇದೆ, ಹೊಟ್ಟೆ ಇದೆ. ಅಂದ್ರೆ ಮೇಲ್ಭಾಗದಲ್ಲಿ ಹೊಟ್ಟೆ ನೋವು ಬಂತು ಅಂದ್ರೆ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ, ಅಲ್ಸರ್ ಸಮಸ್ಯೆ. 2ನೇ ಸಮಸ್ಯೆ ಯಾವುದು? ಲಿವರ್ ಸಮಸ್ಯೆ. ಆ ಪಿಕ್ಚರ್ ತೋರಿಸ್ತೀನಿ ಇನ್ನೊಮ್ಮೆ. ಮೇಲಿನ ಸಮಸ್ಯೆ ಯಾವುದು? ರೈಟ್ ಸೈಡ್ ಬಂತು ಅಂತಂದ್ರೆ ಗಾಲ್ ಬ್ಯಾಡರ್, ಪಿತ್ತಕೋಶದಲ್ಲಿ ಇರ್ತಕ್ಕಂಥ ಸಮಸ್ಯೆ. ಲೆಫ್ಟ್ ಸೈಡ್ ಬಂತು ಅಂದ್ರೆ ಪ್ಯಾಂಕ್ರಿಯಾಸ್. ಅಂದ್ರೆ ನಾವು ಏನ್ ಅನ್ಕೋಬೇಕಂದ್ರೆ ಹೊಕ್ಕಳಿನ ಮೇಲ್ಭಾಗದಲ್ಲಿ ನಿಮಗೆ ಬಂತು ಅಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಅಲ್ಸರ್ ಸಮಸ್ಯೆ, ಪಿತ್ತಕೋಶ, ಲಿವರು ಮತ್ತೆ ಪ್ಯಾಂಕ್ರಿಯಾಸ್. ಪ್ಯಾಂಕ್ರಿಯಾಸ್ ಅಂದ್ರೆ ಮೇದೋಜೀರಕ ಗ್ರಂಥಿ ಅಂತ ಹೇಳ್ತೀವಿ. ಕೆಳಭಾಗದಲ್ಲಿ ನೋವು ಬಂತು ಅಂತಂದ್ರೆ ಯೂಶಲ್ ಆಗಿ ಕರಳಿನ ಸಮಸ್ಯೆ, ಅಂದ್ರೆ ದೊಡ್ಡ ಕರಳಲ್ಲಿ ಹುಣ್ಣು, ಸಣ್ಣ ಕರಳಲ್ಲಿ ಹುಣ್ಣು, ಅಥವಾ ಅಪೆಂಡಿಕ್ಸ್ ಅಥವಾ ಕಿಡ್ನಿ ಸ್ಟೋನ್ಸ್. ಇದು ಕೆಳಭಾಗದಲ್ಲಿ ಬರ್ತಕ್ಕಂಥದ್ದು. ಅದರಿಂದ ಎಲ್ಲಾ ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ಅಲ್ಲ. ಅದನ್ನ ನಾವು ಗಮನಿಸ್ಕೋಬೇಕು. ಎಲ್ಲಿ ನಮಗೆ ನೋವು ಬರ್ತಾ ಇದೆ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬೇಕು. ಮೇಲೆ ಬಂತು ಅಂದ್ರೆ ಹೊಟ್ಟೆ, ಲಿವರು ಮತ್ತೆ ಪ್ಯಾಂಕ್ರಿಯಾಸ್. ಕೆಳಭಾಗ ಬಂತು ಅಂದ್ರೆ ಕರಳು, ಗರ್ಭಕೋಶ, ಕಿಡ್ನಿ ಮತ್ತೆ ಅಪೆಂಡಿಕ್ಸ್. ಇದು ಸಾಮಾನ್ಯವಾಗಿ ಅಂದ್ರೆ ಜನರಿಗೆ ರಫ್ ಆಗಿ ಹೇಳ್ಬೇಕು ಅಂದ್ರೆ ಇದು ರೀಸನ್ಸ್ ಏನು? ಪ್ರತಿಯೊಂದು ಕಾಯಿಲೆಗೂ ಒಂದು ರೀಸನ್ ಇದೆ. ಅಂದ್ರೆ ಈಗ ಪಿತ್ತಕೋಶದಲ್ಲಿ ಕಲ್ಲಿದೆ ಅಂತಂದ್ರೆ ಅವ್ರಿಗೆ ಯೂಶಲ್ ಆಗಿ ಲೇಡೀಸ್ ಅಲ್ಲಿ ಬರುತ್ತೆ, ವೆಯ್ಟ್ ಜಾಸ್ತಿ ಇದ್ದವ್ರಿಗೆ ಬರುತ್ತೆ. ಫ್ಯಾಟ್ ಫುಡ್ ಅಂದ್ರೆ 5F, ಫ್ಯಾಟಿ, ಫರ್ಟೈಲ್, ಫೀಮೇಲ್, ಫಾರ್ಟಿ. ಅಂದ್ರೆ ಈ 4 ಇದ್ದವ್ರಿಗೆ ಪಿತ್ತಕೋಶದಲ್ಲಿ ಕಲ್ಲು ಬರುತ್ತೆ. ಪ್ಯಾಂಕ್ರಿಯಾಸ್ ಕಾಯಿಲೆ ಯಾಕೆ ಬರುತ್ತೆ? ಸ್ಮೋಕು, ಡ್ರಿಂಕ್ಸ್ ಮತ್ತೆ ತುಂಬಾ ನಾನ್ ವೆಜ್ ತಿಂತಾ ಇರ್ತಾರೆ, ಎಸ್ಪೆಷಲಿ ತುಂಬಾ ಪ್ರತಿದಿನ ನಾನ್ ವೆಜ್. ಅದು ತಿಂದಾಗ ಪ್ಯಾಂಕ್ರಿಯಾಸ್ ತೊಂದರೆ ಬರುತ್ತೆ. ಬಟ್ ಕಾಮನೆಸ್ಟ್ ರೀಸನ್ ಯಾವುದು? ಸ್ಮೋಕು, ಡ್ರಿಂಕ್ಸ್. ಇದು ಪ್ಯಾಂಕ್ರಿಯಾಸ್ ಸಮಸ್ಯೆಗೆ. ಮತ್ತೆ ಹೊಟ್ಟೆಗೆ ನಾನು ಆಲ್ರೆಡಿ ಹೇಳಿದೆ, ಹರಿ ವರಿ ಕರಿ ಇದು. ಮತ್ತೆ ಕರಳಿನ ಸಮಸ್ಯೆ ಬರೋದು ಈಗ ಇದು ಮೇಲ್ಹೊಟ್ಟೆಗೆ ಇದು ರೀಸನ್. ಕೆಳ ಹೊಟ್ಟೆಗೆ ಕಾಮನ್ ಏನು ಅಂದ್ರೆ ನಮ್ಮ ಕರಳಿನ ಸಮಸ್ಯೆ. ಕರಳಿನ ಸಮಸ್ಯೆ ಅಂತಂದ್ರೆ ಒಂದು ಕರಳಲ್ಲಿ ಹುಣ್ಣಾಗುತ್ತೆ. ಅದಕ್ಕೆ ನಾವು ಕೊಲೈಟಿಸ್, ಈಗ ಕ್ವಶನ್ಸ್ ಕೇಳ್ತಾ ಇದ್ರು, ಕೊಲೈಟಿಸ್ ಅಥವಾ ಕ್ರೋನ್ಸ್ ಡಿಸೀಸ್ ಅಂತ. ಅದಕ್ಕೆ ಬರೋದಕ್ಕೆ ಕಾರಣ ಏನು? ಒನ್ಸಗೆ ನಮ್ದು ಡಯಟ್, ಅಂದ್ರೆ ತುಂಬಾ ವೆಸ್ಟರ್ನ್ ಡಯಟ್, ತುಂಬಾ ನಾನ್ ವೆಜ್ ತಗೊಳ್ಳೋದು, ಇದು ಒಂದು ರೀಸನ್. 2ನೇದು ನಮ್ಮ ಜೆನೆಟಿಕ್ಸ್, ಅಂದ್ರೆ ನಮ್ಮ ಇಮ್ಯುನಿಟಿನಲ್ಲೇ ಪ್ರಾಬ್ಲಮ್ ಇರಬಹುದು, ಅದು ಒಂದು ರೀಸನ್. ಅದರಿಂದ ಏನಾಗುತ್ತೆ? ಕರಳಿನ ಸಮಸ್ಯೆ ಬರುತ್ತೆ. ಆಮೇಲೆ ಗರ್ಭಕೋಶದ ಸಮಸ್ಯೆ ಮತ್ತೆ ಕಿಡ್ನಿ ಸಮಸ್ಯೆ ಯೂಶಲ್ ಆಗಿ ಅದು ನಮ್ಮ ಯೂರಾಲಜಿಸ್ಟ್ ಮತ್ತೆ ಗೈನಕಾಲಜಿಸ್ಟ್ ಮ್ಯಾನೇಜ್ ಮಾಡ್ತಾರೆ ಅದನ್ನ. ಇದು ಕಾಮನ್ ಆಗಿ ರೀಸನ್ಸ್. ಆಮೇಲೆ ಮೇನ್ ರೀಸನ್ ನಮ್ದು ಏನಂತಂದ್ರೆ 3. ಒಂದು, ನಾವು ಕರೆಕ್ಟ್ ಆಗಿ ಫುಡ್ ತಿಂತಾ ಇಲ್ಲ. 2ನೇ ರೀಸನ್ ಏನು? ನಾವು ಕರೆಕ್ಟ್ ಆಗಿ ಟೈಮಿಗೆ ಊಟ ಮಾಡ್ತಾ ಇಲ್ಲ. ಮತ್ತು 3ನೇ ರೀಸನ್ ನಮ್ಗೆ ಎಕ್ಸರ್ಸೈಸ್ ಇಲ್ಲ. 4ನೇದು ನಮ್ಮ ಶುಚಿನ ನಾವು ಕಾಪಾಡ್ಕೊಳ್ಳಿಲ್ಲ. ಅಂದ್ರೆ ನಾವು ಕೈ ಕಾಲು ಕರೆಕ್ಟಾಗಿ ಊಟ ಮಾಡೋಕ್ಕೂ ಮೊದಲು ತೊಳೆಯೋಂಥ ಸಿಂಪಲ್ ಥಿಂಗ್ಸ್ ಅದು. ಪ್ರತಿದಿನ ನಾವೇನು ಊಟಕ್ಕೂ ಮೊದಲು ಕೈ ಕಾಲು ಕ್ಲೀನಾಗಿ ತೊಳ್ಕೊಬೇಕು. ಆಮೇಲೆ ಊಟ ತಿಂಡಿ ಮಾಡ್ಬೇಕಾದ್ರೆ ವಿ ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಅದಕ್ಕೆ. ಅದು ನಾವೇನ್ ಮಾಡ್ತೀವಿ? ಟಿವಿ ನೋಡೋದು, ಮೊಬೈಲ್ ನೋಡೋದು, ಲ್ಯಾಪ್ಟಾಪ್ ನೋಡೋದು. ಅದನ್ನ ಊಟನ ನಾವು ವಿ ಕನ್ಸಿಡರ್ ಇಟ್ ಆಸ್ ಎನಿ ಒನ್ ಆಫ್ ದ ರೂಟೀನ್ಸ್. ಅದನ್ನ ಮಾಡೋದ್ರಿಂದ ಏನಾಗುತ್ತೆ? ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಬರೋದೇ ಅಲ್ಲಿ. ಇನ್ಫ್ಯಾಕ್ಟ್ ಎಲ್ಲಾ ರೀಸನ್ಸು ಅದೇನೆ, ಮೈಂಡು ಮತ್ತೆ ಫುಡ್. ಆಮೇಲೆ ನಮ್ದು ಅದನ್ನ ಸರಿ ಇಟ್ಕೊಂಡಿಲ್ಲ ಅಂತಂದ್ರೆ ಯೂಶಲ್ ಆಗಿ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಇನ್ನು ಡಾಕ್ಟರ್, ಈ ಹೊಟ್ಟೆ ನೋವು ತಾವು ಹೇಳಿದ ಹಾಗೆ ಬಹಳಷ್ಟು ಅಂಗಗಳು ಇನ್ವಾಲ್ವ್ ಆಗಿರೋ ಸಾಧ್ಯತೆ ಇರುತ್ತೆ. ಹಾಗಿರೋದ್ರಿಂದ ಅವರು ಎಲ್ಲಿ ಹೊಟ್ಟೆ ನೋವು ಬರ್ತಿದೆ ಅಂತ ಐಡೆಂಟಿಫೈ ಮಾಡಿಕೊಂಡು ಅದಕ್ಕೆ ಸೂಕ್ತವಾದ ವೈದ್ಯರ ಬಳಿ ಹೋಗಿ ಪರೀಕ್ಷೆಗಳನ್ನ ಮಾಡಿಸಿ ಚಿಕಿತ್ಸೆ ತಗೊಳ್ಬೇಕು ಅಂತೀರಾ? ಹೌದು. ಒಂದು ಯೂಶಲ್ ಆಗಿ ಅಂದ್ರೆ ಈಗ ನಾವು ಎಲ್ಲಿದ್ದೀವಿ ಅಂತ, ಈಗ ನಾವು ಬಿಗ್ಗರ್ ಸಿಟಿನಲ್ಲಿ ಇದ್ದಾರೆ ಅಂತಂದ್ರೆ ಎಲ್ಲ ಕಡೆ ಈಗ ಗ್ಯಾಸ್ಟ್ರಾಂಟಾಲಜಿಸ್ಟ್ ಇದ್ದಾರೆ ಅಥವಾ ಸರ್ಜನ್ಸ್ ಇದ್ದಾರೆ ಅವರು. ಆಮೇಲೆ ಸ್ಮಾಲರ್ ಸಿಟಿನಲ್ಲಿ ನಿಮ್ಮ ಜನರಲ್ ಪ್ರಾಕ್ಟೀಷನರ್ಸು, ಫಿಸಿಷಿಯನ್ಸು ಅವರು ನೋಡ್ತಾರೆ. ಆಮೇಲೆ ಯೂಶಲ್ ಆಗಿ ನಮಗೆ ಫಸ್ಟ್ ಬಂದ ತಕ್ಷಣ ಯೂಶಲ್ ಆಗಿ ಗ್ಯಾಸ್ಟ್ರಿಕ್ ಮೆಡಿಸಿನ್ ಅಥವಾ ಪೇಯ್ನ್ ಮೆಡಿಸಿನ್ಸ್ ಕೊಟ್ಟಿರ್ತೀವಿ ಅಥವಾ ಆಂಟಿಬಯೋಟಿಕ್ ಕೊಟ್ಟಿರ್ತೀವಿ, ಅದ್ರಲ್ಲಿ ಸರಿ ಆಗುತ್ತೆ. ಅದ್ರಲ್ಲಿ ಸರಿ ಆಗಲಿಲ್ಲ ಅಂದ್ರೆ ನಾವು ಆವಾಗ ಈ ಕೆಲವು ಟೆಸ್ಟ್ಗಳನ್ನ ಮಾಡ್ತೀವಿ. ಒಂದು, ಈಗ ನಾನು ಈ ಪಿಕ್ಚರ್ ತೋರಿಸ್ತಾ ಇದ್ದೀನಿ ನಿಮಗೆ. ಅಂದ್ರೆ ನಮಗೆ ಹೊಟ್ಟೆನಲ್ಲಿ ಉರಿ, ಹುಣ್ಣು, ನೋವು, ವಾಂತಿ ಇದೆಲ್ಲ ಬರ್ತಾ ಇದೆ ಅಂದ್ರೆ ಎಂಡೋಸ್ಕೋಪಿ ಅಂತ ಮಾಡ್ತೀವಿ. ಅದೇ ನಮಗೆ ಪ್ರಿಡಾಮಿನೆಂಟ್ಲಿ ಬರೀ ಹೊಟ್ಟೆ ನೋವಿದೆ ಅಂದ್ರೆ ರೈಟ್ ಸೈಡ್ ಹೊಟ್ಟೆ ನೋವಿದೆ ಆ ಥರ ಇದೆ ಅಂತಂದ್ರೆ ಅದನ್ನ ಸಿಂಪಲ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಪಿತ್ತಕೋಶದಲ್ಲಿ ಕಲ್ಲು, ಕಿಡ್ನಿ ಕಲ್ಲು, ಲಿವರ್ ಸಮಸ್ಯೆ, ಇದೆಲ್ಲ ಸಿಂಪಲ್ ಅಲ್ಟ್ರಾಸೌಂಡೇ ಸಾಕಾಗುತ್ತೆ. ಇನ್ ಕೆಲವರಿಗೆ ಬಹಳ ಸಿವಿಯರ್ ಪೈನ್ ಇರುತ್ತೆ. ಈಗ ಇದ್ರಲ್ಲಿ ನೋಡ್ತಾ ಇದೀವಿ. ಅಂದ್ರೆ ಯೂಶಲ್ ಆಗಿ ಹೊಟ್ಟೆಗೆ ಎಂಡೋಸ್ಕೋಪಿ, ಮತ್ತೆ ಪಿತ್ತಕೋಶಕ್ಕೆ ಮತ್ತೆ ಲಿವರ್ಗೆ ಅಲ್ಟ್ರಾಸೌಂಡ್, ಪ್ಯಾಂಕ್ರಿಯಾಸ್ಗೆ ಯೂಶಲ್ ಆಗಿ ಸಿಟಿ ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್ ಬೇಕಾಗುತ್ತೆ. ಅಥವಾ ಕರಳಿದೆ, ಕರಳಿನ ತೊಂದರೆ ಇದ್ರೆ, ಯಾಕಂದ್ರೆ ಕರಳನ್ನ ನಾವು ಎಂಡೋಸ್ಕೋಪಿಯಲ್ಲಿ ನೋಡಕ್ಕಾಗಲ್ಲ, ಅಂದ್ರೆ ಅಲ್ಟ್ರಾಸೌಂಡ್ ಅಲ್ಲಿ ನೋಡಕ್ಕಾಗಲ್ಲ, ಅಂತವ್ರಿಗೆ ಸಿಟಿ ಸ್ಕ್ಯಾನ್ ಬೇಕಾಗುತ್ತೆ. ಇನ್ನು ಕೆಲವರಿಗೆ ಈಗ ತುಂಬಾ ಅಡ್ವಾನ್ಸಸ್ ಆಗಿದೆ, ಕ್ಯಾಪ್ಸೂಲ್ ಎಂಡೋಸ್ಕೋಪಿ ಅಂತ ಬಂದಿದೆ. ಒಂದು ಸಣ್ಣ ಕ್ಯಾಪ್ಸೂಲ್ ಕೊಡ್ತೀವಿ, ಅದರಲ್ಲೇ ಫೋಟೋ ತಗೊಂಡ್ ಬರುತ್ತೆ. ಅದಲ್ಲದೆ ಸ್ಪೈರಲ್ ಎಂಟ್ರೋಸ್ಕೋಪ್ ಅಂತ ಬಂದಿದೆ, ಅಂದ್ರೆ ಪೂರ್ತಿ ಬಾಯಿಂದಾನೇ ಕರಳ ತನಕ ಹೊರಗೆ ಬರ್ಬೋದು. ಅಂತ ಇನ್ಸ್ಟ್ರೂಮೆಂಟ್ಸು ಇದೆ. ಈಗ ಏನ್ ಮಾಡ್ತೀವಿ, ನಮ್ಮ ಹಾಸ್ಪಿಟಲ್ ನಾವು ಎಂಡೋಸ್ಕೋಪಿ ಸ್ಟಾರ್ಟ್ ಮಾಡಿ ANS ಇಂದಾನೆ ಹೊರಗೆ ಬರ್ತೀವಿ 1 hour ಅಲ್ಲಿ. ಅಂದ್ರೆ ಪೂರ್ತಿ ಕರಳನ್ನೇ ನೋಡಬಹುದು. ಅದಕ್ಕೆ ನಾವು ಸ್ಪೈರಲ್ ಎಂಟ್ರೋಸ್ಕೋಪ್ ಅಂತ ಹೇಳ್ತೀವಿ. ಈ ತರ ಚಿಕಿತ್ಸೆಗಳು ಈಗ ಇದೆ. ಬಟ್ ಇದೆಲ್ಲದಕ್ಕೂ ಇಂಪಾರ್ಟೆಂಟ್ ನಾವು ಇದಕ್ಕೆಲ್ಲ ಬರಬಾರ್ದು.
ಅದನ್ನ ನಾವು ನಮ್ಮ ಲೈಫ್ ಸ್ಟೈಲು ಅಂದರೆ ಫುಡ್ಡು, ಎಕ್ಸರ್ಸೈಸು ಮತ್ತು ಕ್ಲೀನಿಂಗ್ ಹ್ಯಾಂಡ್ಸ್, ಇದು 3 ಮಾಡ್ತು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ. ಡಾಕ್ಟರ್, ಮತ್ತೊಂದು ಕರೆ ಇದೆ, ಕವಿತಾ ದಾವಣಗೆರೆಯಿಂದ. ಕವಿತಾ ಅವರೇ, ತಮ್ಮ ಪ್ರಶ್ನೆ ಹೇಳಿ. ಹಲೋ. ನಮಸ್ತೆ ಕವಿತಾ ಅವರೇ. ನಮಸ್ತೆ ಸರ್. ನಮಸ್ತೆ. ಅದು ತುಂಬಾ ವರ್ಷದಿಂದ ಗ್ಯಾಸ್ಟ್ರಿಕ್ ಐತೆ ಸರ್ ನನಗೆ. ಓಕೆ. ಎಂಡೋಸ್ಕೋಪಿ ಮಾಡಿದಾಗ ಡೈವರ್ಟಿಕುಲರ್ ಡಿಸೀಸ್ ಅಂಡ್ ಸಿಬೋ ಅಂತ ಬಂತು ಸರ್. ಆಮೇಲೆ ಕೊಲೊನೋಸ್ಕೋಪಿ ನಾರ್ಮಲ್ ಬಂತು ಸರ್. ಓಕೆ. 3 ವರ್ಷದಿಂದನೂ ಅದೇ ಆಂಟಿಬಯೋಟಿಕ್, ಲೂಸ್ ಮೋಷನ್ ಆದ ಆಂಟಿಬಯೋಟಿಕ್ ತಗೊಂತಾನೆ ಅಷ್ಟೇ ಸರ್. ಓಕೆ. ಗ್ಯಾಸ್ಟ್ರಿಕ್ ಮಾತ್ರ ಐರನ್ ಟ್ಯಾಬ್ಲೆಟ್ ತಗೊಂತಾನೆ. ಓಕೆ ಓಕೆ. ಅಂದರೆ ರಕ್ತ ಕಡಿಮೆ ಆಗ್ತಾ ಇದೆಯಾ ಅವ್ರಿಗೆ? ರಕ್ತ ಇಂಪ್ರೂವ್ಮೆಂಟ್ ಆಗ್ತಾನೆ ಇಲ್ಲ ಸರ್ ನನಗೆ. ಅದರ ಅರ್ಥ ನಿಮಗೆ ಇದು ಏನಂದರೆ ಸಣ್ಣ ಕರಳಲ್ಲಿ ಏನಾದರೂ ಪ್ರಾಬ್ಲಮ್ ಇರಬಹುದು. ಯಾಕೆಂದರೆ ಬ್ಲಡ್ ಕಡಿಮೆ ಆಗ್ತಾ ಇದೆ ಅಂತಂದರೆ ದೊಡ್ಡ ಕರಳಲ್ಲಿ ಏನಾದರೂ ಸಮಸ್ಯೆ ಇರುತ್ತೆ ಅಥವಾ ಸಣ್ಣ ಕರಳಲ್ಲಿ ಸಮಸ್ಯೆ ಇರುತ್ತೆ. ಸಣ್ಣ ಕರಳಿನ ಅದೇ ಡೈವರ್ಟಿಕ್ಯುಲರ್ ಡಿಸೀಸ್ ಅಂದರೆ ಕರಳಲ್ಲಿ ಅದು ಅಪರೂಪದ ಕಾಯಿಲೆ. ಸಣ್ಣ ಕರಳಲ್ಲಿ ಕೆಲವರಿಗೆ ತೂತಗಳಾಗುತ್ತೆ, ಅದಕ್ಕೆ ಡೈವರ್ಟಿಕ್ಯುಲರ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಅವಾಗ ನಮ್ಮ ಕರಳು ಪ್ರತಿ ಸಲ ಪಂಪ್ ಮಾಡಿದಾಗಲೂ ಆ ತೂತದ ಮೇಲೆ ಪ್ರೆಷರ್ ಬಂದಾಗ ಕೆಲವರಿಗೆ ಬ್ಲಡ್ ಹೋಗ್ತಾ ಇರುತ್ತೆ. ಅದರಿಂದ ಅದೇ ಬ್ಲಡ್ ಕಡಿಮೆ ಆಗ್ತಾ ಇರುತ್ತೆ ಅದರಲ್ಲಿ. ಆಮೇಲೆ ಆಗಾಗ ಹೊಟ್ಟೆ ನೋವು ಕಾಣುತ್ತೆ, ಮತ್ತು ಅದು ಆ ಭಾಗದಲ್ಲಿ ಬ್ಯಾಕ್ಟೀರಿಯಾಸ್ ಬೆಳೆಯುತ್ತೆ. ಬಟ್ ಅದಲ್ದಲೇನು ನೀವು ಸಣ್ಣ ಕರಳನ್ನ ಚಿಕಿತ್ಸೆನೂ ಮಾಡ್ಕೋಬೇಕಂದ್ರೆ ಎಂಟ್ರೋಗ್ರಫಿ ಅಂತ ಮಾಡ್ತೀವಿ ಸಣ್ಣ ಕರಳಿಗೆ. ಅದರಲ್ಲಿ ಸಣ್ಣ ಕರಳಲ್ಲೂ ಈ ಥರ ಡೈವರ್ಟಿಕ್ಯುಲಮ್ ಇದೆಯಾ ಅಥವಾ ಅಲ್ಸರ್ಸ್ ಇದೆಯಾ ಅಂತ ನೋಡ್ಕೋಬೇಕು. ಸಣ್ಣ ಕರಳಲ್ಲಿ ತೊಂದರೆ ಇತ್ತು ಅಂತಂದರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಅದೇ ಸರ್, ಇವಾಗ ಪದೇ ಹಸುವಾಗುತ್ತೆ ಸರ್, ಊಟ ಮಾಡಿ ಸಮಾಧಾನನೇ ಆಗಲ್ಲ. ಅದು ಥೈರಾಯ್ಡು ಮತ್ತು ಶುಗರ್ ಇದೆಯಾ ಅಂತ ನೋಡ್ಕೊಳ್ಳಿ. ಆಮೇಲೆ ಆ ಸಿಬೋ ಇದ್ರೂ ಆಗುತ್ತೆ. ಅಂದರೆ ಸ್ಮಾಲ್ ಇಂಟೆಸ್ಟೈನ್ ಬ್ಯಾಕ್ಟೀರಿಯಾ ಇತ್ತು ಅಂದರೆ ನೀವೇನು ಮಾಡಬೇಕಂದ್ರೆ ಗುಡ್ ಬ್ಯಾಕ್ಟೀರಿಯಾಸ್ನ ಕಂಟಿನ್ಯೂಸ್ ಆಗಿ 1 ತಿಂಗಳು ಅಥವಾ 2 ತಿಂಗಳು ತೊಗೊಂಡು ಪ್ರತಿ ತಿಂಗಳಲ್ಲಿ ಒಮ್ಮೆ ಒಂದು ಬ್ಯಾಡ್ ಬ್ಯಾಕ್ಟೀರಿಯಾಸ್ನ ತೆಗೆಯತಕ್ಕಂಥ ಮೆಡಿಸಿನ್ಸ್ ಇರುತ್ತೆ, ಅದನ್ನು 10 ದಿನ ತೊಗೋಬೇಕು. ಆ ಥರ ಒಂದು 3-4 ಮಂತ್ಸ್ ಮಾಡಿದ್ರೆ ಆ ಸಣ್ಣ ಕರಳಲ್ಲಿರ್ತಕ್ಕಂಥ ಕೆಟ್ಟ ಬ್ಯಾಕ್ಟೀರಿಯಾಸು ಕ್ಲಿಯರ್ ಆಗುತ್ತೆ. ಡಾಕ್ಟರ್, ಇನ್ನು ಮಲಬದ್ಧತೆ ಅಥವಾ ಬಾತ್ರೂಮ್ಗೆ ಸಂಬಂಧಪಟ್ಟಂಥ ಯಾವುದೇ ತೊಂದರೆ ಆದ್ರೂ ಜನರಲ್ಲಿ ಇದರ ಬಗ್ಗೆ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಒಂದು ರೀತಿಯ ಸಂಕೋಚ ಇದೆ. ಇದು ಒಂದು ಸೋಷಿಯಲ್ ಸ್ಟಿಗ್ಮಾ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ನಮ್ಮ ವೀಕ್ಷಕರಿಗೆ? ಅಂದರೆ ಯಾವುದೇ ನಮ್ಮ ಕಾಯಿಲೆಗಳನ್ನ ಮುಚ್ಚಿಡೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕೆ ಅಂತಂದರೆ ಅದು ಸ್ಟಿಗ್ಮಾ ಮಾಡ್ಕೊಳ್ತಕ್ಕಂಥದ್ದು ಯಾವುದೇ ಇದಿಲ್ಲ. ಯಾಕೆಂದರೆ ಇದನ್ನು ನಾವು ಯಾವುದೇ ಹೆಲ್ತ್ ಇಶ್ಯೂಸ್ನ ನಾವು ಯಾವುದೇ ರೀತಿ ಮುಚ್ಚಿಡಬಾರ್ದು. ನಂಬರ್ 1. ಯಾಕೆಂದರೆ ಅದು ಸಿಂಪಲ್ಲೇ ಪ್ರಾಬ್ಲಮ್ ಇರ್ಬೋದು ಅಥವಾ ದೊಡ್ಡ ಪ್ರಾಬ್ಲಮ್ ಇರ್ಬೋದು. ಆಮೇಲೆ ಪ್ರತಿಯೊಬ್ಬನಿಗೂ ಕಾಯಿಲೆ ಇದ್ದೇ ಇದೆ. ಅದು ಏನಂದರೆ ಅದು ಸಂಕೋಚ ಭಾವನೆ ಅಷ್ಟೇ ಹೊರತು. ಅದರಿಂದ ಅದನ್ನು ಅಟ್ಲೀಸ್ಟ್ ನೀವು ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಅಥವಾ ಬ್ರದರ್ ಸಿಸ್ಟರ್ ಯಾರು ನಿಮಗೆ ಗೊತ್ತಿರ್ತಾರೋ ಅವ್ರನ್ನ ನಾವು ಅವ್ರ ಹತ್ರ ಹೇಳ್ಕೊಬೋದು. ಇವಾಗ ಏನಾಗುತ್ತೆ, ಓಪನ್ಲಿ ನಾವು ಎಲ್ಲರ ಹತ್ರ ಹೇಳ್ಕೊಂಡ್ರೆ ಅದೇನಾಗುತ್ತೆ, ಅದೊಂದು ಕೆಲವರು ಹಾಸ್ಯ ಮಾಡ್ಬೋದು. ಅದಕ್ಕೋಸ್ಕರ ನಿಮಗೆ ಯಾರು ಕಾನ್ಫಿಡೆಂಟ್ ಇದ್ದಾರೋ ಅವ್ರ ಹತ್ರ ಫಸ್ಟ್ ಡಿಸ್ಕಸ್ ಮಾಡಬೇಕು. ಆಮೇಲೆ ನಿಮ್ಮ ಫಿಸಿಷಿಯನ್ನು ಅಥವಾ ನಿಮ್ಮ ಸರ್ಜನ್ನು ಅಥವಾ ಗ್ಯಾಸ್ಟ್ರಾಂಟಾಲಜಿಸ್ಟ್ ಹೇಳಿದ್ರೆ ಅದು ರಿಯಲಿ ಪ್ರಾಬ್ಲಮಾ ಅಥವಾ ಸ್ಟ್ರೆಸ್ಸಾ ಸೈಕಾಲಜಿನ ಅದು ಗೊತ್ತಾಗುತ್ತೆ. ಇನ್ನು ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಸಂದೇಶ ಏನು ಡಾಕ್ಟರ್? ಅಂದರೆ ನೀವು ಜೀರ್ಣಾಂಗ ಸಮಸ್ಯೆಗಳು ಅಂದರೆ ಗ್ಯಾಸ್ಟ್ರಿಕ್ ಇರಲಿ, ಹೊಟ್ಟೆ ನೋವು ಇರಲಿ ಅಥವಾ ಮಲಬದ್ಧತೆ ಇರಲಿ, ಈ ರೀತಿಯಾದಂಥ ಸಮಸ್ಯೆಗಳು ಬರಬಾರದೇ ಇರತಕ್ಕಂಥದ್ದನ್ನು ನಾವು ಕಾಪಾಡ್ಕೋಬೇಕು ಅಂತಂದರೆ ನಾವು ಕೆಲವು 4 ಸ್ಟೆಪ್ಸ್ನ ನಾವು ಮಾಡಬೇಕು. ಒಂದು, ನಮ್ಮ ಶುಚಿತ್ವವನ್ನು ಕಾಪಾಡ್ತಕ್ಕಂಥದ್ದು. ಅಂದರೆ ನಾವು ದಿನ ಎದ್ದ ಕೂಡಲೇ ಸ್ನಾನ ಮಾಡ್ತಕ್ಕಂಥದ್ದು. ಆಮೇಲೆ ಮೇಯ್ನ್ ಇಂಪಾರ್ಟೆಂಟು ಫುಡ್ ತೊಗೊಳೋದಕ್ಕೂ ಮೊದಲು ಕೈಕಾಲನ್ನ ತೊಳಿತಕ್ಕಂಥದ್ದು ಮತ್ತು ಶುದ್ಧವಾದಂಥ ನೀರನ್ನ ತೊಗೊಳ್ತಕ್ಕಂಥದ್ದು. ಇದು ನಂಬರ್ 1. ನಂಬರ್ 2, ನಮ್ಮ ಆಹಾರ ಪದ್ಧತಿ. ಅಂದರೆ ಎದ್ದ ಕೂಡಲೇ 1 ಲೀಟ್ರ್ ಅಥವಾ 750 ml ವಾಮ್ ವಾಟರ್ ಕುಡಿಯೋದು. ತಿಂಡಿ ಊಟಕ್ಕೆ ಗ್ಯಾಪ್ ಒಂದು 7 hours ಇಟ್ಕೋಬೇಕು. ಮಧ್ಯೆ ಮಧ್ಯೆ ತಿಂತಾ ಇರಬಾರ್ದು. ಇದು 2ನೇದು. ಮತ್ತು ರಾತ್ರಿ ಊಟನ ಆದಷ್ಟು ಬೇಗ 7 ಗಂಟೆ ಒಳಗಡೆ ಜಾಸ್ತಿ ತರಕಾರಿ, ರೈಸು ಈ ಥರ ಅದನ್ನು ತೊಗೊಳ್ತಕ್ಕಂಥದ್ದು. ಇದು 3. ಆಮೇಲೆ 3ನೇದು, ನಾವು ಆಹಾರ ಸೇವನೆ ಮಾಡ್ಬೇಕಾದ್ರೆ ನೀರು ಜಾಸ್ತಿ ಕುಡಿತಾ ಇರಬೇಡಿ, ಅರ್ಧ ಗಂಟೆ ಮೊದಲು ಅಥವಾ 1 hour. ಇದು ಆಹಾರ ಪದ್ಧತಿ. 3ನೇದು, ಎಲ್ಲರೂ ಅವ್ರಿಗೆ ಏನಾಗುತ್ತೋ ಅದನ್ನು ಆಗ್ತಕ್ಕಂಥ ಎಕ್ಸರ್ಸೈಸಸ್. ಈಗ ಕೆಲವ್ರಿಗೆ ಜಸ್ಟ್ ಸಿಂಪಲ್ ವಾಕಿಂಗ್ ಸಾಕು, ರನ್ನಿಂಗ್ ಆಯಿತು, ಯೋಗ ಆಯಿತು, ಇದನ್ನು ಮಾಡ್ತಕ್ಕಂಥದ್ದು. ಇದು 3ನ ನಾವು ಮಾಡಲೇಬೇಕು. ಆಮೇಲೆ 4ನೇದು, ನಿಮಗೆ ಯಾವುದಾದ್ರೂ ತೊಂದರೆಗಳು ಅಂದರೆ ನಿಮಗೆ ತೂಕ ಕಡಿಮೆ ಆಗ್ತಾ ಇದೆ, ವಾಂತಿ ಆಗ್ತಾ ಇದೆ, ಬ್ಲಡ್ ಕಡಿಮೆ ಆಗ್ತಾ ಇದೆ ಅಂತಂದಾಗ ಗ್ಯಾಸ್ಟ್ರಾಂಟಾಲಜಿಸ್ಟ್ನ ಕಂಡು ಅದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಟೆಸ್ಟ್ನ ಮಾಡ್ತಕ್ಕಂಥದ್ದು. ಒಂದು ಪ್ರಿವೆನ್ಷನ್ನು, ಇನ್ನೊಂದು ಅರ್ಲಿ ಡಯಾಗ್ನೋಸಿಸ್. ಇದೆರಡನ್ನೂ ಮಾಡಿಕೊಂಡ್ರೆ ಯೂಶಲ್ ಆಗಿ ನಮಗೆ ತೊಂದರೆಗಳು ಆಗೋದಿಲ್ಲ. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವೀಕ್ಷಕರೆಲ್ಲರಿಗೂ ಬಹಳ ಉತ್ತಮವಾದ ಸಲಹೆಗಳನ್ನು, ಮಾಹಿತಿಯನ್ನು ನೀಡಿದ್ದೀರಿ. ನಮ್ಮ ಚಂದನ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕರೆಲ್ಲರ ಪರವಾಗಿ ನನ್ನ ತುಂಬು ಹೃದಯದ ಧನ್ಯವಾದಗಳು. ಕೇಳಿದ್ರಲ್ಲ ವೀಕ್ಷಕರೇ, ಸಮತೋಲನವಾದ ಆಹಾರ ಹಾಗೂ ಉತ್ತಮವಾದ ಒಂದು ಜೀವನ ಶೈಲಿಯನ್ನು ನಡೆಸೋದ್ರಿಂದ ಇಂತಹ ಬಹಳಷ್ಟು ನಾವು ಕಾಯಿಲೆಗಳನ್ನು ದೂರ ಇಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಿರುವಾಗ ಎಲ್ಲರೂ ನಮ್ಮ ಆಹಾರ ಹಾಗೂ ವ್ಯಾಯಾಮ ಹಾಗೂ ಒಳ್ಳೆಯ ಒಂದು ಆರೋಗ್ಯಕರವಾದ ಜೀವನವನ್ನು ನಡೆಸೋದಕ್ಕೆ ಮುಂದಾಗೋಣ ಹಾಗೂ ಪಾಲಿಸೋಣ.
ಇಷ್ಟನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸಮಾಪ್ತಿ ಹೇಳೋ ಸಮಯ. ಮತ್ತೆ ಭೇಟಿಯಾಗೋಣ. ನಿಮ್ಮ ಡಾಕ್ಟರ್ ಉಮಾ ಗೌತಮ್. ನಮಸ್ಕಾರ. ಬೆಳಗು ಶುಭಾರಂಭವಾಗಲಿ.